ಇವರೆಲ್ಲ ಎಜುಕೇಶನ್ ಸ್ಟಾರ್ಟ್ ಮಾಡೋದು. ಎಲ್ರಿಗೂ ನಮಸ್ಕಾರ. ಸರ್ ಅವರು ಡಾಕ್ಟರ್ ನಾಗರಾಜ್ ಸಂಗೋತಿ ಸರ್ ಅಂತ. ಅವರು ಕೂಡ ಕನ್ನಡ ವಿಷಯವನ್ನ ಅನೇಕ ವರ್ಷಗಳಿಂದ ಅನೇಕ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡಿರ್ತಾರೆ. ಸೊ ಇವತ್ತು ಅವ್ರದ್ದೊಂದು ಅವಾರ್ಡ್ ಪ್ರೋಗ್ರಾಮ್ ಇದೆ ಕನ್ನಡ ಭವನದಲ್ಲಿ. ಸೊ ಹಾಗಾಗಿ ಬಂದಿದ್ದಾರೆ. ನಮ್ದೊಂದು ಸೌಭಾಗ್ಯ ಅಂತ ಹೇಳ್ಬೋದು ಸರ್ ಅವರು ಕಲಿಸಿದ್ದಾರೆ. ನಿಮ್ಗೆ ಏನಾದರೂ ಕನ್ನಡ ಸಂಬಂಧಪಟ್ಟಂತೆ ಸರ್ ಅವ್ರ ಕ್ಲಾಸ್ ಅನ್ನ ಎಂಗೇಜ್ ಮಾಡ್ತಾರೆ ನಾವು. ಆಮೇಲೆ ಏನೇ ಪ್ರಶ್ನೆ ಇದ್ರು ಕೇಳ್ಬೋದು. ಈಗ ಪ್ರಸ್ತುತವಾಗಿ ಸರ್ ಕೊಪ್ಪಳ ಒಳಗೆ ಗವಿಸಿದ್ದೇಶ್ವರ ಮಟ್ಟದ ಕಾಲೇಜ್ ಅಲ್ಲಿ ಪಾಠವನ್ನ ಮಾಡ್ತಾರೆ. ನಾನು ಮೂಲತಃ ಗುಲ್ಬರ್ಗ ಜಿಲ್ಲೆಯವನೇ. ನನ್ನ ಹೆಬ್ಬಾಳ ಊರು, ಈ ಕಾಳಗಿ ತಾಲೂಕು ಹೆಬ್ಬಾಳ. ಎಲ್ಲ ಓದಿದ್ದು ಬರ್ದಿದ್ದು SSLC ತನಕ ಅಲ್ಲೇ ಓದಿದ್ವಿ. ಮುಂದೆ PUC ಮತ್ತು ಡಿಗ್ರಿ SB ಆರ್ಟ್ಸ್ ಕಾಲೇಜ್ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ. ಅದಾದ್ಮೇಲೆ ಮುಂದೆ BEd ಕಾಲೇಜ್ ಅಲ್ಬದರ್ ಕಾಲೇಜ್ ಅಂತಿದೆ, ಅಲ್ಲೆಲ್ಲ BEd ಮಾಡ್ಕೊಂಡಿದ್ವಿ. ನಾವು TET ಮಾಡ್ಕೊಂಡಿದ್ವಿ. ಹೈಸ್ಕೂಲ್ ಎಲ್ಲ ಸಾಕಷ್ಟು ಬರೆದ್ವಿ. ಆದ್ರೆ ಡಿಗ್ರಿ ಕಾಲೇಜ್ ಆಗೋದಿತ್ತು, ಹಿಂಗಾಗಿ ಹೈಸ್ಕೂಲ್ ಆಗಲಿಲ್ಲ. ಕೆಲವೊಂದು ಸರ್ತಿ ಒಳ್ಳೇದಾಗಬೇಕಾಗಿದ್ರೆ ಕೆಲವೊಂದು ಸರ್ತಿ ಕೆಟ್ಟದಾಗ್ತದೆ. ಹಂಗಾಗಿ ಒಂದು ಡಿಗ್ರಿ ಕಾಲೇಜ್ ಎಲ್ಲ ಅಪಾಯಿಂಟ್ಮೆಂಟ್ ಆಗಿ ಫೈಲ್ಸ್ ಎಲ್ಲ ಹೋಗ್ಬಿಟ್ಟಿದ್ದು. ಅವಾಗ FD ಆಗಿತ್ತು, ಅನಿವಾರ್ಯ ಡಿಗ್ರಿಗೆ ಜಾಯಿನ್ ಆಗಿಬಿಟ್ಟಿದ್ವಿ. ಹಾಗಾಗಿ ಡಿಗ್ರಿ ಕಾಲೇಜಿಗೆ ಮುಂದೆ KCET, NET, MPhil, PhD ಎಲ್ಲ ಬಹುತೇಕ ಏನು ಕಲಿಬೇಕಾಗಿತ್ತು ಆ ಕನ್ನಡ ವಿಷಯದಲ್ಲಿ ಕಲ್ಕೊಂಡ್ವಿ. ಅದಕ್ಕಿಂತ ದೊಡ್ಡದು ಇವತ್ತು ಇಲ್ಲಿ ಬಂದ ಉದ್ದೇಶ ಏನಂದ್ರೆ 10 ವರ್ಷಗಳ ಕಾಲ 2000 ಬಹುಶಃ 8ರಿಂದ 18 ತನಕ NSS ಕರಿಯರ್ ಅಕಾಡೆಮಿ ಅಂತಿದೆ ಹೋಟ್ಲ್ ಹತ್ರ. N ಅಂದ್ರೆ ನಾಗರಾಜ್ ನಾನೇ, S ಅಂದ್ರೆ ಸಂತೋಷ್ ಕುಮಾರ್ ಜವಳಿ, ಇನ್ನೊಂದು S ಅಂದ್ರೆ ಸಾವು ಅಂತಿದ್ರು. ಆ 3 ಸೇರಿ ಇನ್ಸ್ಟಿಟ್ಯೂಟ್ ಅನ್ನು ಓಪನ್ ಮಾಡಿದೇವಿ. ಮೊದಲು ಸೂಪರ್ ಮಾರ್ಕೆಟ್ ನಲ್ಲಿ ಇತ್ತು, ನಂತರ ಹೋಟೆಲ್ ಹತ್ರ ತಂದ್ವಿ. ಈಗ ಸಂತೋಷ್ ಒಬ್ಬರೇ ಅದನ್ನ ನಡ್ಸ್ಕೊಂಡು ಹೋಗ್ಲತ್ತಾರ. ನಂದು 18ನಾಗ ಅಪಾಯಿಂಟ್ ಆಗಿದ್ದಕ್ಕೆ ನಾನು ಇಲ್ಲಿಂದ ಅನಿವಾರ್ಯವಾಗಿ ತೆರಳಬೇಕಾಗಿತ್ತು. ಹೀಗಾಗಿ ಅನಿವಾರ್ಯ 10 ವರ್ಷಗಳ ಕಾಲ ನಿರಂತರ ಕನ್ನಡವನ್ನೇ ಉಸಿರಾಗಿಟ್ಕೊಂಡು ಬೆಳೆದವ್ರು ನಾವು. ನಿಮಗೆ ಈಗ TET ಈಗಾಗಲೇ ಪಾಸ್ ಆಗ್ಯಾರ ಅಂತ ಹೇಳಿದ್ರು. ಇನ್ನು CET ಉದ್ದೇಶಕ್ಕೋಸ್ಕರ ಓದ್ಲತ್ತೀರಿ. ಒಂದೇದಂದ್ರೆ ಕನ್ನಡ ಅಂದಾಗ ಬಹಳಷ್ಟು ವಿಷಯಗಳು ಬರ್ತಾವೆ. ಈಗ ಹೈಸ್ಕೂಲ್ ಟೀಚರ್ ಕನ್ನಡ ಮೆಥಡ್ ಓದೋದೇ ಬೇರೆ, ನೀವು 6 to 8 ಓದೋದೇ ಬೇರೆ, TET ಓದೋದು ಬೇರೆ. ಇನ್ನು ಮುಂದೆ ನೀವು KCET ಮಾಡೋದು ಕನ್ನಡದಲ್ಲಿ ಅಂದಾಗ ಅದು ಬೇರೆ. ಅಂದ್ರೆ ಅದು ಬಹಳ ಡೀಪ್ ಆಗಿ ಬಹಳ ವಿಷಯಗಳನ್ನ ತಿಳ್ಕೊಳ್ಳುವಂತ ಅನಿವಾರ್ಯತೆ ನಮಗಿರ್ತದೆ. ನೀವು TET ಅಂತ ಬಂದಾಗ ಬೇಸಿಕ್ ಕನ್ನಡ ಅಂತ ಬರ್ತದೆ, ಅದಕ್ಕೆ ನಿಮ್ಗೆ ಸಾಮಾನ್ಯ ಕನ್ನಡ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಕನ್ನಡ, ಮೆಥಡ್ ಕನ್ನಡ ಅಂತ ಹೋದಾಗ ಬೇರೆ. ಈಗ ಮೊದಲೇನ್ ಮಾಡ್ತಾ ಇದ್ರು, ಸ್ವರ ಯಾವ, ವ್ಯಂಜನ ಯಾವ, ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಈಗ ಸ್ವಲ್ಪ ಹೈಸ್ಕೂಲ್ ಟೀಚರ್ ನೀವು 2002, 3, 4, 5, 6, 7, 8, 2006 ಕರೆದಿದ್ರು, 7 ಕರೆದಿದ್ರು, ಆಮೇಲೆ 14 ಕರೆದಿದ್ರು. ಆ ಪೇಪರ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದ ಯಾವ ರೀತಿ ಕನ್ನಡದಲ್ಲಿ ಕ್ವಶನ್ಸ್ಗಳು ಬದಲಾವಣೆ ಹಾಕೋತಾ ಬಂದವ. ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಓದ್ತಕ್ಕಂಥ ನಾವುಗಳು ಯಾವುದು ಓದುದು, ಹೇಗೆ ಓದುವುದು ಅನ್ನೋದಕ್ಕಿಂತ ಯಾವ್ದು ಓದುದು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಎಷ್ಟೋ ನಮ್ಗೆ ಆಸಕ್ತಿ ಇದ್ದ ವಿಷಯಗಳನ್ನ ಓದೋದು ಕಾಂಪಿಟೇಟಿವ್ ಅಲ್ಲ. ಕ್ವಶನ್ ಯಾವ ಅರೈಸ್ ಆಗ್ಲತ್ತದ, ಹೋದ್ ಸರ್ತಿ ಯಾವ್ದು ಕೇಳಿದಾನ, ಈ ಸರ್ತಿ ಯಾವ್ದು ಕೇಳಬಹುದು. ಆ ಒಂದು 10 ಕ್ವಶನ್ ಅನ್ನ ನಾವು ಏನಂತೀವಲ್ಲ, ಆ ಕ್ವಶನ್ ಅನ್ನ ಮಾಡ್ಕೋಬೇಕು. ಇದ್ರಾಗ ಕೇಳಬಹುದು, ಹೋದ್ ಸರ್ತಿ ಈ ವಿಷಯಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ ಈ ವಿಷಯಕ್ಕೆ ಕೊಡಬಹುದು. ಈ ತರ ಒಂದು ಇಟ್ಕೊಂಡಾಗ ಮಾತ್ರ ನೀವು ಕನ್ನಡದಲ್ಲೂ ಕೂಡ ಯಶಸ್ಸು ಆಗ್ಬಹುದು. ಕನ್ನಡದಾಗ ಏನ್ ಕೇಳ್ತಾನೆ, ಕನ್ನಡ ಅಂತ ಬಂತು ಅಂದ್ರೆ ನಿಮ್ಗೆ ಫಸ್ಟ್ ಬರೋದು ಒಂದೇದು ವ್ಯಾಕರಣ ಬರ್ತದೆ. ಕನ್ನಡ ಬರೋದೇನಂದ್ರೆ ಯಾವ್ದ್ರಿ ಇದ್ರ ಇದು ಟೆಕ್ಸ್ಟ್ ರೈಟ್, ಬಣ್ಣ ಏನ್ ಬೇಡ. ಈಗ ಕನ್ನಡ ವ್ಯಾಕರಣ ಅಂತ ಬರ್ತದೆ, ಹೌದ್ರೆ? ನಾವು ಎಷ್ಟೋ ಜನ ವ್ಯಾಕರಣವನ್ನ ಓದ್ತೀವಿ. ವ್ಯಾಕರಣದ ವ್ಯಾಕರಣ ಅಂದ್ರೆ ಏನಿರ್ತದೆ ನಿಮ್ ಪ್ರಕಾರ? ವ್ಯಾಕರಣ ಅಂದ್ರೆ ಏನು? ವ್ಯಾಕರಣ ಅಂದ್ರೆ ಏನಂತ ನಾಳೆಗೆ ನೀವು ಅಪಾಯಿಂಟ್ ಆಗ್ತೀರಿ. ಅಪಾಯಿಂಟ್ ಆದ್ಮೇಲೆ ಒಂದು ವಿದ್ಯಾರ್ಥಿ ಕೇಳ್ತಾನೆ ವ್ಯಾಕರಣ ಅಂದ್ರೆ ಏನು?
ವ್ಯಾಕರಣ ಎಲ್ಲ ಓದಿರ್ತೀವಿ, ವ್ಯಾಕರಣ ಅಂದ್ರೆ ಗೊತ್ತಿರಲ್ಲ. ವ್ಯಾಕರಣ ಎಲ್ಲ ಓದಿವಿ, ವ್ಯಾಕರಣ ಅಂದ್ರೆ ಗೊತ್ತಿರಲ್ಲ. ಕ್ವಶನ್ ಏನ್ ಮಾಡ್ತಾನೆ ಅಂದ್ರೆ ವ್ಯಾಕರಣ ಅಂದ್ರೆ ಏನು? ವ್ಯಾಕರಣ ಅಂದ್ರೆ ಭಾಷೆಯ ವ್ಯವಸ್ಥಿತವಾದ ಅಥವಾ ಕ್ರಮಬದ್ಧವಾದ ಅಧ್ಯಯನ. ಇಷ್ಟೇ ಕೊಟೇಶನ್. ಯಾವಾಗಲೂ ಒಬ್ಬ ಪಾಂಡಿತ್ಯ ಯಾವಾಗ ನಮ್ಗೆ ಬರುತ್ತೆ ಅಂದ್ರೆ ಅದ್ರ ವ್ಯಾಖ್ಯಾನವನ್ನ ಹೇಳ್ದಾಗ. ವ್ಯಾಕರಣ ಅಂದ್ರೆ ಏನು? ಸ್ವರ ವ್ಯಂಜನ ಎಲ್ಲ ಸೇರಿದ್ರೆ ವ್ಯಾಕರಣ ಆಗ್ತದೆ, ಈ ತರ ಹೇಳುವುದು ತಪ್ಪು. ಒಬ್ಬ ಕನ್ನಡ ಪಂಡಿತ ಆಗಿ ನೀವು ವ್ಯಾಕರಣ ಬಲ್ಲವರು, ವ್ಯಾಕರಣ ಅಂದ್ರೆ ಏನಂದ್ರೆ ಭಾಷೆಯ ಕ್ರಮಬದ್ಧವಾದ ಅಧ್ಯಯನವನ್ನ ವ್ಯಾಕರಣ ಅಂತ ಕರಿತೀವಿ. ವ್ಯಾಕರಣ ಮುಗೀತು. ಈ ಕ್ವಶನ್ ಅಂತೂ ನಿಮ್ ಸೀಟಿದಾಗ ಕೇಳಲ್ಲ. ವ್ಯಾಕರಣ ಅಂದ್ರೆ ಏನ್ರಿ ಇಲ್ಲಿ ತನಕ ಕೇಳಿಲ್ಲ ಸರ್, ಅದಕ್ಕೆ ಕೇಳಲ್ಲ. 100% ನಾನು ನಿಮಗೆ ಅದ್ರ ಕ್ಲಾರಿಟಿ ಕೊಟ್ಟು ಬಿಡ್ತೇನೆ. ನಿಮ್ಗೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ವ್ಯಾಕರಣ ಬಂತು ಅಂದ್ರೆ ವ್ಯಾಕರಣದ ಏನಿರ್ತಾವ್ರಿ? ಅಕ್ಷರ. ಅಕ್ಷರ ಇನ್ನೊಂದು ಪದವನ್ನು ಬಳಸ್ತಾರೆ. ಏನ್ ಬಳಸ್ತಾರ? ವರ್ಣ ಮಾಲೆ ಅಂತ ಕರೀತಾರೆ. ಏನ್ ಡಿಫರೆನ್ಸ್ ಇದೆ ಅಕ್ಷರಕ್ಕೂ ವರ್ಣಮಾಲೆಗೂ? ಅಕ್ಷರ ಅಂದರೆ ಅಕ್ಷರ ಅಂದ್ರೆ ಓನ್ಲಿ ಒಂದು ಅಕ್ಷರ. ವರ್ಣಮಾಲೆ ಅಂದ್ರೆ ಗುಂಪುವಾಗಿರ್ತಕ್ಕಂಥ ವರ್ಣಮಾಲೆ. ಈಗೀಗ ವ್ಯಾಕರಣ ಗೊತ್ತಾ? ವ್ಯಾಕರಣದ ಹೊರ ಬಂದ್ವಿ, ವ್ಯಾಕರಣದಾಗ ಏನಿರ್ತಾವ? ಅಕ್ಷರಗಳಿರ್ತಾವ, ವರ್ಣಮಾಲೆ ಇರ್ತಾವ. ಮತ್ತೆ ಅಕ್ಷರ ಅಂತ ಅನ್ಬೇಕಾಗಿದ್ರೆ ವರ್ಣಮಾಲೆ ಯಾಕೆ ಅನ್ಬೇಕು? ಅಕ್ಷರ ನೋಡ್ರಿ, ಅಕ್ಷರ ಕ್ಷರ. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ಅನಾಶ. ಮನುಷ್ಯನ ಭಾವನೆಗಳನ್ನ, ವಿಚಾರಗಳನ್ನ ಶಾಶ್ವತಗೊಳಿಸುವಂತ ಸಾಧನವನ್ನ ಅಕ್ಷರ ಅಂತ ಕರಿತೀವಿ. ಈಗ ನಮಗೇನಂದ್ರೆ ಕ್ಲಿಯರ್, ಅಕ್ಷರ ಅಂದ್ರೆ ಏನು? ನಾಳೆ ನೀವು ಯಾರು ಬೇಕಾಗಿದ್ರು ಅಕ್ಷರ ಅಂದ್ರೆ ಏನು? ನಾ ಮಾತಾಡಿದ್ ಹೋಗ್ಬಿಡ್ತದ, ಬರೆದಿದ್ದು ಶಾಶ್ವತ ಉಳ್ಕೊಂಡ್ಬಿಡ್ತದೆ. ಇವತ್ತು ಕಲ್ಲಿನ ಮೇಲಿನ ಬರ, ಶಾಸನ ಬರಗಳು ಯಾಕೆ ಉಳ್ಕೊಂಡವ್ ಅಂದ್ರೆ ಅವ್ರು ಯಾವಾಗೋ ಮರೆಯಾಗಿ ಹೋಗಿದ್ದಾರೆ, ಆದ್ರೆ ಅವ್ರು ಬರ್ದಿದ್ದ ಜೀವಂತವ. ಮನುಷ್ಯನ ವಿಚಾರಗಳನ್ನ, ಭಾವನೆಗಳನ್ನ ಶಾಶ್ವತಗೊಳಿಸುವಂತ ಸಾಧನಕ್ಕೆ ಅಕ್ಷರ ಅಂತ ಕರಿತೀವಿ. ಹೌದ್ರಿ? ಅಕ್ಷರದ ಎಷ್ಟು ಪ್ರಕಾರವ? ಈ ಅಕ್ಷರ ಅಂತ ಬಂತು, ಇದ್ರ ಎಷ್ಟು ಪ್ರಕಾರವ? ಯಾರಾದ್ರೂ ಹೇಳ್ತೀರಿ? ಎಷ್ಟು ಪ್ರಕಾರವ? ಇಲ್ಲಿ ಹಾಕಿದ್ದೀನಲ್ಲ, ಎಷ್ಟು ಪ್ರಕಾರವ? ಅಕ್ಷರ ಅಂದ್ರೆ ಒಂದೇದು ಮೂಲಾಕ್ಷರಗಳು. ಏನ್ರಿ? ಮೂಲಾಕ್ಷರಗಳು. ಹೌದ್ರಿ? ಎರಡನೇದು ಮೂಲಾಕ್ಷರಗಳ. ಎರಡನೇದು ಅಕ್ಷರಗಳಲ್ಲಿ ಎಷ್ಟು ಪ್ರಕಾರ ನಿಮ್ಗೆ ಗೊತ್ತಿಲ್ಲ, ಬೇಕಂದ್ರೆ 4 ಹಾಕಿದ್ದೀನಿ ನಾನು, 4 ಇಲ್ಲ. ಎಷ್ಟು ಪ್ರಕಾರವ? 3 ಪ್ರಕಾರ ಮೂಲಾಕ್ಷರಗಳು ಅಂತ ಕರೀತೀವಿ. ಮೂಲಾಕ್ಷರಗಳು. ಎರಡನೇದು ಸಂಯುಕ್ತಾಕ್ಷರ ಅಥವಾ ಏನ್ ಕರಿತೀವಿ ನಾವು? ಒತ್ತಕ್ಷರಗಳು. ಮೂರನೇದ್ರಿ ಮೂಲಾಕ್ಷರಗಳು. ಮೂಲಾಕ್ಷರ ಎಂತದ ಕರಿತೀವಿ ಹೇಳಿ ನೋಡೋಣ. ಕನ್ನಡದಲ್ಲಿ ಬಳಸಲ್ಪಡ್ತಕ್ಕಂಥ ವಸ್ತು ಅಕ್ಷರಗಳನ್ನ ಮೂಲಾಕ್ಷರ ಅಂತ ಕರಿತೀವಿ. ಕನ್ನಡದಾಗ ಎಷ್ಟು ಬಳಸ್ತೀವಿ ನಾವೀಗ? 49 ಅಕ್ಷರನ ಬಳಸ್ತೀವಿ, ಅದಕ್ಕೆ ಮೂಲಾಕ್ಷರ. ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ. ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂದ್ರೆ ಒತ್ತಕ್ಷರ ಅಂತದಕ್ಕೆ ನಾನು ಹೇಳೋದಂದ್ರೆ ಈ ಮೂಲಾಕ್ಷರಗಳು ಅಂದ್ರೆ ಹೇಳ್ಬೋದು ಕನ್ನಡದಲ್ಲಿ ಬಳಸಲ್ಪಡ್ತಕ್ಕಂಥ ಎಲ್ಲಾ ಅಕ್ಷರಗಳಿಗೆ ಮೂಲಾಕ್ಷರಗಳು ಅಂತ ಕರಿತೀವಿ. ಒತ್ತಕ್ಷರ ಅಂದ್ರೆ ಅದನ್ನೇ ಹೇಳ. ಒತ್ತಕ್ಷರ ಅಂತ ಕರಿತೀವಿ ಅಂದ್ರೆ ವ್ಯಂಜನಗಳಿಗೆ, ಈ ಓ ಇದೆ, ವ್ಯಂಜನಗಳಿಗೆ ಸ್ವತಂತ್ರವಾದ ಮಾತ್ರ ಬೆಲೆ ಇಲ್ಲ. ಯಾವಾಗ ಓದಾಗ ಅ ಸೇರ್ಕೊಂಡಾಗ ಏನಾಗ್ತದೆ? ಇದು ಓ ಆಗ. ಹೌದ್ರಿ? ಹೀಗಾಗಿ ವ್ಯಂಜನಗಳಿಗೆ ಸ್ವತಂತ್ರವಾದ ಮಾತ್ರ ಬೆಲೆ ಇರುವುದಿಲ್ಲ. ಯಾವಾಗ ವ್ಯಂಜನಗಳಿಗೆ ಸ್ವರಗಳು ಸೇರ್ಕೋತಾವ ಅವಾಗ ಏನಾಗ್ತಾವ ಅಂದ್ರೆ ಸಂಪೂರ್ಣ ಅಕ್ಷರಗಳಾಗಿ ಬದಲಾವಣೆಗೊಳ್ತಾವ. ಅದಕ್ಕೇನು ಕರಿತೀವಿ ನಾವು? ಇದಕ್ಕೆಲ್ಲ ಕಾಗುಣಿತ ಅಂತ ಕರಿತೀವಿ. ಇದು ಮೂರನೇದೇ ಕಾಗುಣಿತ. ಯಾವ್ದ್ರಿ? ಈ ಕಾಗುಣಿತ. ಈ ನೋಡಿ, ಒಟ್ಟು ಬಳಸಲ್ಪಡುವಂತ ಅಕ್ಷರಗಳು ಮೂಲಾಕ್ಷರ. ಒತ್ತಕ್ಷರ ಅಂತ ಕರಿತೀವಿ ಅಂದ್ರೆ ಒಂದು ಇಲ್ಲವೇ, ಬಹಳ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಕನ್ನಡವನ್ನು ಬಲ್ಲವರಿಗೆ. ಒಂದು ಇಲ್ಲವೇ, ಒಂದು ಅಥವಾ ಇಲ್ಲವೇ ಒಂದಕ್ಕಿಂತ ಹೆಚ್ಚಿನ ಅಕ್ಷರಗಳು ಸೇರಿ
ರೂಪುಗೊಳ್ಳುವಂತ ಅಕ್ಷರಗಳಿಗೆ ಒತ್ತಕ್ಷರ ಅಂತ ಕರಿತೀವಿ. ಈ ಉದಾಹರಣೆಗೆ ದತ್ತ ಅಂತಿದೆ. ದತ್ತ ಅಂತ ಇರ್ಬೇಕಾಗಿದ್ರೆ ದ ಅಧಿಕ ಅ ಅಧಿಕ ತ ಅಧಿಕ ತ ಅಧಿಕ ಅ ಇವೆಲ್ಲ ಸೇರಿ ಏನಾಗಿದೆ, ಈ ಎರಡು ಅಕ್ಷರ ಸೇರಿ ಏನಾಗಿದೆ, ಇದೊಂದು ಅಕ್ಷರ ಆಗಿದೆ. ಒಂದಿಲ್ಲವೇ ಒಂದಕ್ಕಿಂತ ಹೆಚ್ಚಿನ ಅಕ್ಷರಗಳು ಸೇರಿ ರೂಪುಗೊಳ್ಳುವಂತ ಅಕ್ಷರಗಳಿಗೆ ಏನ್ ಕರಿತೀವಿ ನಾವು ಒತ್ತಕ್ಷರಗಳು ಅಂತ ಕರಿತೀವಿ. ಕ್ಲಿಯರ್ ಐತ್ರಿ? ಒತ್ತಕ್ಷರದಾಗ ಸಂಯುಕ್ತಾಕ್ಷರ ಅಂತ ಕರಿತೀವಿ ಅಥವಾ ಒತ್ತಕ್ಷರ ಎರಡು ಒಂದೇ. ಇದ್ರಾಗ ಮತ್ತೆ ಸಜಾತಿ ವಿಜಾತಿ ಅಂತ ಬರ್ತದೆ. ಸಜಾತಿ ಸಂಯುಕ್ತಾಕ್ಷರ, ವಿಜಾತಿ ಸಂಯುಕ್ತಾಕ್ಷರ ಅಂತ ಬರ್ತದೆ. ಯಾಕೆ ಹತ್ತಿರ ಬರ್ತಂದ್ರೆ ಈ ತ ಕೆಳಗೆ ತ ಬಂತು ಅಂದ್ರೆ ಸಜಾತಿ, ಈ ಗ ಕೆಳಗೆ ದ ಬಂತು ಅಂದ್ರೆ ವಿಜಾತಿ ಅಷ್ಟೇ. ಈ ಸಜಾತಿಗೆ ಇನ್ನೊಂದು ಹೆಸರು ಏನಂದ್ರೆ ದ್ವಿತ್ವ ಅಂತ ಕರಿತೀವಿ. ಇಂಥವೆಲ್ಲ ಗೊತ್ತಿರ್ಬೇಕು ನಾವು. ನಿಮ್ಗೆ ಕ್ವಶನ್ ಎಲ್ಲಿ ಕೇಳ್ತಾನಂದ್ರೆ ಸಜಾತಿ ಕೇಳಲ್ಲ, ದ್ವಿತ್ವ ಅಂದ್ರೆ ಏನು. ದ್ವಿತ್ವ ಅಂದಾಗ ಏನ್ ಮಾಡ್ತಾನೆ, ನಿಮ್ಗೆ ಎರಡು ಪದಗಳು ಕೊಟ್ಟಿಬಿಡ್ತಾನಲ್ಲಿ, ಹಗಲು ಗನಸು, ಹಗಲು ಹಗಲು ಈ ತರ ಪದಗಳು ಕೊಟ್ಟಿರ್ತಾನೆ. ದತ್ತ ಇನ್ನೊಂದು ಕೊಟ್ಟಿರ್ತಾನ ದಿಗ್ದರ್ಶನ ಅಂತ ಕೊಟ್ಟಿರ್ತಾನೆ. ಅವಾಗ ದ್ವಿತ್ವ ಪದಕ್ಕೆ ಎದಕ್ಕೆ ಕರಿತೀವಿ ಅಂದ್ರೆ ದತ್ತ. ಈ ಸಜಾತಿ ಅಕ್ಷರಗಳಿಗೆ ದ್ವಿತ್ವ ಅಂತ. ದ್ವಿತ್ವ ಅಂದ್ರೆ ಒಂದೇ ಅಕ್ಷರ ಎರಡು ಸರ್ತಿ, ದ್ವಿ ಅಂದ್ರೆ ಎರಡು, ಒಂದೇ ಅಕ್ಷರ ಎರಡು ಸರ್ತಿ. ಇಂಥವುಗಳನ್ನ ಏನ್ ಮಾಡ್ತಾರ ಅಂದ್ರೆ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಸಜಾತಿ ಅಂತ ಕೇಳಲ್ಲ, ವಿಜಾತಿ ಅಂತ ಕೇಳುವಂತ ಕಾಲಘಟ್ಟ ಹೋಯ್ತು. ಈಗೇನಂದ್ರೆ ಸ್ವಲ್ಪ ಇನ್ನೂ, ಯಾಕಂದ್ರೆ ಯಾವಾಗ ಸ್ಪರ್ಧೆ ಹೆಚ್ಚಾಗ್ತದ ಪೇಪರ್ ಟಫ್ ಆಗ್ತಾ ಬರ್ತದೆ. ಯಾವಾಗ ಕಾಂಪಿಟೇಷನ್ ಯಾವುದೇ ಇರಲಿ, ಕಾಂಪಿಟೇಷನ್ ಹೆಚ್ಚಾದಾಗ ಏನಾಗ್ತದ, ಪೇಪರ್ ಟಫ್ ಆಗ್ತಾ ಬರ್ತದೆ. ಈಗ 100 ಜನ ಪೋಸ್ಟ್ ಅವ, 100 ಜನ ಪೊಲೀಸರು ಓಡ್ಲತ್ತಾರ ಅಂದ್ರೆ ಎಲ್ಲರಿಗೂ ತಗೋಬೇಕು. 100 ಜನ ಪೋಸ್ಟ್ ಅವ, 1000 ಜನ ಓಡ್ಲತ್ತಾರ ಅಂದ್ರೆ ಕಾಂಪಿಟೇಷನ್ ಆಗ್ತದೆ. ಯಾವಾಗ ಕ್ವಶನ್ ಪೇಪರ್ ಸಂಖ್ಯೆ ಹೆಚ್ಚಾಗ್ತಾ ಬರ್ತದೆ, ವಿದ್ಯಾರ್ಥಿಗಳ ಸಂಖ್ಯೆ, ಅವ್ ಪೇಪರ್ ಏನಾಗ್ತದೆ ಅಂದ್ರೆ ಟಫ್ ಆಗ್ತದೆ. ಸಾಮಾನ್ಯವಾಗಿದೆ, ಸಹಜವಾಗಿ. 2002 ಪೇಪರಿಗೂ ಈಗಿನ ಪೇಪರ್ಗೆ ಯಾಕೆ ಅಷ್ಟು ಕ್ಲಿಷ್ಟ ಅದ ಅಂದ್ರೆ ಅಧ್ಯಯನ ಮಾಡೋರು ಹೆಚ್ಚಾಗ್ಯಾರ, ನಿಮ್ಗೆ ಅವಕಾಶಗಳು ಹೆಚ್ಚಾಗ್ಯಾವ. ಮೊದಲು ಅಧ್ಯಯನ ಮಾಡ್ತಿಲ್ಲ, CET ಅನ್ನೋ ಪದನೇ ಗೊತ್ತಿರ್ಲಿಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದೇ ಗೊತ್ತಿರ್ಲಿಲ್ಲ. ಹೀಗಾಗಿ ಸ್ವಲ್ಪ ನಾವು ಕಾಲಘಟ್ಟಂತೆ ನಾವ್ ಏನಾಗಬೇಕಂದ್ರೆ ಅಪ್ಡೇಷನ್ ಹಾಕೋತ ಹೋಗ್ಬೇಕು. ಈಗೇನ್ ಕೇಳ್ತಾನೆ ನಮಗೆ ದ್ವಿತ್ವ ಅಂದ್ರೆ ಏನಂತ ಕೇಳಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಜೋಡಿ ಜೋಡಿ ಅಂತ ಆಪ್ಷನ್ಸ್ ಕೊಡ್ತಾನ, ಅಥವಾ ಸರಸರ ಅಂತ ಕೊಡ್ತಾನ. ಅವಾಗ ಬಹುಶಃ ಇವೇ ಇರ್ಬೇಕು ಅನ್ಸರ. ಅವಾಗ ನಮಗೆ ದ್ವಿತ್ವ ಅಂದ್ರೆ ಒಂದೇ ಅಕ್ಷರ ಇನ್ನೊಂದ್ ಸರ್ತಿ ಬಂತು ಅಂದ್ರೆ ಅದಕ್ಕೆ ದ್ವಿತ್ವ. ಅಂದ್ರೆ ಒಂದೇ ಜಾತಿಯ ವ್ಯಂಜನಗಳು ಎರಡು ಬಾರಿ ಬರುವುದಕ್ಕೆ ದ್ವಿತ್ವ ಅಂತ ಕರಿತೀವಿ. ಗೊತ್ತಾಯ್ತ್ರಿ? ಸಜಾತಿ. ನೆಕ್ಸ್ಟ್ ಏನಂದ್ರೆ ಕಾಗುಣಿತ. ಕಾಗುಣಿತ ಅಂದ್ರೆ ಏನು? ಕಾಗುಣಿತ ಅಂತ ಎದಕ್ಕೆ ಕರಿತೀವಿ ನಾವು ಅಂದ್ರೆ ವ್ಯಂಜನಗಳಿಗೆ ಸ್ವತಂತ್ರವಾದ ಮಾತ್ರ. ಯಾವಾಗಲೂ ನಮಗೆ ಡೆಫಿನೇಷನ್ ಗೊತ್ತಿರ್ಬೇಕು. ನಾವು ಪಾಂಡಿತ್ಯ ಅಂತ ಯಾವಾಗ ಗೊತ್ತಾಗ್ತದೆ ನಮ್ಗಂದ್ರೆ ಆ ವಿಷಯದ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಬೇಕು. ಅದಕ್ಕೆ ನಾವು ಪಾಂಡಿತ್ಯ ಅಂತ ಕರಿತೀವಿ. ಈ ತರ ನೀವು ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಒಂದು ಕ್ವಶನ್ ನಮ್ಮಿಂದ ಬಿಟ್ಟು ಹೋಗಲ್ಲ. ಒಂದು ಕ್ವಶನ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಕ್ವಶನ್ ಬಿಡ್ಲಾರ್ದಂಗ್ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಎಕ್ಸಾಮ್ನಾಗ 10 ಕ್ವಶನ್ ಹಿಂದಿದ್ದವ್ ನೌಕರಿ ಮಾಡ್ಕೊಳ್ಳಲ್ಲ, ಒಂದು ಕ್ವಶನ್ ಹಿಂದಿದ್ದವಂದೇ ನೌಕರಿ ಹೋಗ್ತದೆ. ಆ ನೌಕರಿ ಹೋದಾಗ ಅವೆಲ್ಲ ಕ್ವಶನ್ಸ್ಗಳು ಕನಸ್ನಾಗ ಬರ್ತಾವ. ಅದೊಂದು ಕ್ವಶನ್ ಹಾಕಿದ್ರೆ ನೌಕರಿ ಆಗ್ತಿತ್ತಲ್ಲ. ಹಾಗಾಗಿ ಎಷ್ಟು ಓದ್ತೀವಲ್ಲ ಅಷ್ಟು ಎಚ್ಚರದಿಂದ ಇರೋದು ಕೂಡ ಬಹಳ ಇಂಪಾರ್ಟೆಂಟ್. ಕಾಂಪಿಟೇಟಿವ್ ಅಂದಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು, ಓದೋರ್ದಾಗೂ ಇರಬೇಕು, ಬಿಡಿಸುವಂತ ಸ್ಕಿಲ್ನಾಗೂ ಇರಬೇಕು, ಮತ್ತು ಯಾವ್ದು ಓದಬೇಕು, ಹೇಗೆ ಓದಬೇಕು, ಯಾವ್ದು ಮುಖ್ಯ ಅದ ಇವೆಲ್ಲ ತಿಳ್ಕೊಂಡು ಓದ್ತಾ ಬಂದಾಗ ನಿಮ್ಮ ಗೆಲುವಿನ ಪ್ರಮಾಣ ಆಟೋಮೆಟಿಕ್ ಹೆಚ್ಚಾಗ್ತದೆ. ಕೆಲವೊಬ್ರು ಭಾಳ ಓದ್ತಾರ, ಬಿಡ್ಸೋದ್ ಸ್ಕಿಲ್ ಇರಲ್ಲ, ಅಲ್ಲಿ ಹೋಗಿ ಹೆದರ್ತಾರ, ನಡಗ್ತಾರ, ಅವೆಲ್ಲ ಆಗಲ್ಲ. ಓದೋರು 25 ಜನ ಆದ್ರೂ ಕರೆಕ್ಟ್ ಓದೋರು ಅದ್ರಾಗ 5 ಜನ. ನೀವು ನೆನ್ಪಿಟ್ಕೋಬೇಕು ಯಾವಾಗಲೂ. ಪೋಸ್ಟ್ ಹಾಕಿದಾಗ ನಂಬರ್ ಆಫ್ ಪೋಸ್ಟ್ ಎಷ್ಟು ಜನ ಹೇಳ್ತಾರೆ? 2 ಲಕ್ಷ 3 ಲಕ್ಷ ಅಂತ ಹೇಳ್ತಾರೆ. ಪೋಸ್ಟ್ 1,000 ಇರ್ತಾವ, 1 ಲಕ್ಷ ಅಪ್ಲಿಕೇಶನ್ ಹಾಕಿರ್ತಾರ. ಅದ್ರಾಗ ಕರೆಕ್ಟ್ ಓದೋರು ನಿಮ್ಗೆ ಗೊತ್ತಿರ್ಲಿ 2,000 ಜನ ಇರ್ತಾರೆ. ಅವರೇ ನಿಮಗ ಅವ್ರ ಮೇಲಾಗ್ಬೋದು, ನೀವು ಕೆಳಗಾಗ್ಬೋದು. ಹಂಗಾಗಿ ಓದ್ಬೇಕಾಗಿದ್ದಾಗ ಸ್ವಲ್ಪ ಇಂಥವುಗಳನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು, ಯಾವುದೇ ಇರಲಿ, ಅದಕ್ಕೆ ಕನ್ನಡ ಇರಲಿ ಅಥವಾ GK ಮತ್ತೊಂದು ವಿಷಯ ಇರಲಿ, ಕನ್ನಡ GKದಾಗೂ ಬರ್ಬೋದು. ಒಂದು GK ಓದುವಂತ ಸಮಯದಾಗೂ ಕೂಡ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಬರುವಂತ ರೀತಿಯಲ್ಲಿ ಓದ್ಕೋಬೇಕು. ಬೇರೆಯವ್ರ ಆನ್ಸರ್ ಹೇಳಿದ್ರು ಅದಾಗಲ್ಲ. ಕೆಲವೊಬ್ರು ನೋಡ್ರಿ ಕೀ ಆನ್ಸರ್ ಈಗ 33 ಇರ್ತಾವ, ಟೋಟಲಿ 100ಕ್ಕ 91 ಆಗ್ಯಾವ ಕರೆಕ್ಟ್ ಅಂತ ಹೇಳ್ತಾನ. ಸೀಟ್ ಎಲ್ಲ ಬಿಡಿಸಿ ಬರ್ತಾರ, ಬಿಡಿಸಿ ಬಂದ ತಕ್ಷಣ ಕರೆಕ್ಟ್ 91 ಆಗ್ಯಾವ ಚೆಕ್ ಮಾಡ್ತಾನ. ಇದು ರೈಟ್, ಇದು ರೈಟ್, ಇದು ರೈಟ್, ಇದು ರೈಟ್, ಇದು ರೈಟ್, ಇದು ರೈಟ್, ಕೀ ಆನ್ಸರ್ ಬಿಡ್ತಾರ. ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಅವಾಗ 91 ಆಗಿದ್ದು 19 ಆಗ್ತದೆ. 19 ಆಗ್ತದೆ. ಯಾಕಂದ್ರೆ ಓವರ್ ಕಾನ್ಫಿಡೆನ್ಸ್ ಮೇಲೆ ಹೋಗಿರ್ತಾರೆ.
ಅದಕ್ಕ ನಾವು ಅಲ್ಲಿ ಚೆಕ್ ಮಾಡಿದ್ರು ಅಷ್ಟೇ ಇರ್ಬೇಕು, ಹೊರಗೆ ಬಂದ್ ಚೆಕ್ ಒಂದೆರಡಂತೂ ಕೀ ಆನ್ಸರ್ಸ್ಗಳು ವೇರಿಯೇಷನ್ಸ್ ಆಗೋದು ಸಹಜ. ಅದು ಎಂತ ಪ್ರತಿಭಾವಂತ ಇದ್ರು ನೂರಕ್ಕೆ ನೂರು ನನಗೆ ಕನ್ನಡ ಕೊಟ್ರು ನಾನು ತಗೊಳಕ್ಕಾಗಲ್ಲ. ನಾವು ನೂರಕ್ಕೆ ನೂರು ತಗೊಳ್ಬೇಕಾಗಿಲ್ಲ, ನೌಕರಿ ಆಗೋರು ತಗೊಂಡ್ರೆ ಸಾಕು. ನೀವು ನೂರಕ್ಕೆ ನೂರು ತಗೊಂಡ್ರು ಅದೇ ಬೇಸಿಕ್ ಸ್ಯಾಲ್ರಿ ಕೊಡ್ತಾರ, ನೌಕರಿ ಆಗೋರು ತಗೊಂಡ್ರು ಅದೇ ಸ್ಯಾಲ್ರಿ ಕೊಡ್ತಾರ, ಕಟ್ಟ ಕಡೆ ಹೆಸರಿದ್ರು ಅದೇ ಸ್ಯಾಲ್ರಿ ಇರುತ್ತ, ಮೊಟ್ಟ ಮೊದಲ ಹೆಸರಿದ್ರು ಕೂಡ ಅದೇ ಸ್ಯಾಲ್ರಿ ಇರುತ್ತೆ. ನಮ್ ತಲೆಗೆ ಏನಿರ್ಬೇಕು, ನೌಕರಿ ಆಗ್ಬೇಕಷ್ಟೆ. ನಮ್ ತಲೆಗೆ ಏನಿರ್ಬೇಕು, ಹುದ್ದೆ ಸಿಗ್ಬೇಕಷ್ಟೇ. ಅದಕ್ ಬಿಟ್ರೆ ನಮ್ ತಲೆಗೆ ಬೇರೆ ಏನು ಇರಬಾರ್ದು, ನೌಕರಿ ಆಗೋಷ್ಟು ಓದ್ಬೇಕು. ಹಂಗ ಓದ್ಬೇಕಾಗಿದ್ದಾಗ ನಾವ್ ಹೆಚ್ಚು ಭಾಳ ತಗೋಬೇಕು ನಾನು ಅವೇನಿಲ್ಲ. ಕರೆಕ್ಟ್ ಆಗ್ಲಿಕ್ಕೆ ನಮ್ಗೆ ಕೊಟ್ಟಂತ ಲಿಮಿಟೆಡ್ ಟೈಮ್ನಾಗೆ ಯಾರು, ಯಾಕೆ ನೋಡ್ರಿ 200 ಮಾರ್ಕ್ಸ್ ಆ ಟೈಮ್ನಾಗೆ ಪಿಕಪ್ ಮಾಡ್ಬೇಕು ನಾವು. ಹಂಗಾಗಿ ಅದೊಂದು ಸ್ಕಿಲ್. ಅದಕ್ಕೆ ಮೈಂಡ್ ಕೂಲ್ ಇರಬೇಕು, ಸಬ್ಜೆಕ್ಟ್ ಗ್ರಿಪ್ ಇರಬೇಕು, ಜೊತೆಗೆ ಆ ಸ್ಕಿಲ್ ಬೇರೆ ಇರಬೇಕು. ಶಾರ್ಟ್ ಟೈಮ್ನಾಗ ಮಾಡುವಂತ ಸ್ಕಿಲ್ ಇರಬೇಕು, ಸಡನ್ಲಿ ಅರ್ಥ ಮಾಡ್ಕೋಬೇಕು. ಒಂದ್ ಕ್ವಶನ್ ಹೋದಾಗ ಮತ್ತೊಂದು ಓದ್ಲಿಕ್ಕೆ ಹೋಗ್ಬಾರ್ದು. ಅಂತವೆಲ್ಲ ನೀವು ಸ್ವಲ್ಪ ಮಾಡ್ಕೊಂಡ್ರಿ ಅಂದ್ರೆ ಇವೆಲ್ಲ ಏನ್ ದೊಡ್ಡ ಸಮಸ್ಯೆ ಅಲ್ಲ, ಇವೆಲ್ಲ ಬೇಸಿಕ್. ಇಲ್ಲಿ ನೀವು ಕಾಗುಣಿತ ಅಂತ ಬಂತಂದ್ರೆ ಏನಂತ ಕೇಳ್ತಾನೆ, ಕಾಗುಣಿತಗಳು ಯಾವ್ರಿ ಅಂದ್ರೆ ವ್ಯಂಜನಗಳಿಗೆ ಸ್ವತಂತ್ರವಾದ ಮಾತ್ರ ಬೆಲೆ ಇರುವುದಿಲ್ಲ. ಹೀಗಾಗಿ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಪಡೆದುಕೊಳ್ಳುವಂತ ಚಿಹ್ನೆಗಳಿಗೆ ಕಾಗುಣಿತ ಅಥವಾ ಅದಕ್ಕೆ ಇನ್ನೊಂದು ಹೆಸರೇನ್ರಿ, ಗುಣಿತಾಕ್ಷರ ಅಂತ ಕರೀತೀವಿ. ಇದೆಲ್ಲ ನಮ್ಗೆ ಸಹಜವಾಗಿ 1ನೇ 2ನೇ ಹಿಡ್ಕೊಂಡೆ ಕಲ್ಕೊಂಡ್ ಬಂದಿದ್ವಿ, ಆದ್ರೂ ಗೊತ್ತಿಲ್ಲ ನಮಗೆ. 1ನೇ 2ನೇ ಹಿಡ್ಕೊಂಡೆ ನಾವು ಕಲ್ಕೊಂಡ್ ಬಂದ್ವಿ, ಆದ್ರೂ ನಮಗ ಗೊತ್ತಿಲ್ಲ. ಯಾಕೆ ಈ ರೀತಿ ಅಂದ್ರೆ ನೀವು ಇದನ್ನ ಬೇಸಿಕ್ ಆಗಿ. ಈ ನೆಕ್ಸ್ಟ್ ಏನ್ ಬಂದೇವ್ ಅಂದ್ರೆ ಈಗ ಮೂಲಾಕ್ಷರಗಳು ಅಂತ ಬಂದಿದೆ. ಎಷ್ಟವರಿ ಮೂಲಾಕ್ಷರ? 49. ಈ ಇದ್ರಾಗ ಯಾವ ಅನ್ನೋದು ಸಣ್ಣ ಸಣ್ಣ ವಿಷಯನೇ ನಾವು ತಪ್ಪು ಮಾಡ್ತಿರ್ತೀವಿ. 49 ಈ ಕನ್ನಡದಲ್ಲಿ ಬಳಸಲ್ಪಡ್ತಕ್ಕಂಥ ಒಟ್ಟು ಅಕ್ಷರಗಳನ್ನ ಮೂಲಾಕ್ಷರ ಅಂತ ಕರಿತೀವಿ. ಅದಕ್ಕೆ ಕನ್ನಡದ ವರ್ಣಮಾಲೆ ಅಂತ ಕರಿತೀವಿ. ಗೊತ್ತೈತ್ರಿ? ಕನ್ನಡದ ವರ್ಣಮಾಲೆ ಯಾವುವು? ಕನ್ನಡದಲ್ಲಿ ಯಾವ ಬಳಕೆಯಲ್ಲಿ ಅವ ಆ ಎಲ್ಲಾ ಅಕ್ಷರಗಳಿಗೆ ವರ್ಣಮಾಲೆ. ವರ್ಣಮಾಲೆ ಅಂತ ಯಾಕೆ ಕರೆದಾರ ಅಂದ್ರೆ ಮಾಲೆಗಳ ವರ್ಣಗಳನ್ನು ಒಂದು ಮಾಲೆ ರೂಪದಾಗ ಕೊಟ್ಟುಬಿಟ್ಟಾರ ನಮ್ಗೆ ಇಡೀಯಾಗಿ. ಅಂದ್ರೆ ಒಂದು ನಮ್ಗೆ ಓದ್ಲಿಕ್ಕೆ ಅನುಕೂಲ ಆಗುವಂತ ರೀತಿಯಲ್ಲಿ ಒಂದು ಮಾಲೆ ರೂಪದಾಗ ಮಾಡಿಬಿಟ್ಟಿದ್ರೆ ಅದು ಮಾಲೆಗಳು ಅಂತ ಬಳಸ್ಕೊಂಡಾರ. ಅಂದ್ರೆ ಒಂಥರ ಅಪ್ರಿಶಿಯೇಟ್, ಗುಣಗಾನ ಅಂತ ಕರಿತೀವಲ್ಲ ಆ ರೀತಿ ನಮ್ಮನ್ನ ಅದು ಬಳಸ್ಕೊಂಡಾರ. ಇರ್ಲಿ 49 ಬಂದಾಗ ಇದ್ರಾಗ ಯಾವ್ಯಾವ? ಇದ್ರಾಗ 49 ಯಾವ್ರಿ? ಸ್ವರ, ವ್ಯಂಜನ ಮತ್ತೆ ಯೋಗ, ವಾ, ಅಷ್ಟೇ. ಸ್ವರ ಅಂದಾಗ ನೋಡ್ರಿ, ಸ್ವಲ್ಪ ಸ್ವರ ಅಂದಾಗ ಏನು? ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತ ಅಕ್ಷರ. ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸ್ತೀವಿ ಅಷ್ಟೇ. ಸ್ವರ ಅಂದ್ರೆ ಸ್ವತಂತ್ರ ಉಚ್ಚಾರ. ವ್ಯಂಜನ ಸ್ವರದ ಸಹಾಯದಿಂದ ಉಚ್ಚಾರ ಅಷ್ಟೇ. ಯೋಗವಾಹ ಅಕ್ಷರಗಳ ಜೊತೆಗೂಡಿ ಬರುವಂತ ಅಕ್ಷರ. ಇಲ್ಲೇನಿಲ್ಲ, ಕಹ, ಕಂ, ಕಹ ಅಕ್ಷರಗಳ ಜೊತೆಗೂಡಿ ಬರ್ತಾವ ಅಷ್ಟೇ. ಯೋಗ ವಾಹ. ಯೋಗ ಅಂದ್ರೆ ಜೊತೆಗೂಡಿ, ವಾಹ ಅಂದ್ರೆ ಬರುವುದು. ಅರ್ಥನೇ ಅದಲ್ಲಿ. ಯೋಗ ಅಂದ್ರೆ ಜೊತೆಗೂಡಿ, ವಾಹ ಅಂದ್ರೆ ಬರುವುದು. ಕೆಲವೊಬ್ರು ಯೋಗ ವಾಹಕ ಅಂತ ಬಳಸ್ತಾರೆ. ಯೋಗ ವಾಹಕ ಅಲ್ಲ, ಯೋಗ ವಾಹ. ವಾಹಕ ಅಂದ್ರೆ ಮತ್ತೆ ಸೈನ್ಸ್ ವರ್ಡ್, ಅದು ವಿಜ್ಞಾನದ ಪದ ಆಗ್ತದೆ. ಯೋಗ ವಾಹ ನೋಡಿ. ಸ್ವರ ಅಂದ್ರೆ ಸ್ವತಂತ್ರ, ಸ್ವರದ ಸಹಾಯದಿಂದ ಅಕ್ಷರಗಳ ಜೊತೆಗೂಡಿ ಬರುವಂತ. ಇದು ಡೆಫಿನೇಷನ್. ಇದಕ್ಕೆ ಯಾರು ವ್ಯಾಕರಣ ಹೆಂಗಂದ್ರೆ ಗಣಿತ ಇದ್ದಂಗ, a+b² = a² + b² 2ab. ಅದಕ್ಕೆ ಬಿಟ್ಟು ಏನೂ ಆಗಲ್ಲ. ಹಂಗಿಲ್ಲಿ ಬೇರೆದ್ ನಾವೇನು ಮಾಡ್ಕೊಳಕ್ ಬರಲ್ಲ. ಸ್ವತಂತ್ರವಾಗಿರುವಂತ ಅಕ್ಷರ. ಇದ್ರಾಗ 2 ಪ್ರಕಾರ. ಸ್ವತಂತ್ರದಾಗ 2 ಯಾವ್ರಿ? ಹೃಸ್ವ ಮತ್ತು ದೀರ್ಘ. ಹೃಸ್ವ ಅಂದ್ರೆ 1 ಮಾತ್ರೆ, ದೀರ್ಘ ಅಂದ್ರೆ 2 ಮಾತ್ರೆ ಅಷ್ಟೇ, ಮುಗೀತು. ವ್ಯಂಜನದಾಗ ಎಷ್ಟು ಪ್ರಕಾರ ಅವ? ವರ್ಗೀಯ, ಅವರ್ಗೀಯ ವ್ಯಂಜನ. ವರ್ಗೀಯದ ಎಷ್ಟು ಅವರಿ? 25. ಅವರ್ಗೀಯದಾಗ 9. ಅವರ್ಗೀಯ ಅಂತ ಯಾಕೆ ಕರೆದ್ರು? ಇಲ್ಲದ ಒಂದು ವರ್ಗಕ್ಕೆ ವರ್ಗಕ್ಕೆ ಸಂಬಂಧಪಟ್ಟೇವ, ವರ್ಗಕ್ಕೆ ಸಂಬಂಧಪಟ್ಟೇವ. ಇವು ಒಂದಕ್ಕೊಂದು ಸಂಬಂಧ ಇಲ್ಲ. ಅವರ್ಗೀಯ ಅಲ್ಲೇ ಅದ. ಅವರ್ಗೀಯ ಉಪಸರ್ಗಗಳು. ವರ್ಗೀಯ, ಅವರ್ಗೀಯ. ಅಕ್ಷರ, ಕ್ಷರ. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ಅನಾಶ. ಅದನ್ನ ನೀವು ಇಷ್ಟು ಮುಗಿತಲ್ಲ, ವರ್ಣಮಾಲೆ ಮುಗಿತು. ಇದಕ್ ಬಿಟ್ರೆ ನಿಮ್ಗೆ ಏನು ಇದ್ರಾಗ ಕೇಳಲ್ಲ. ನೆಕ್ಸ್ಟ್ ನಮಗ್ ಬರೋದೇನಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆ ಬರ್ತದೆ. ಸಾಹಿತ್ಯ ಚರಿತ್ರೆ ಬರ್ತದೆ. ಇನ್ನು ವ್ಯಾಕರಣ ಭಾಗ ಅಂತ ಬಂತು ಅಂದ್ರೆ ಇದ್ರ ಏನ್ ಓದ್ಬೇಕು ಅನ್ನೋದು ದೊಡ್ಡ ಕಷ್ಟ. ಸಾಹಿತ್ಯ ಚರಿತ್ರೆ ಅನ್ನೋದು ಭಾಳ ಇದೆ. ನಿಮ್ ಟಿ ಪರ್ಪಸ್ ಅಥವಾ ನೀವು ಹೈಸ್ಕೂಲ್ ಟೀಚರ್ 68 ಅಪಾಯಿಂಟ್ಮೆಂಟ್ ಪರ್ಪಸ್ ಓದ್ಬೇಕಾಗಿದ್ರ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ್ರೆ ಏನ್ ಓದ್ಬೇಕ್ರಿ? ಭಾಳ ಬರ್ತಿದ್ರ. ಇದ್ರಾಗೂ ಭಾಳ ಬರ್ತದೆ. ಯಾವ ಓದ್ಬೇಕು? ಈಗ ನೀವು ವರ್ಣಮಾಲೆ ಅಂತ ಓದ್ಲೇಬೇಕ, ಸಹಜವಾಗಿ ಓದ್ಲೇಬೇಕು. ಇದ್ರಾಗ ಬಂದಾಗ ಇದ್ರಾಗ ನಾಮಪದ ಬರ್ತದೆ.
ನಾಮಪದ, ಕೃದ ಅಥವಾ ಕ್ರಿಯಾಪದ. ಆಮೇಲೆ ಸಾಮಾನ್ಯವಾಗಿ ನಾಮಪದ, ಕ್ರಿಯಾಪದ, ಕೃದಂತ, ತದ್ದಿತಾಂತ, ಆಮೇಲೆ ಅವಯಗಳು ಮತ್ ಬರ್ತವ್ರಿ. ಮತ್ತೇನೇನ್ ಬರ್ತಾವ? ಸಂಧಿ ಸಮಾಸ, ಅಲಂಕಾರ, ಮತ್ತೇನ್ ಬರ್ತಾವ? ಛಂದಸ್ನಲ್ಲಿ ಬರ್ತದೆ. ಛಂದಸ್ನಲ್ಲಿ ಬರುತ್ತೆ. ವ್ಯಾಕರಣ ಅಂತ ಬಂದಾಗ ಅದು ಬರಲ್ಲ. ಛಂದಸ್ನಲ್ಲಿ ಬಂದಾಗ ಮತ್ತೆ ಬರ್ತದೆ. ಇಲ್ಲಿ ನೋಡ್ರಿ, ಇದ್ರಾಗ ಏನ್ ಓದ್ಬೇಕು? ಇಷ್ಟೆಲ್ಲ ಅದಲ್ರಿ, ಮತ್ತೆಲ್ಲ ಓದ್ಕೋಬೇಕಲ್ಲ. ಈಗ ನೋಡ್ರಿ, ವ್ಯಾಕರಣ ಅಂತ ಬಂದಾಗ ನಾಮಪದ ಅಂತದ. ನಾಮಪದ ಅಂತ ಬಂತು ಅಂದ್ರೆ ನಾಮಪದ ಅಂತ ಆಗ್ಬೇಕಾಗಿದ್ರೆ ಏನ್ ಬೇಕು? ನಿಮ್ಗೆ ಬೇಕು, ಬಹಳ ಮುಖ್ಯವಾಗಿದೆ. ಒಂದು ಪದ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಇಡೀ ನಾಮ ಪ್ರಕರಣ ಗೊತ್ತಾಗ್ಬಿಡುತ್ತೆ. ನಾಮಪದ ಆಗ್ಬೇಕಾಗಿದ್ರೆ ಏನ್? ನಾಮಪದ ಒಂದು ಉದಾಹರಣೆ ಹೇಳಿ ನೋಡೋಣ. ನಾಮಪದ ಅಂತ ಎದಕ್ಕೆ ಕರಿತೀವಿ? ಇಲ್ಲಿ ಬಂತಿಲ್ಲ, ಜ್ಞಾನ ಸಿಂಚನ ಅಂತಿದೆ ಒಂದ್ ಹೆಸರು. ನೀವು ಕುಂತಿದ ಜ್ಞಾನ ಸಿಂಚನ ಏನದ? ಇದು ನಾಮಪದ ಅಲ್ಲದು. ಇಲ್ಲೇ ನಾವು ತಪ್ಪದು. ಹೌದ್ರೆ? ನಾಮಪದ ಅಂತ ಎದಕ್ಕೆ ಕರಿತೀವಿ ನಾವು ಅಂದ್ರೆ, ನೋಡ್ರಿ, ನಾಮಪದ ನೀವು ಆಗ್ಬೇಕಾಗಿತ್ತಂದ್ರೆ, ನಾಮಪದ ಆಗ್ಬೇಕಾಗಿದ್ರೆ ನೆನ್ಪಿಟ್ಕೋರಿ, ನಾಮ ಪ್ರಕೃತಿ ಅಧಿಕ ನಾಮ ವಿಭಕ್ತಿ ಪ್ರತ್ಯಯ ಈಜಿಕಲ್ ಟು ನಾಮಪದ. ನಾಳೆ ನಿಮ್ಗೆ ಏನ್ ಕೇಳ್ತಾನಂದ್ರೆ, ನಾಮಪದದ ಮೂಲ ರೂಪ ಯಾವುದು? ನಾಮ ಪ್ರಕೃತಿ. ನಾಮ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು? ಇದ್ರ ಕೆಲಸ ಏನ್ರಿ? ಹೂ ಇದೆ, ಅನ್ನು ಇದೆ, ಇಂದ, ಏಕೆ, ಹೀಗೆ, ದೆಸೆಯಿಂದ, ಅಲ್ಲಿ, ಅಥವಾ ಓಣ, ಇರ, ಇವೆಲ್ಲ ಹೊಸ ಕನ್ನಡದಲ್ಲಿ ಬರ್ತಾವ. ಹೌದ್ರಾ? ಈಗ ಇದ್ರ ಕೆಲಸ ಏನ್ ಹೇಳಿ ನೋಡೋಣ. ನೋಡ್ರಿ, ನಾಮಪದದ ಮೂಲ ರೂಪವನ್ನ ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು? ನೋಡ್ರಿ, ನಾಮ ಪ್ರಕೃತಿಗಳಿಗೆ ಸೇರಿ ನಾನಾರ್ಥಗಳನ್ನು ಸೃಷ್ಟಿ ಮಾಡುವಂತಹ ಪ್ರತ್ಯಯಗಳಿಗೆ ನಾಮ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಎರಡು ಪ್ರತ್ಯಯಗಳು ಬರ್ತಾವ ಕನ್ನಡದಾಗ. ಇಡೀ ಕನ್ನಡದಲ್ಲೇ ಬರ್ತಕ್ಕಂಥ ಎರಡು ಪ್ರತ್ಯಯಗಳು. ಒಂದು ನಾಮ ವಿಭಕ್ತಿ ಪ್ರತ್ಯಯ, ಇನ್ನೊಂದು ಕ್ರಿಯಾ ವಿಭಕ್ತಿ ಪ್ರತ್ಯಯಗಳು ಅಂತ ಬರ್ತವೆ. ಕ್ರಿಯಾ ವಿಭಕ್ತಿ ಪ್ರತ್ಯಯ ಇವು ನಾಮ ಪದಕ್ಕೆ ಹತ್ಕೊಳ್ಳೋದ್ರಿಂದ ನಾಮ ವಿಭಕ್ತಿ ಪ್ರತ್ಯಯ, ಅವು ಕ್ರಿಯಾ ಧಾತುಗಳಿಗೆ ಹತ್ಕೊಳ್ಳೋದ್ರಿಂದ ಅಥವಾ ಕ್ರಿಯಾ ಪ್ರಕೃತಿಗಳಿಗೆ ಹತ್ಕೊಳ್ಳೋದ್ರಿಂದ ಕ್ರಿಯಾ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ಇದ್ರ ಕೆಲಸ ಏನಂದ್ರೆ, ನಾಮ ಪ್ರಕೃತಿಗಳಿಗೆ ಸೇರಿ ನಾನಾರ್ಥಗಳನ್ನು ಸೃಷ್ಟಿ ಮಾಡುವಂತ ಪ್ರತ್ಯಯಗಳೇ ನಾಮ ವಿಭಕ್ತಿ ಪ್ರತ್ಯಯ. ಇಲ್ಲಿ ನೋಡಿ, ಉದಾಹರಣೆಗೆ ಸಮುದ್ರ ಅಂತ ಒಂದು ಪದ ಇದೆ. ಸಮುದ್ರ, ಇದಕ್ಕೆ ಹಚ್ಚಿರಿ. ಸಮುದ್ರವು ಸಮುದ್ರವನ್ನು, ಸಮುದ್ರದಿಂದ ಸಮುದ್ರಕ್ಕೆ, ಸಮುದ್ರದ ಬರ್ತದೆ. ಇಲ್ಲಿ ನೋಡಿ, ಒಂದೇ ಪದ ಅರ್ಥ ಬೇರೆ ಬೇರೆ. ಇದೇ ಕೆಲಸ. ಇದಿಷ್ಟೇ ಇತ್ತು ಅಂದ್ರೆ ನಾಮ ಪ್ರಕೃತಿ. ಹೌದ್ರಿ? ಇದ್ರಾಗ ಸಹಜನಾಮ ಮತ್ತು ಸಾಧಿತ ನಾಮ ಅಂತ ಬರ್ತಾವ. ನಾಳೆಗೆ ನಿಮಗೆ ಕ್ವಶನ್ಸ್ಗಳು ಇಂತಲೇ ಇರ್ತಾವ. ಸಹಜ ನಾಮ, ಇನ್ನೊಂದು ಯಾವ್ದ್ರಿ? ಸಾಧಿತ ನಾಮ ಅಂತ ಬರ್ತದೆ. ಸಹಜನಾಮ ಪ್ರಕೃತಿ, ಇದಕ್ಕೆ ಸಹಜನಾಮ ಪ್ರಕೃತಿ ಅಂತಲೂ ಕೂಡ ಕರಿಬಹುದು. ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಅಂತಲೂ. ಅವಾಗ ಅಧಿಕ ನಾಮ ವಿಭಕ್ತಿ ಪ್ರತ್ಯಯ, ಅಧಿಕ ನಾಮ ವಿಭಕ್ತಿ ಪ್ರತ್ಯಯ ಎರಡು ಸೇರಿದಾಗ ಏನಾಗ್ತಂದ್ರೆ ನಾಮಪದ ಆಗ್ತದೆ. ನಾಮಪದ. ಇಲ್ಲಿ ನೋಡ್ರಿ, ಇದನ್ನ ನಾಮ ಪ್ರಕೃತಿ ಅಂತೀರಿ, ಇದನ್ನ ನಾಮ ಪ್ರಕೃತಿ ಅಂತೀರಿ. ಸಹಜನಾಮ ಅಂತ ಕರಿತೀವಿ. ಸಹಜನಾಮ ಅಂದ್ರೆ ನೋಡ್ರಿ, ಯಾವುದೇ ಪ್ರತ್ಯಯಗಳಿಲ್ಲದೆ ಸ್ವತಂತ್ರವಾಗಿರ್ತಕ್ಕಂಥ ಪದಕ್ಕ ನಾಮ ವ್ಯಕ್ತಿ ಪ್ರತ್ಯಯಗಳು ಸೇರ್ಕೊಂಡು ಅಂದ್ರೆ ಅದು ಸಹಜನಾಮ. ಉದಾಹರಣೆ ಇಲ್ಲ, ಸಮುದ್ರ ಇದೆ, ಅಥವಾ ಯಾವುದು ತೆಂಗಿನ ಮರ ಅಂತಿದೆ. ಇಲ್ಲಿ ನೋಡಿ, ತೆಂಗು ಒಂದು ಪದ, ಮರ ಎರಡು ಪದ ಸೇರಿವಲ್ಲ. ಬೆಟ್ಟದಾವರೆ ಬಿಡಿಸ್ಬಾರ್ದಾಗ ಏನಾಗ್ತದ? ಬೆಟ್ಟದ ಅಧಿಕ ತಾವರೆ, ಆದ್ರೆ ಎರಡು ಪದ ಅವ. ಹೌದ್ರೆ? ಅಂದ್ರೆ ಕೇವಲ ಮರ ಅಂತಿತ್ತು ಅಂದ್ರೆ ಸಹಜನಾಮ, ಕೇವಲ ತೆಂಗು ಅಂತಿತ್ತು ಅಂದ್ರೆ ಸಹಜನಾಮ. ಹೌದ್ರಿ? ಕೇವಲ ತೆಂಗು ಅಂತಿತ್ತು ಅಂದ್ರೆ ಸಹಜನಾಮ. ಸಾಧಿತ ನಾಮ ಅಂದ್ರೆ ಎರಡು ಪದ ಸೇರಿ ಒಂದು ಪದ ಆಗ್ತದೆ. ಬೆಟ್ಟದ ಅಧಿಕ ತಾವರೆ, ಬೆಟ್ಟದಾವರೆ. ಹಗಲಿನ ಅಧಿಕ ಕನಸು,
ಹಗಲುಗನಸು. ಉದಾಹರಣೆಗೆ ಜಾಣ, ಅಧಿಕತನ, ಜಾಣತನ. ನಿಮ್ಗೆ ಗೊತ್ತಿರಲಿ, ಸಹಜನಾಮ ಸಹಜವಾಗಿರ್ತಕ್ಕಂಥ ನಾಮಗಳು ಸಾಧಿತ ನಾಮದಾಗ ಯಾವ್ಯಾವ ಬರ್ತಾವ ಅಂದ್ರೆ ಎಲ್ಲಾ ಸಮಾಸ ಪದಗಳು. ನೆನ್ಪಿಟ್ಟುಕೋರು ನೀವೆಲ್ಲ. ಸಮಾಸ ಪದಗಳು, ತದ್ದಿತ ಪದಗಳು ಮತ್ತೆ ಕೃದಂತ ಪದಗಳು ಇವೆಲ್ಲವೂ ಕೂಡ ಸಾಧಿತ ನಾಮಗಳು. ಸಾಧಿತ ನಾಮ ಯಾವ ಹೇಳ್ರಿ? ಕೃದಂತ ಅಂತ ಕರಿತೀವಿ. ನಿಮಗೆ ಒಂದು ಚಾಪ್ಟರ್ ಕ್ಲಿಯರ್ ಮಾಡ್ತೀನಿ ನಾನು ಇವತ್ತು. ಅಷ್ಟು ಮಾಡ್ಲಿಕ್ಕಾಗಲ್ಲ, ನಾಮಪದ ಇಡೀ ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಮತ್ತೆ ಅರ್ಧಂಬರ್ಧ ಆಗುತ್ತೆ. ಇವತ್ತು ನಾಮಪದ ಯಾವ್ಯಾವ ಬರ್ತವೋ ಇಡೀ ನಾಮಪದ ನೀವು ಎಲ್ಲಿ ಕೇಳ್ಕೊಬಾರ್ದು, ಆ ರೀತಿ ನೀವು ಕ್ಲಿಯರ್ ಮಾಡ್ಬಿಡ್ತೀನಿ. ಈ ಹೇಳಿವಲ್ಲ, ಈಗ ನೋಡ್ರಿ ಇದು ಯಾವ್ಯಾಂಗ್ ಬರ್ತಾವ ಅಂತ ನಿಮ್ಗೆ ಕ್ಲಿಯರ್ ಹೇಳ್ತೀನಿ ನೋಡ್ರಿ. ಬೇರೆ ತಗೊಂಡ್ರೆ ಮತ್ತೆ ಇದಾಗಲ್ಲ. ಈ ನಾಮಪದ ಬಂತ, ನಾಮ ಅಂದ್ರೆ ಗೊತ್ತಾಯ್ತ ನಿಮ್ಗೆ? ನಾಮ ಪ್ರಕೃತಿ ಅಧಿಕ ನಾಮ ವಿಕೃತಿ ಇಜಿಕಲ್ ಟು ನಾಮಪದ. ಹೌದ್ರಿ? ಇಲ್ಲಿ ನಾಮಪದದಾಗ ಒಂದೇದು ಸಹಜನಾಮ, ಸಾಧಿತ ನಾಮ ಅಂತ ನೋಡಿದ್ವಿ. ಇನ್ನೊಂದು ವಿಶೇಷಣ ನಾಮ, ಭಾವನಾಮ, ಬೇರೆ ಬೇರೆ ನಾಮಗಳೆಲ್ಲ ನಾವು ನೋಡ್ತಾ ಬರ್ತೀವಿ. ಆದ್ರೆ ಇಲ್ಲಿ ಒಂದೇದು ನಾಮಗಳಲ್ಲಿ ಸರ್ವನಾಮ, ಸಹಜ, ರೂಢನಾಮ, ಅಂಕಿತ ನಾಮ ಅವೆಲ್ಲ ಬರ್ತಾವ. ಅವು ಯಾವ್ಯಾವ ಕರಿತೀವಿ ನೋಡ್ರಿ ನೀವು. ನಾಮಗಳ ಪ್ರಕಾರಗಳು ನೆನ್ಪಿಟ್ಕೋರಿ. ನಾಳೆ ನಾಮಗಳ ಪ್ರಕಾರ ಇವೆಲ್ಲ ನಾಮ ಪ್ರಕೃತಿಗಳಿವೆಲ್ಲ. ಒಂದೇದು ನಿಮ್ ನೆನ್ಪಿಟ್ಕೋರಿ, ವಸ್ತು ವಾಚಕ ನಾಮ. ಇಲ್ಲಿ ನಿಮ್ಗೆ ಎಲ್ಲಿ ಸಿಗಲ್ಲ ಇವು ವಾಚಕ ನಾಮ. ನೀವು ಇದೊಂದು ಕಲ್ತ್ರಲ್ಲ, ನೀವು ಇಡೀ ನಾಮಪದದ ಯಾವುದೇ ಪದ ಕೊಡಲೆಕ್ಕ ನೀವು ಗುರುತಿಸಬಹುದು. ವಸ್ತು ವಾಚಕ ನಾಮ. ಎರಡನೇದು ವಿಶೇಷಣ ನಾಮ, ವಿಶೇಷಣ ನಾಮ. ಮೂರನೇದು ಸರ್ವನಾಮ. ನಾಲ್ಕನೇದು ಭಾವನಾಮ ಅಂತ ಬರ್ತದೆ. ನಿಮ್ಗೆ ಗೊತ್ತಿರಲಿ, ಇವೆಲ್ಲ ನಾಮ ಪ್ರಕೃತಿಗಳು ನೆನ್ಪಿಟ್ಕೋಬೇಕು. ಇವೆಲ್ಲ ನಾಮ ಪ್ರಕೃತಿ, ಸಂಪೂರ್ಣ ನಾಮಪದ ಅಲ್ಲ. ಯಾವಾಗ ವಿಭಕ್ತಿ ಪ್ರತ್ಯಯ ಸೇರ್ಕೋತದಲ್ಲ ಅವಾಗ ಸಂಪೂರ್ಣ ನಾಮಪದ. ಗೊತ್ತಾಯ್ತ್ರಿ? ಯಾವಾಗ ವಿಭಕ್ತಿ ಪ್ರತ್ಯಯಗಳು ಸೇರ್ಕೋತಾವ ವಸ್ತುವಾಚಕ ನಾಮ ಅಂತ ಕರಿತೀವಿ. ಇದ್ರ ಯಾವ್ಯಾವ ಬರ್ತಾವ? ವಸ್ತುವಾಚಕ ನಾಮ ಅಂದ್ರೆ ಒಬ್ಬ ವ್ಯಕ್ತಿ, ವಸ್ತು, ವ್ಯಕ್ತಿ ಇರದೇ ಎರಡೇ ವಸ್ತು. ಒಂದು ವಸ್ತು, ಇನ್ನೊಂದು ವ್ಯಕ್ತಿ. ಪ್ರಾಣಿ ಪಕ್ಷಿಗಳ ನಾಮಗಳನ್ನು ಸಹಜವಾಗಿ ಹೇಳ್ತವೆ. ವಸ್ತು, ವ್ಯಕ್ತಿ ಮತ್ತು ಪ್ರಾಣಿ ಪಕ್ಷಿಗಳ ನಾಮಗಳನ್ನ ಹೇಳುವಂತ ನಾಮಗಳು ಏನ್ ಕರಿತೀವಿ ಅಂದ್ರೆ ವಸ್ತುವಾಚಕ ನಾಮ. ವಸ್ತುವಾಚಕ ನಾಮದಾಗ ಎಷ್ಟು ಪ್ರಕಾರವ? ರೂಢನಾಮ, ಅಂಕಿತ ನಾಮ ಮತ್ತೆ ಅನ್ವರ್ಥಕ ನಾಮ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ವಸ್ತುವಾಚಕ ಇವೆಲ್ಲ ನಾಮಗಳೇ ನೆನ್ಪಿಟ್ಕೋರಿ. ಅಷ್ಟು ನಾಮಗಳೇ ಎಂತ ನಾಮಗಳು? ನಾಮ ಪ್ರಕೃತಿಗಳೇ. ನೆನ್ಪಿಟ್ಕೋ. ರೂಢನಾಮ ಅಂತ ಬಂತು. ನಾಳೆ ನಿಮ್ಗೆ ಕ್ವಶನ್ ಏನ್ ಕೇಳ್ತಾನಂದ್ರೆ ವಸ್ತುವಾಚಕ ನಾಮ ಅದೇನಂತ ಪ್ರಶ್ನೆ ಮಾಡಲ್ಲ, ಇದ್ರಲ್ಲಿ ರೂಢನಾಮ ಯಾವುದು ಅಂತ ಕೇಳ್ತಾನೆ. ರೂಢನಾಮ ಅಂತ ಅನ್ಬೇಕಾಗಿದ್ರೆ ಯಾವಂತ ನಾವು ರೂಢಿಯಿಂದ ಬಂದಿರತಕ್ಕಂತ ನಾಮಗಳಿಗೆ ರೂಢನಾಮ. ಎಂಥವ್ ರೂಢಿಯಿಂದ ಅಂದ್ರೆ ಯಾರು ಕರೆದ್ರೆ ಅದೇ ಹೆಸರು ಕೇಳ್ಬೇಕು. ಈ ಸಮುದ್ರ ಅಂತಿದೆ, ಹೌದ್ರಿ? ಸಮುದ್ರ ಯಾವ ನಾಮ ಅಂತ ಬೆಳ್ತೀವಿ ನಾವು? ರೂಢನಾಮ ಅದು. ಈ ದ್ವೀಪ ಅಂತಿದೆ, ದ್ವೀಪ ಇರ್ಬೋದು ಅಥವಾ ದೀಪ ಇರ್ಬೋದು, ಎರಡು ಎಲ್ಲ ಏನು ರೂಢನಾಮಗಳು. ಈಗ ಶಾಲೆ ಅಂತಿದೆ, ನೀವ್ ಹೆಂಗ್ ಗುರ್ತಿಸ್ಬೇಕಿದೆ? ಇದು ಹೆಂಗ್ ಗುರ್ತಿಸ್ಬೇಕು? ಇಂಥ ಸಾವಿರಾರು ಲಕ್ಷಣ ಗಟ್ಟಲೆ ಪದ ಇರ್ತವೆ. ಹೆಂಗ್ ಗುರ್ತಿಸ್ಬೇಕಂದ್ರೆ ಆ ಪದ ಕೇಳಿದಾಗ ಅದು ಯೂನಿವರ್ಸಲ್ ಅನ್ಸ್ಬೇಕು. ಗೊತ್ತಾಯ್ತ್ರಿ? ಆ ಪದ ಕೇಳಿದಾಗ ಯೂನಿವರ್ಸಲ್. ಶಾಲೆ ಅದ. ಈಗ ಜ್ಞಾನ ಸಿಂಚನ ಶಾಲೆ ಅಂದ್ರೆ ಅಂಕಿತ ನಾಮ. ಈ ರಸ್ತೆ ಅದ. ರಸ್ತೆ ಅಂದ್ರೆ ಯಾವ ರಸ್ತೆ? ಅಲ್ಲಿ ಕ್ವಶನ್ ಬರ್ಬೇಕು, ಯಾವ ರಸ್ತೆ? ಅವಾಗ ಜವಾರ್ ರಸ್ತೆ, ಅವಾಗ ಅಂಕಿತ ನಾಮ. ರಸ್ತೆ, ಈ ನೀರು ಅದ, ಇವೆಲ್ಲ ಏನ್ ರೂಢನಾಮಗಳಿವೆಲ್ಲ. ಅಥವಾ ಸುಮ್ಮನೆ ಹೆಸರಿದೆ, ನಮ್ ಹೆಸರು ಅಂತಿದೆ. ಅಂದ್ರೆ ರೂಢಿಯಿಂದ ಬಂದಿರತಕ್ಕಂತ ನಾಮಗಳಿಗೆ ನಾವು ರೂಢನಾಮ ಅಂತ. ಉದಾಹರಣೆಗೆ ತೋಟ ಅಂತ ಕರೀತಾರೆ, ಗದ್ದೆ. ಇದಕ್ಕೆ ಯಾವ ನಾಮ ಅಂತ ಕರೀಲಿಕ್ಕಾಗಲ್ಲ, ರೂಢನಾಮನೇ. ಯಾಕಂದ್ರೆ ಬೇರೆ ಹೆಸರು ಗದ್ದೆ ಅಂದ್ರೆ ಯಾವ ಗದ್ದೆ ಅಂತ ಪ್ರಶ್ನೆ ಬರ್ತದೆ. ತೋಟ ಯಾವ ತೋಟ? ಹೌದ್ರಿ? ಈಗ ಸಾಲಿದೆ, ಯಾವ ಸಾಲು? ಇಂಥವ್ಗೆಲ್ಲ ಏನಂದ್ರೆ ಅದಕ್ಕೆ ನಾವು ಬೇರೆ ಪ್ರಶ್ನೆ ಬರ್ತಾ ಇತ್ತು ಅಂದ್ರೆ ಅದು ರೂಢನಾಮ. ಈಗ ಯಾರ್ದೋ ಒಬ್ಬರು ಹೆಸರು ಕರೀತಾರ, ಹೆಸರು ಕರೆದಾಗ ಪರ್ಟಿಕ್ಯುಲರ್ ಅದ್ರ ಹೆಸರು ಕರೆದಾರೆ ಅಂದ್ರೆ ಅದು ಅಂಕಿತ ನಾಮ, ರೂಢಿಯಿಂದ ಬಂದಿದೆ. ಈಗ ಉದಾಹರಣೆಗೆ ಕಂಬ ಅಂತ ಕರೀತಾರೆ. ಕಂಬ ಯಾವ ನಾಮ ರೀ ಅಂತ ಕೇಳಿದಾಗ ನಾವು ಅವಾಗ
ರೂಢನಾಮ. ಕ್ಲಾಸ್ ರೂಮ್ ತರಗತಿ ಅಂತ ಬಳಸ್ತೀವಿ. ತರಗತಿ ಅಂತ ಬಂದಾಗ ಏನ್ ಬಳಸ್ತೀವಿ ನಾವು? ರೂಢನಾಮ. ಉದಾಹರಣೆ ಇದಕ್ಕಿಂತ ಸ್ವಲ್ಪ ಟ್ವಿಸ್ಟ್ ಮಾಡಿ ಏನ್ ಮಾಡ್ತಾರ, ಮನುಷ್ಯ ಯಾವ ನಾಮ ಅಂತ ಕೇಳ್ತಾರ. ಮನುಷ್ಯ ರೂಢನಾಮ. ಈಗ ಹುಡುಗಿ ರೂಢನಾಮ. ಹುಡುಗ, ತಂದೆ, ತಾಯಿ, ಎಲ್ಲ ಊರು, ರಾಜ್ಯ, ಯಾವ ರೂಢಿಯಿಂದ ಬಂದಿರ್ತಾವ, ಯಾವ್ದು ನಮಗ್ ಗುರುತಿಸ್ಲಿಕ್ಕಾಗಲ್ಲ, ಅದು ರೂಢನಾಮ. ಈಗ ಭಾರತ ಅಂತ ಬಂತು ಅಂದ್ರೆ ಅಂಕಿತ ನಾಮ. ಬಿಟ್ಟು ದೇಶ ಯಾವ ನಾಮ ಅಂತ ಕೇಳಿದ್ರೆ ರೂಢನಾಮ. ಬಂದ್ ಸರಳ. ಈ ತರ ಕ್ವಶನ್ ಮಾಡ್ಕೋಬೇಕು ನೀವು ಅಲ್ಲಿ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಗೊಂದಲ ಮಾಡೋದು. ಅದ್ರ ಉದ್ದೇಶನೇ ಅದೇ, ವಿದ್ಯಾರ್ಥಿಗಳು ಚೆನ್ನಾಗಿ ಬಡಿಸ್ಬಾರ್ದು, ಟಫ್ ಅನ್ಸ್ಬೇಕು. ಸ್ವಲ್ಪ ನಾವು ಎಚ್ಚರದಿಂದ ಓದೇವು ಅಂದ್ರೆ ಇಂಥವೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಎರಡನೇದು ಅಂಕಿತ ನಾಮ. ನೋಡಿ, ರೂಢಿಯಿಂದ ಬಂದಿದ್ದು ರೂಢನಾಮ. ಒಬ್ಬ ವ್ಯಕ್ತಿ ವಸ್ತುವನ್ನು ಪರಿಚಯಿಸಲು ಕರೆಯಲ್ಪಡ್ತಕ್ಕಂಥ ನಾಮ, ಗುರುತಿಸಲು ಅಥವಾ ಪರಿಚಯ. ಅದಕ್ಕೆ ನಾವು ಹೇಳಿದ ಕೂಡಲೇ ಗೊತ್ತಾಗ್ಬಿಡ್ತದೆ ನಮಗೆ. ಈಗ ಉದಾಹರಣೆಗೆ ಕಾಲೇಜ್, ಇಂಗ್ಲಿಷ್ ನಮ್ಗೆ ಕೇಳ್ಬೋದು ಕೆಲವೊಂದ್ ಸರ್ತಿ. ಕಾಲೇಜ್ ಯಾವ ನಾಮ? ಕೇಳಬಾರ್ದು ಅಂತೇನಿಲ್ಲ. ಕಾಲೇಜ್ ರೂಢನಾಮ. ಜ್ಞಾನ ಸಿಂಚನ ಕಾಲೇಜು ನಿಮ್ಮೆಲ್ಲರ ಹೆಸರುಗಳು ಕೂಡ ಅಂಕಿತ ನಾಮಗಳು. ಈ ರಾಮಾಯಣ ಅಂತ ಬಂತು, ರೂಢನಾಮ. ರಾಮಾಯಣ ಅಂತ ಬಂದಾಗ ಅದು ಮತ್ತೊಂದು ರಾಮಾಯಣ ಬರಲ್ಲ. ಹಾಗೆ ಕೆಲವೊಂದ್ ಸರ್ತಿ ಬೇರೆ ಬೇರೆ ಹೆಸರಿಂದ ಬಂತು ಅಂದ್ರೆ ಅವಾಗ ಪರ್ಟಿಕ್ಯುಲರ್ ನಾವು ಗುರುತಿಸ್ಲಿಕ್ಕೆ ಆಗ್ತಿತ್ತು ಅಂದ್ರ ಅದನ್ನೇನಂದ್ರೆ ಅಂಕಿತ ನಾಮಗಳು. ಅನ್ವರ್ತಕ ನಾಮ ಅಂದ್ರೆ ಇಲ್ಲಿ ನೋಡ್ರಿ, ಒಂದು ವೃತ್ತಿ, ಒಂದ್ ಯಾವ್ದೋ ಕೆಲಸ ಮಾಡ್ತಿರ್ತೀವಿ ನಾವು. ಎರಡನೇದು ಗುಣ ಸ್ವಭಾವ, ಗುಣ ಸ್ವಭಾವದ ಮೇಲೆ ಕರಿತೀವಿ. ಇಲ್ಲ ಅಂದಿದ್ರೆ ದೈಹಿಕ ಅಂಗವೈಕಲ್ಯ, ದೈಹಿಕ ಅಂಗವೈಕಲ್ಯ ಮೇಲೆ ಕರಿತೀವಿ. ಗೊತ್ತಾಯ್ತ್ರಿ? ನೀವು ಗುರ್ತಿಸ್ಬೇಕಾಗಿದ್ರೆ ಇದನ್ನ ಈ ಒಂದು ಟ್ರಿಕ್ ಇಟ್ಕೊಂಡ್ ಬಿಟ್ರಿ ಅಂದ್ರೆ ನಾಮಪದದ ಮೇಲೆ ಯಾವ್ದೇ ಕ್ವಶನ್ ಬರಲ್ಲ. ಕೆಲವೊಂದ್ ಸರ್ತಿ ಹಳೆಗನ್ನಡದು ಬರಲ್ಲ. ಅದನ್ನ ನಾವು ಬಿಡಿಸಿ ಹೊರಗೆ ಹೊಸಗನ್ನಡಕ್ಕೆ ತಂದು ಆ ಯಾವ ಪದ ಅಂತೇಳಿ ನಾವು ಗುರ್ತಿಸ್ಕೋಬಹುದು. ಅಂದ್ರೆ ಒಂದು ಪೋಸ್ಟ್ ಯಾವುದೇ ಕೆಲಸ ಮಾಡ್ತಾನ. ಎರಡನೇದು ಕೆಲವೊಂದ್ ಸರ್ತಿ ಗುಣ ಸ್ವಭಾವ ಇರ್ತದೆ. ಮೂರನೇದು ದೈಹಿಕ ಏನಾದರೂ ತೊಂದರೆ ಇರ್ತದೆ. ವೃತ್ತಿ ಮೇಲೆ ಬಂದಾಗ ಈ ಉದಾಹರಣೆಗೆ ಈ ಬಳೆಗಾರ ಅಂತ ಬರ್ತದೆ, ಶಿಕ್ಷಕ, ಶಸ್ತ್ರುಕಿ ಅಂತ ಬರ್ತದೆ. ನರ್ಸ್ಗಳಿಗೆ ನಾವು ಶಸ್ತ್ರುಕಿ ಅಂತ ಬಳಸ್ತೀವಿ. ಯಾವ ನಾಮ ಅಂತ ಕೇಳ್ತಾನೆ, ಅವಾಗ ಅನ್ವರ್ತಕ. ಅವ್ರ ಹೆಸರು ಶಸ್ತ್ರುಕಿ ಅಲ್ಲ, ಅವ್ರು ಮಾಡೋ ಕೆಲಸ ಅದು. ಈ ಪೂಜಾರಿ ಅಂತ ಬರ್ತದೆ, ಕೆಲಸ. ಈ ಕೆಲವೊಂದ್ಸರ್ತಿ ಗುಣ ಸ್ವಭಾವ ಇರ್ತದೆ. ಸಿರಿವಂತ, ಸಿರಿವಂತ ಅಂತ ಬಂತು ಅಂದ್ರೆ ಸಿರಿವಂತ ಒಳ್ಳೆ ಸ್ವಭಾವ ಅದ. ಹಿರಿಯ ಅಂತ ಬರುತ್ತ, ಅವಾಗ ಒಂದು ಸ್ವಭಾವ ಅದು, ಹಿರಿತನ. ಆಮೇಲೆ ದೈಹಿಕವಂಗ ಕುಂಟ, ಮೂಗ, ಡೂಗ, ಗಿಡ್ಡ, ಕುರುಡ, ಇವೆಲ್ಲ ಪದಗಳು ಸಾಮಾನ್ಯವಾಗಿ ದೈಹಿಕ ಅಂಗವೈಕಲ್ಯ ಮೇಲೆ ಬರ್ತಕ್ಕಂಥ. ಮತ್ತೆ ಇವೆಲ್ಲ ಎಂಥ ನಾಮಗಳು? ನಾಮ ಪ್ರಕೃತಿಗಳು. ಗೊತ್ತಾಯ್ತ್ರಿ? ನಾಮ ಪ್ರಕೃತಿಗಳು. ಇದ್ರ ಯಾವುದೇ ಪದ ತಗೋರಿ ನೀವು, ವಸ್ತುವಾಚಕ ನಾಮ, ವಸ್ತು, ವ್ಯಕ್ತಿ ಮತ್ತು ಪ್ರಾಣಿಗಳ ಬಿಟ್ಟಿಲ್ಲ. ನಮ್ಮ ಇಡೀ ಕನ್ನಡ ವ್ಯಾಕರಣದಲ್ಲಿ ವಸ್ತು, ವ್ಯಕ್ತಿ ಮತ್ತು ಪ್ರಾಣಿಗಳನ್ನು ಕುರಿತಷ್ಟೇ ಪದಗಳನ್ನ ಹೇಳ್ತೀವಿ. ಒಂದು ಹೇಳಿದ್ರೆ ವಸ್ತು ಬಗ್ಗೆ ಇರ್ತದ, ಇಲ್ಲ ವ್ಯಕ್ತಿ ಬಗ್ಗೆ ಇರುತ್ತೆ, ಇಲ್ಲ ಪ್ರಾಣಿ ಬಗ್ಗೆ ಇರ್ತದೆ. ಪ್ರಾಣಿ ಅಂದ್ರೆ ಪ್ರಾಣಿ ಪಕ್ಷಿ ಎಲ್ಲವೂ ಬಂದು. ನಮ್ಮಲ್ಲಿ ಅಂಕಿತ ಇದು ಬಂದಾಗ ನಾವು ಎತ್ತು ಅಂತ ಬಂತಂದಾಗ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಮಾಡ್ಕೊಳ್ಳಲ್ಲ. ಪ್ರಾಣಿ ಪಕ್ಷಿಗಳಲ್ಲಿ ನಾವು ಪುಲ್ಲಿಂಗ ಸ್ತ್ರೀಲಿಂಗ ಮನುಷ್ಯನಿಗೆ ಅಷ್ಟೇ ಮಾಡ್ಕೊಂಡಿವಿ. ನೀವು ಲಿಂಗ ಪ್ರಕರಣ ಬಂದಾಗ ಇಲ್ಲಿ ಬಂದಿರ್ತದೆ. ಆದ್ರೆ ಇಲ್ಲಿ ಬಂದಾಗ ನಿಮ್ಗೆ ಎತ್ತು ಯಾವ ನಾಮ ಅಂತ ಕೇಳ್ತಾರೆ. ಕೇಳ್ತಾರೆ, ಎಷ್ಟು ಸರ್ತಿ ಕೇಳಿದಾರೆ. ಟಗರು. ಎತ್ತು ಯಾವ ನಾಮ? ಟಗರು. ಕುರಿ, ಕುರಿ ರೂಢನಾಮ. ಟಗರು ರೂಢನಾಮ. ಎತ್ತು ರೂಢನಾಮ. ಹಸು ರೂಢನಾಮ. ಆ ಹಸುವಿನ ಹೆಸರು ಕೊಟ್ರಿ ಅಂದ್ರೆ ಅದು ಅಂಕಿತ. ಹುಲಿ, ಜಿಂಕೆ ಯಾವೇ ಇರ್ಲ್ರಿ, ಅವೆಲ್ಲ ರೂಢನಾಮ. ಗೊತ್ತಾಯ್ತ್ರಿ? ಇದು ಕ್ಲಿಯರ್? ತೋಟ. ಈ ಗುಲಾಬಿ ತೋಟ ಅಂಕಿತನ. ರಾಮಾಯಣ ನೋಡ್ರಿ, ರಾಮಾಯಣ ಅಂತಂದಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಕೃತಿ ಅದು ರಾಮಾಯಣ ಅಂದಾಗ. ಅದ್ರಾಗ ರಾಮನ ಬಗ್ಗೆನೇ ಅದು ಹೇಳೋದ್ರಿಂದ ಅದು ಮತ್ತೊಂದಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ಭೀಮಾಯಣ ಅಂತ ಮತ್ತೊಂದು ಕರೆಯಲ್ಲ, ಮತ್ತೊಂದು ಕರೆಯಲ್ಲ. ಹಂಗಾಗಿ ಆ ಪದವನ್ನ ಮಾತ್ರ ತಗೋತೀವಿ ನಾವು, ರಾಮಾಯಣ ಅಂತೇಳಿ ಅದು ತಗೋತೀವಿ. ಅದಕ್ಕೆ ಬಿಟ್ಟು ಯಾವಾರ ಆಗಿದ್ದು ಅಂದ್ರೆ ಇದ್ದಿದೆ ರಾಮಾಯಣ ಒಂದೇ ಅದ, ಮಹಾಭಾರತ ಒಂದೇ ಅದ.
ಹಾಗಾಗಿ ನಾವು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ನಾವು ವಿಂಗಡಣೆ ಮಾಡ್ಕೊ, ಅದಕ್ಕೆ ಬಿಟ್ಟು ಬೇರೆ ಬೇರೆ ಆಗಿದೆ. ಈ ರಾಮಾಯಣ ಬಿಟ್ಟು ಮತ್ತೊಂದು ಕೃತಿ ಬಂತು ಅಂದ್ರೆ ಅದಕ್ಕೆ ಅಂಕಿತ ನಾಮ ಅಂತ ಕರ್ಕೊಂಡು, ರಾಮಾಯಣದಾಗ ಮತ್ ಭಾಗ ಭಾಗ ಆಗಿ ಬಂದಿದ್ವು ಅಂದ್ರೆ. ಹಾಗಾಗಿ ರಾಮನ ಬಗ್ಗೆ ಬರೆದಿದ್ದಕ್ಕೆ ರಾಮಾಯಣದ ಕರಿತೀವಿ ಹೊರತು ಅದು ಪರ್ಟಿಕ್ಯುಲರ್ ಅಂಕಿತ ನಾಮ ಅಂತೇಳಿ ಕೊಟ್ಟಿಲ್ಲ. ಅದು ಮೂಲ ಕೃತಿ ಅದು, ಹಂಗಾಗಿ ಕರ್ಕೋತೀವಿ ನಾವು. ಯಾವುದೇ ಕನ್ನಡದ ಕೃತಿಗಳು ಬರಲ್ಲ ಅದೆಲ್ಲ ರೂಢ ನಾಮದಾಗೆ ಬರ್ತವೆ. ಉದಾಹರಣೆ ಗೀತಾಂಜಲಿ ಯಾವ ನಾಮ ಅಂತಂದಾಗ, ಗೀತಾಂಜಲಿ ಕೃತಿ ಯಾವ ನಾಮ ಅಂದಾಗ ರೂಢ ನಾಮ ತಗೋಬೇಕು, ಅದಕ್ಕೆ ಬೇರೆ ಅದನ್ನ ತಗೊಳಕ್ ಬರಲ್ಲ. ಹೆಚ್ಚು ಕಮ್ಮಿ ರೂಢ ನಾಮನೇ ಅವು. ಆಮೇಲೆ ಅಂಕಿತ ನಾಮ ಅಂದಾಗ ನಮ್ಗೆ ಗೊತ್ತಾಗ್ಬಿಡ್ತದ. ಈಗ ಶಾಲೆ ಗೊತ್ತಾಗ್ಬಿಡ್ತದ, ಈ ಪಟ್ಟಣ ಗೊತ್ತಾಗ್ಬಿಡ್ತದೆ. ಆಮೇಲೆ ನಿಮ್ಗೆ ಇನ್ನೊಂದು, ಅವ್ರು ನಿಮ್ಗೆ ಗೊಂದಲ ಇರುವಂತ ಪ್ರಶ್ನೆ ಕೇಳಲ್ಲ. ಯಾಕಂದ್ರೆ ನಾಳೆ ಕ್ವಶನ್ ಪೇಪರ್ ಗೊಂದಲ ಆಗ್ಬಾರ್ದು. ಸಾಧ್ಯ ಆದಷ್ಟು ಕ್ಲಿಯರ್ ಇರುವಂತ ಪ್ರಶ್ನೆಗಳನ್ನೇ ಕೇಳ್ತಾ ಬರ್ತಾರೆ. ಯಾಕಂದ್ರೆ ನಾಳೆಗೆ ಮತ್ತೆ ಕರೆಕ್ಷನ್ ಮಾಡ್ಬೇಕು, ಮತ್ತೆ ಅದಕ್ಕೆ ಕೀ ಆನ್ಸರ್ ನೋಡ್ಕೊಡ್ಬೇಕು. ಇವನು ಕೂಡ ಅವರೆಲ್ಲ ಎಚ್ಚರಿಕೆಯಿಂದಲೇ ಕ್ವಶನ್ ಪೇಪರ್ ಅನ್ನು ತೆಗಿತಾರೆ ಅಂತ ನಿಮ್ಗೆ ಸಮಸ್ಯೆಗಳು ಬಂದಾಗ. ಒಂದ್ ವೇಳೆ ನೀವು ಗೊಂದಲಕ್ಕೆ ಬಂದಾಗ, ಎರಡು ಬಂದಾಗ ಎ ಮತ್ತು ಬಿ ಆನ್ಸರ್ ಅಂತ ಎರಡು ಕೊಟ್ಟಿರ್ತಾರೆ. ಎ ಆಗದವನೇನು ಬರ್ತದ, ಬಿ ಆಗದವನೇನು ಕೂಡ. ಅಂತ ಗೊಂದಲಗಳು ಬಹುತೇಕ ಎಲ್ಲೋ 1% ಅರ್ಧ % ಇದ್ದಿರ್ತಾವ. ಇಲ್ಲಿ ನಮಗೇನದ ಕ್ಲಿಯರ್ ಆಗಿ ಕೊಟ್ಟಿರ್ತಾನೆ. ಅನ್ವರ್ತಕ ನಾಮ ಅಂತಂದಾಗ ಕುರುಡ ಅನ್ವರ್ತಕ ನಾಮ. ಈಗ ಜ್ಞಾನ ಸಿಂಚನ ಕಾಲೇಜು, ಜವಾಹರ್ ಪಟ್ಟಣ ಸಹಜವಾಗಿ ಬಂದ. ಈ ಪ್ರಧಾನಮಂತ್ರಿ ಯಾವ ನಾಮ ಅಂತ ಕೇಳ್ತಾನೆ. ಪ್ರಧಾನಮಂತ್ರಿ ಅಂಕಿತ ನಾಮ ಅಲ್ಲ, ರೂಢ ನಾಮ. ಈಗ ಹೆಂಗ್ ಪುಸ್ತಕ ರಾಮಾಯಣ ಆಯ್ತಲ್ಲ ಅದೇ ರೀತಿ ಪ್ರಧಾನಮಂತ್ರಿ ಅಂದ್ರ ಆ ವ್ಯಕ್ತಿ ಹೆಸರು ಹೇಳಿದಾಗ ರೂಢನಾಮ. ಅದಕ್ಕೆ ಈ ರಾಜ್ಯಪಾಲರು ರೂಢನಾಮ. ಈಗ ಉದಾಹರಣೆಗೆ ದೇಶ, ಪ್ರಧಾನಮಂತ್ರಿ ಅಂದ್ರೆ ದೇಶ ಇದ್ದಾನೆ, ದೇಶ ರೂಢನಾಮ. ಭಾರತ ದೇಶ. ಈ ತರ ನೀವೇನ್ ಮಾಡ್ಕೋಬೇಕಲ್ಲಿ, ಟ್ಯಾಗ್ ಮಾಡ್ಕೋಬೇಕು. ನಿಮ್ಗೆ ಯಾವಾಗ ಗೊಂದಲ ಇರುತ್ತಲ್ಲ ಟ್ಯಾಗ್ ಮಾಡ್ಕೋಬೇಕು. ಅದಕ್ಕಿಂತ ಪ್ರಧಾನಮಂತ್ರಿ, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ, ಈ ತರ ಬಂದಾಗ ಅಂಕಿತ ನಾಮ ಆಗ್ತದೆ. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ರೂಢನಾಮ, ಸಚಿವರು ರೂಢನಾಮ. ಗೊತ್ತಾಯ್ತಲ್ರ ಅಂಕಿತ. ಈ ಮೂರು ಕ್ಲಿಯರ್ ಐತ್ರಿ. ವಸ್ತು, ವ್ಯಕ್ತಿ ಮತ್ತು ಪ್ರಾಣಿ ಬಿಟ್ಟು ಏನಿಲ್ಲಿದ್ರ. ಎರಡನೇದು ವಿಶೇಷಣ ನಾಮ ಇರ್ತವೆ. ವಿಶೇಷಣ ಅಂದ್ರೆ ಏನು ಕನ್ನಡದಾಗ ನಿಮ್ಗೆ ಗೊತ್ತಿರ್ಲಿ, ವಿಶೇಷಣ ಮತ್ತು ವಿಶೇಷ. ಇದ್ರ ಬಗ್ಗೆನೂ ಕ್ವಶನ್ ಕೇಳಿದಾನ. ವಿಶೇಷಣಾಧಿಕ ವಿಶೇಷ ಅಂತೇಳಿ ಅಂದ್ರೆ ಏನ್ರಿ, ವಿಶೇಷ ಅಂದ್ರೆ ಬಣ್ಣಿಸಿಕೊಳ್ಳುವುದು, ವಿಶೇಷಣ ಅಂದ್ರೆ ಬಣ್ಣಿಸುವುದು. ಯಾವುದು ಬಣ್ಣಿಸ್ತದ ಅದು ವಿಶೇಷಣ, ಯಾವುದು ಬಣ್ಣಿಸ್ಕೊಳ್ತದ ಅದು ವಿಶೇಷ. ಕೇಳಕ್ ನಾಳೆ ನಿಮ್ ಕ್ವಶನ್ ಒಂದ್ ಪದನು ಕೇಳಬಹುದು ಏನಂತೇಳಿ. ಆ ಪದನು ಕೊಟ್ಟು ಸರಿಯಾದ ಪದ ಇಲ್ಲ ಅಂತಲೂ ಗುರುತಿಸಬಹುದು. ನೋಡ್ರಿ ಪದ ವಿಶೇಷ. ಶಂಕ ಷಣ್ಮುಖ ಶೇ ಕೆಳಗೆ ಒತ್ತಕ್ಷರ ವಿಶೇಷ. ಗೊತ್ತಾಯ್ತಾ? ವಿಶೇಷಣ, ಇದಕ್ಕೆ ನ ಕೊಟ್ಟಿದ್ರೆ ವಿಶೇಷಣ ಬಣ್ಣಿಸುವುದು. ಇಂಗ್ಲಿಷ್ ನಲ್ಲಿ ಅಡ್ಜೆಕ್ಟಿವ್ ಅಂತ ಕರೀತಾರೆ. ಇದು ಬಣ್ಣಿಸ್ಕೊಳ್ಳೋದು. ಈ ಉದಾಹರಣೆ ನೋಡಿ, ಸುಂದರ, ಇದು ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿದಲ್ಲ. ಆಮೇಲೆ ವಿಶೇಷಣಗಳಿಗೆ ಸ್ವತಂತ್ರ ಬೆಲೆ ಇರಲ್ಲ, ಒಂದು ಪದ ಹತ್ಕೋಬೇಕು ಅದಕ್ಕೆ, ಅಂದ್ರೆ ಬೆಲೆ ಬರುತ್ತೆ. ಸುಂದರ ಹುಡುಗಿ, ಸುಂದರ ಹೂ. ಈ ಹೂ ಏನದ, ಇದು ವಿಶೇಷ, ಇದೇನದ ವಿಶೇಷಣ. ಇವುಗಳಿಗೆ ಏನ್ ಕರಿತೀವಿ ನಾವು, ವಿಶೇಷಣ ನಾಮ ಅಂತ ಕರಿತೀವಿ. ಈ ವಿಶೇಷಣ ನಾಮದಾಗ ಎಷ್ಟು ಪ್ರಕಾರ ಹೇಳ್ರಿ ನೋಡೋಣ. ಎಷ್ಟಲ್ಲ ವಿಶೇಷಣ ನಾಮದ ಎಷ್ಟು ಪ್ರಕಾರ ಅವರಿ? ವಿಶೇಷಣ ಮೊದಲನೇದು ಯಾವ್ದಾಗಿತ್ತು? ವಸ್ತು ವಾಚಕ. ಹೋದ್ರೆ ವಿಶೇಷಣ ನಾಮದ ನೋಡ್ರಿ, ವಿಶೇಷಣದಾಗ ಗುಣವಾಚಕ ಇವೆಲ್ಲ ಬಹಳ ಇಷ್ಟು ಬಿಡಿಸಿ ನಿಮಗೆ ಯಾರೋ ಕೊಟ್ಟಿರಲ್ಲ. ಗುಣವಾಚಕ ನಾಮ ಎರಡನೇದು, ಗುಣವಾಚಕ ನಾಮ ಎರಡನೇದು. ಪರಿಣಾಮ ಅಲ್ಲ, ಪರಿಮಾಣ ವಾಚಕ, ಪರಿಮಾಣ ವಾಚಕ ನಾಮ ಮೂರನೇದು. ಪ್ರಕಾರವಾಚಕ, ಹೌದ್ರಿ? ನಾಲ್ಕನೇದು ಸಂಖ್ಯಾವಾಚಕ, ಐದನೇದು ದಿಕ್ವಾಚಕ. ಸಂಖ್ಯೆಯನ್ನು ಬರ್ತದೆ, ದಿಕ್ವಾಚಕ. ಈ ಸಂಖ್ಯಾವಾಚಕದಾಗೆ ಸಂಖ್ಯೆಯ ಅದನ್ನ ಹೇಳ್ತಾನೆ ನಿಮಗೆ. ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಮಧ್ಯೆ ವ್ಯತ್ಯಾಸ ಏನದ ನೋಡ್ರಿ. ಗುಣವಾಚಕ ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿಲ್ಲ,
ವಸ್ತು, ವ್ಯಕ್ತಿ ಮತ್ತು ಪ್ರಾಣಿಗಳ ಗುಣ ವಿಶೇಷಣಗಳನ್ನ ಬಣ್ಣಿಸುವಂತ ನಾಮಗಳಿಗೆ ಗುಣವಾಚಕ ನಾಮ. ಈಗ ಉದಾಹರಣೆಗೆ ಹುಡುಗ, ಹುಡುಗ ಒಂದು ನಾಮ. ಏನಿದು? ವಿಶೇಷ. ಹೌದ್ರಿ? ಎಂತ ಹುಡುಗ? ಒಳ್ಳೆ ಹುಡುಗ, ಜಾಣ ಹುಡುಗ, ಕೆಟ್ಟ ಹುಡುಗ, ದುಷ್ಟ ಹುಡುಗ, ಸುಂದರ ಹುಡುಗಿ, ಒಳ್ಳೆ ಹೂವು, ಸುಂದರ ಹೂವು, ಅಗಲವಾದ ಹೂವು, ವಿಶಾಲವಾದ ಹೂವು, ಅಗಲವಾದ, ವಿಶಾಲವಾದ. ಇನ್ನೂ ನಿಮ್ಗೆ ಗೊತ್ತಿರ್ಲಿ, ಕನ್ನಡದಾಗ ಆದ ಪ್ರತ್ಯಯ ಯಾವ್ದು ಕತ್ಕೊಂಡಿರ್ತದ ಅದು ಗುಣವಾಚಕ ಆಗಿರ್ತದೆ. ಸುಂದರವಾದ, ವಿಶಾಲವಾದ, ಹಿರಿದಾದ, ಕಿರಿದಾದ, ಮುದ್ದಾದ, ಸೊಗಸಾದ, ಆದ ಪ್ರತ್ಯಯ ಯಾವುದಕ್ಕೆ ಕತ್ಕೊಳ್ಳಲೆಕ್ಕ ಅದು ನಿಮ್ಗೇನಂದ್ರೆ ಗುಣವಾಚಕ ಪದ. ಹೌದ್ರಿ? ಗುಣವಾಚಕ ಪದ ಒಳ್ಳೆಯ, ಕೆಟ್ಟ, ಶ್ರೇಷ್ಠ, ಕನಿಷ್ಠ, ಉತ್ತಮ ಇವೆಲ್ಲ ಪದಗಳಿಗೆ ಏನು ಕರಿತೀವಿ ನಾವು? ಗುಣವಾಚಕ ಪದ. ಕೆಲವೊಂದ್ಸರ್ತಿ ಕ್ರೂರ, ಇವೆಲ್ಲ ಪದಗಳು ಕೂಡ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಒಟ್ಟಲ್ಲಿ ಗುಣ. ಅವ ಹೆಂಗನ? ಕ್ರೂರಿಯನ, ಕ್ರೂರ ರಾವಣ, ಸರಳ ರಾಮ, ಶಾಂತ ರಾಮ, ಇವೆಲ್ಲ ಏನಂದ್ರೆ ಅವ ಹೆಂಗನ? ರಾಮ ಶಾಂತನ, ರಾವಣ ಹೆಂಗನ? ಕ್ರೂರಿಯನ, ದ್ರೋಹಿ, ಯಾವಾಗಿರ್ಬೇಕು ಪದಗಳು ಅವೆಲ್ಲ ಏನಂದ್ರೆ ಗುಣವಾಚಕ. ಒಬ್ಬ ವ್ಯಕ್ತಿಯ ಗುಣಗಳನ್ನ ಹೇಳ್ತಕ್ಕಂಥದ್ಗಳಿಗೆ ಗುಣವಾಚಕ. ಅದು ವಸ್ತು ಇರ್ಲಿ, ಅದಕ್ಕೆಲ್ಲ ಕ್ರೂರವಾದ ಕಲ್ಲು, ವಸ್ತು ಬಗ್ಗೆನೇ ಹೇಳ್ಬೋದು ನಾವು. ರಭಸವಾದ ನೀರು, ಯಾವ್ದ್ರ ಬಗ್ಗೆ ಹೇಳು? ವಸ್ತು, ವ್ಯಕ್ತಿ ಮತ್ತು ಪ್ರಾಣಿಗಳ. ಕ್ರೂರ ಪ್ರಾಣಿ ಗುಣ ಅಂದ್ರೆ ಮನುಷ್ಯನಿಗೆ ಅಷ್ಟೇ ಬರ್ತಂತ, ಎಲ್ಲದಕ್ಕೂ ಕೂಡ ಬರ್ತದೆ. ಒಂದು ವಸ್ತು ಇರ್ತಲ್ಲ, ವ್ಯಕ್ತಿ ಇರ್ತದೆ, ಪ್ರಾಣಿ ಇರ್ತದೆ. ಆ ಮೂರು ಬಗ್ಗೆ ಏನ್ ಮಾಡ್ತಂದ್ರೆ ಒಳ್ಳೆಯ, ಕೆಟ್ಟ, ಶ್ರೇಷ್ಠ, ಕನಿಷ್ಠ, ಕೆಲವೊಂದ್ಸರ್ತಿ ಉತ್ತಮ, ಅತ್ಯುತ್ತಮ ಇಂಥವೆಲ್ಲ ಪದಗಳು ಬರ್ತವೆ. ಅಮೂಲ ಆಗ್ರಹ ಅಂತ ಬರ್ತದೆ, ಅದು ಕೂಡ ಗುಣವಾಚಕ. ಎಲ್ಲಿ? ಮುಂದೊಂದು ನಾಮ ಇರಬೇಕು. ಅಮೂಲ್ಯ ಆಗ್ರಹ ಕೆಲವೊಂದು ಸರ್ತಿ ಪದಗಳೆಲ್ಲ ಏನ್ ಮಾಡ್ತಾವ ಅಂದ್ರೆ ಅವುಗಳನ್ನ ನಾವು ಮುಂದೆ ಪದ ಜೋಡಿಸ್ಕೋಬೇಕು. ಅಮೂಲಾಗ್ರ ವ್ಯಕ್ತಿತ್ವ ಉಳ್ಳವನು. ಅವಾಗ ಹಿಂದೇನಂದ್ರೆ ಬಣ್ಣಿಸ್ಲತ್ತದ. ಎಂತ ಬಣ್ಣಿಸ್ಲತ್ತದ? ಗುಣ. ಒಂದ್ ಗುಣವನ್ನ ಬಣ್ಣಿಸ್ಲತ್ತದ, ಗುಣವಾಚಕ. ಗೊತ್ತಾಯ್ತಿರಿ? ಇದು ಎದ್ರ ಬರ್ತದ? ವಿಶೇಷಣ. ಎರಡನೇದು ಪರಿಮಾಣ ವಾಚಕ. ನೋಡು, ಇದಕ್ಕೆ ಏನ್ ಡಿಫ್ರೆನ್ಸ್ ಅದ? ಹಾ, ಇಲ್ಲೇನಂದ್ರೆ ನಿರ್ದಿಷ್ಟ, ನಿಮ್ಗೆ ಗೊತ್ತಿರ್ಬೇಕು, ನಿರ್ದಿಷ್ಟವಲ್ಲದ ತೂಕ, ಅಳತೆ ಮತ್ತು ಗಾತ್ರ. ನೆನ್ಪಿಟ್ಕೋರಿ. ಪರಿಮಾಣ ವಾಚಕ ಅಂದ್ರೆ ಏನಂದ್ರೆ ಅಲ್ಲೊಂದು ಅಳತೆ ಹೇಳ್ಯದ, ತೂಕ ಹೇಳ್ಯದ, ಗಾತ್ರ ಎಷ್ಟು ಅಂತ ಹೇಳ್ಯದ, ಎಷ್ಟಂತ ಹೇಳಿಲ್ಲ. ನಿರ್ದಿಷ್ಟವಲ್ಲ, ಇಷ್ಟೇ ಅಂತ ಹೇಳಲ್ಲ ಅದು. ಅಲ್ಲಿ ಹೇಳ್ತ ಅಂತವುಗಳಿಗೆ ಏನ್ ಕರಿತೀವಿ ನಾವು? ಪರಿಮಾಣ ವಾಚಕ ಅಂತ ಕರಿತೀವಿ. ಈ ಉದಾಹರಣೆಗೆ ಎಷ್ಟು, ಅಷ್ಟು, ಇಷ್ಟು. ಕೆಲವೊಂದ್ಸರ್ತಿ ನಮ್ಮ ಕಲಬುರಗಿ ಭಾಷೆಯಲ್ಲಿ ಕಷ್ಟ ಕಿಷ್ಟ ಅಂತಾರ. ನಾ ಕಾಟ್ ಹೇಳಿದ್ರೆ ಕೀಟ್ ಅಂತಾರ. ಕೀಟ್ ಮಾತಾಡಿದ್ರೆ ಅವ್ರು ಕಾಟ್ ಮಾಡ್ತಾರ. ಈ ಎಲ್ಲ ಕಾಟ್ ಕೀಟ್ ನಿಮ್ಗೆ ಆಡು ಭಾಷೆದಾಗೂ ಕೇಳ್ಬೋದು ಅವರು. ಕಾಟ್ ಕೀಟ್ ಅಂದ್ರೆ ಏನಂತ ಸಹಜ. ಪರಿಮಾಣ ವಾಚಕ. ಕಾಟ್ ಅಂದ್ರೆ ಅಷ್ಟು, ಕೀಟ್ ಅಂದ್ರೆ ಇಷ್ಟು. ಈ ಪದವನ್ನು ಕೂಡ ಬಳಸ್ತಾರೆ. ಯಾಕಂದ್ರೆ ಆಡು ಭಾಷೆದ ಕೆಲವೊಂದ್ಸರ್ತಿ ಆ ಪದವನ್ನು ನಮ್ಮ ಗುಲ್ಬರ್ಗಾ ಭಾಷೆ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದಂತ ಅದನ್ನು ಕೂಡ ಒಂದು ಆ ಪರೀಕ್ಷೆಯಲ್ಲಿ ಕೇಳ್ಬೋದು. ಅಲ್ಲಿ ಭಾಷೆ ಬಗ್ಗೆ ಕೇಳುವಂತ ಸಮಯದಲ್ಲಿ ನಾವ್ ಪ್ರಶ್ನೆ ಮಾಡುವಂತಿಲ್ಲ. ಹಾಗಾಗಿ ಅಷ್ಟು, ಇಷ್ಟು, ಕಷ್ಟು, ಕಿಷ್ಟು, ಅದರಷ್ಟು, ಇದರಷ್ಟು, ಹೆಚ್ಚು, ಬಹಳ, ಕಡಿಮೆ, ಸ್ವಲ್ಪ. ಕೆಲವೊಂದ್ಸರ್ತಿ ತಟಕ್ ಅಂತಾರ, ತಟುಕು. ಕೀಟೆ, ಕಾಟೆ ಅಂದ್ರೆ ಕೀಟೆ ನೀಡಂತಾರ. ನಾವು ಊಟ ಮಾಡೋ ಸಹಜ ಅಂತಾರ. ಕೀಟೆ ನೀಡಂತಾರ. ಅಂದ್ರೆ ಇದು ನಮ್ ಭಾಗಕ್ಕಷ್ಟೇ. ನೀವು ಬೆಂಗಳೂರಿನಾಗ ಕೀಟೆ ನೀಡಂದ್ರೆ ಸುಮ್ಮನೆ ನಿಂತಿರ್ತಾರ. ಕೀಟೆ ನೀಡಂದ್ರೆ ಕೆಲವೊಂದ್ಸರ್ತಿ ಕೀಟ ತಂದ ಹಾಕ್ತಾರ ಅವ್ರು. ಕೀಟೆ ಅಂದ್ರೆ ನಮ್ ಕಡೆ ತಟಕ್ ಅಂತ ಅರ್ಥ. ಅಂದ್ರೆ ನಾವು ಕೆಲವೊಂದ್ಸರ್ತಿ ಗ್ರಾಂಥಿಕ ಭಾಷೆಗಳಲ್ಲಿ ಇರದಿರ್ತಕ್ಕಂಥ ಆಡು ಭಾಷೆನೂ ಕೂಡ ಕೇಳಿರೋದುಂಟು. ಉತ್ತರ ಕನ್ನಡ ಭಾಷೆ, ನಮ್ಮ ಬೆಂಗಳೂರು ಭಾಷೆ, ಅಥವಾ ವಿಶೇಷವಾಗಿ ನಮ್ಮ ಕಲಬುರಗಿ ಭಾಷೆ. ಈ ನಮ್ ಕಡೆಗೆ ಬರಬರದ ಅಂತಾರೆ. ಆಳಂದ ಕಡೆಗೆ ನೀವೇನೇ ಕೇಳ್ರಿ, ನೀವು ಹೇಳೋದು ಬರಬರದ. ನೀವು ಬೆಂಗಳೂರಿನಾಗ ಹೋಗಂಡ್ರಿ ನೀವು ಬರಾಬರ್ ಏನಲ್ಲತ್ತನ ಬರಾಬರ ಗೊತ್ತಾಗಲ್ಲ. ಯಾಕಂದ್ರೆ ಕೆಲವೊಂದ್ಸರ್ತಿ ಬರಾಬರ್ ಯಾವ ಭಾಗದ ಭಾಷೆ. ಆಮೇಲೆ ನಾವು ಇನ್ನೊಂದ್ಸರ್ತಿ ಬಂದ್ ಕೇಶಿ, ಹೋಗಿ ಕೇಶಿ, ನೋಡಿ ಕೇಶಿ ಪದಗಳು ಬರ್ತಾವ. ಅಂತವು ಕೂಡ ನಿಮ್ ಕ್ವಶನ್ ಕೇಳ್ಬೋದು. ಈ ಬಂದ್ ಕೇಶಿ, ನಾ ಬಂದ್ ಕೇಶಿ ನಿನಗೆ ಹೇಳ್ತೀನಿ, ಹೋಗಿ ಕೇಶಿ ನಿಂಗೆ ಹೇಳ್ತೀನಿ, ಬಂದ್ ಕೇಶಿ ನೀ ಕೂಡು ನಾ ಬಂದಿರ್ತೀನಿ. ಅಂದ್ರೆ ಬಂದ್ ಕೇಶಿ ಅಂದ್ರೆ ಬಂದ ನಂತರ ಅಂತ. ಬಂದ ಮೇಲೆ, ಬಂದ ನಂತರ. ಇದು ಬೇರೆ ಎಲ್ಲಿ ಕಡೆ ಕೇಳಲ್ಲ. ಮಂಗಳೂರು ಭಾಷೆ ಗ್ರಾಂಥಿಕ ಭಾಷೆ ಆಡ್ತಾರ ಅವ್ರು. ನಾನು ಪಾಠ ಮಾಡಲು ಬಂದಿರುವೆನು, ನೀನು ಎಲ್ಲಿ ಹೋಗಿರುವೆ. ಈ ನಾವ್ ಹೆಂಗ್ ಹೇಳ್ತೀವಿ, ನಾ ಪಾಠ ಮಾಡ್ಲಿಕ್ಕೆ ಬಂದಿನಿ, ಎಲ್ಲಿ ಹೋಗಿದಿ, ಅದಕ್ಕಿನ ವಿಷಯ ಎಲ್ಲಿ ಸತ್ತಿದೆ. ಅಂದ್ರೆ ಈ ತರ ಪ್ರಶ್ನೆಗಳಿಗೆ ಏನಾಗ್ತದೆ ಅಂದ್ರೆ ಅಲ್ಲಿ ಭಾಷೆ ಭಿನ್ನತೆ ಆಗ್ತದೆ. ಮಂಗಳೂರು ಭಾಷೆಗೂ ಬೆಂಗಳೂರು ಅವ್ರ ಭಾಷೆ ಸೂಕ್ಷ್ಮ ಭಾಷೆ.
ನಾನು ಪಾಠ ಮಾಡಲು ಬಂದಿರುವೆ, ನೀನು ಎಲ್ಲಿ ಹೋಗಿರುವೆ, ನನಗೆ ಕೂತು 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 ಸಾಕಾಯ್ತು ಮಾರಾಯರೆ. ನಾವ್ ಹಂಗ ಅನ್ನಲ್ಲ. ನಾ ಬಂದಿದ್ದ ಪಾಠ ಮಾಡಕ್ಕ ನಾನು ಇರ್ಲಿಲ್ಲ, ನಂಗೆ ಸಾಕಾಗೋಯ್ತು, ನೀ ಎಲ್ಲಿ ಸತ್ತಿದ್ವಿ ಅನ್ನೋ ಗೊತ್ತಿಲ್ಲ. ಅಂದ್ರೆ ಭಾಷೆ ಯಾವ್ದು ಬೇಕಾದ್ರೂ ಕ್ವಶನ್ ಅರೈಸ್ ಮಾಡೋ ಅವ್ರಿಗೆ ಪವರ್ ಇರ್ತದ. ಬೇಕಂತ ಟ್ವಿಸ್ಟ್ ಮಾಡ್ಲಿಕ್ಕೂ ಕೂಡ ಅವ್ರು ಮಾಡ್ತಿರ್ತಾರೆ. ನಮಗ್ ಗೊತ್ತಿರ್ಬೇಕು ಅದು ಕಾಟ್. ಈಗ ಹೇಳ್ತು ಅಷ್ಟು ಇಷ್ಟು ಮತ್ತಷ್ಟು ಸ್ವಲ್ಪ ಕಡಿಮೆ ಹೆಚ್ಚು, ಇದು ಸಹಜವಾಗಿ ಗೊತ್ತಾಗ್ತವ ನಮಗ್. ಕೆಲವೊಂದ್ಸರ್ತಿ ದೂರ, ಆಟ ದೂರ ಅಂತನೋ, ಆಟ ದೂರ ನಿಂತಿದ ನೀ ಕಂಡಿಲ್ಲ. ಮತ್ತ ಕೆಲವೊಂದ್ ಸರ್ತಿ ದೂರ ಇದ್ದಾಗನು ಕೂಡ ದೂರ, ಅಗಲ, ವಿಶಾಲ, ಎತ್ತರ, ಕಿರಿದು, ಹಿರಿದು ಎಲ್ಲ ಏನಂದ್ರೆ ಪರಿಮಾಣ ವಾಚಕ. ಅಂದ್ರೆ ಸಣ್ಣ, ಕೆಲವೊಂದ್ ಸರ್ತಿ ಸಣ್ಣ. ಹಿರಿದು ಅಂತ ಬಂತು ಅಂದ್ರೆ ಅದು ನೀವು ಗುಣವಾಚಕದಾಗ ತಗೋಬೇಕು. ಕಿರಿಯ ಹಿರಿಯ ಅಂತ ಬಂತು, ದಯಮಾಡಿ ಕಿರಿಯ ಹಿರಿಯ ಅಂತ ಬಂತು ವ್ಯಕ್ತಿಗತ ಬಂದು ಅಂದ್ರೆ ನೀವು ಗುಣವಾಚಕದಾಗ ತಗೊಂಡ್ಬೇಡ್ರಿ. ಸಣ್ಣ, ದಪ್ಪ, ಈ ತರ ಸ್ವಲ್ಪ ಕಡಿಮೆ ಈ ತರ ಬಂದು ಅಂದ್ರೆ ಇದು ಪರಿಮಾಣ ವಾಚಕ. ಹಿರಿಯ ಅಂದ್ರೆ ಹಿರಿಯ ವ್ಯಕ್ತಿ ಈ ತರ ಬಂದ್ಬಿಡ್ತದೆ. ಅವಾಗ ನಾವು ಹಿರಿಯ ಕಟ್ಟಿಗೆ ಅಂತ ಅಲ್ಲಕ್ಕಾಗಲ್ಲ. ಹಿರಿಯ ಕಟ್ಟಿಗೆ, ಹಿರಿಯ ಮನುಷ್ಯ ಅಂತ ಅಂತೀವಿ. ಹಾಗಾಗಿ ವ್ಯಕ್ತಿಗತ ಬರುವುದರಿಂದ ಅವುಗಳನ್ನು ನಾವು ಎಲ್ಲಿ ತಗೋಬೇಕು, ಗುಣವಾಚಕ ತಗೋಬೇಕು. ಇಲ್ಲಿ ಸ್ವಲ್ಪ, ಕಡಿಮೆ, ಹೆಚ್ಚು, ಬಹಳ, ದೂರ, ಅಗಲ, ಈ ಎಲ್ಲಾ ಪದಗಳ, ಎತ್ತರ, ಈ ಪದಗಳನ್ನು ಇಲ್ಲಿ ತಗೋಬಹುದು. ಯಾವ್ದ್ರೆ ಪರಿಮಾಣ ವಾಚಕ. ಇದ್ರ ವ್ಯಾಖ್ಯಾನ ಏನು? ನಿರ್ದಿಷ್ಟ ಇಲ್ಲಿ ಅವೇನು ತೆಂಗಿನ ಮರ ಇದ್ದಂಗನ ಅಂತಾರ. ತೆಂಗಿನ ಮರ ಇದ್ದಂಗ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಎತ್ತರನ ಅಂತ ಅರ್ಥ. ಅಲ್ಲಿ ಏನಂದ್ರೆ ಅವೇನ್ ಲಂಬು ಇದ್ದಂಗನ, ಬಂಬು ಇದ್ದಂಗನ ಅಂತಾರ. ಅಂದ್ರೆ ಅರ್ಥ ಅಂದ್ರೆ ನಿರ್ದಿಷ್ಟ ಇರಲ್ಲ. ಅಲ್ಲಿ ಒಂದು ಅಳತೆ ಇರ್ತದ, ಗಾತ್ರ ಇರ್ತದ, ತೂಕ ಇರ್ತದೆ, ಎಷ್ಟಂತೂ ಗೊತ್ತಿರಲ್ಲ. ಅವುಗಳಿಗೆ ಏನ್ ಕರಿತೀವಿ ನಾವು ಪರಿಮಾಣ ವಾಚಕ. ಅದ್ರ ವ್ಯಾಖ್ಯಾನ ಏನ್ ಕೊಡಬೇಕು? ನಿರ್ದಿಷ್ಟವಲ್ಲದ ತೂಕ, ಅಳತೆ ಮತ್ತು ಗಾತ್ರಗಳನ್ನು ಹೇಳುವಂತ ನಾಮಗಳಿಗೆ ಏನ್ ಕರಿತೀವಿ ನಾವು? ಪರಿಮಾಣ ವಾಚಕ. ಪ್ರಕಾರ ವಾಚಕ ಅಂತ ಬರ್ತಿದ್ರಲ್ಲಿ ಇದನ್ನು ಕೂಡ ವಿಶೇಷಣದಂತೆ ಕೆಲಸ ಮಾಡ್ತದೆ. ಈಗ ಅಲ್ಲಿ ನೋಡಿ, ಎಷ್ಟು ಹೂ, ಅಷ್ಟು ಹೂ, ಇಷ್ಟು ಜಾಗ, ಅದನ್ನು ವಿಶೇಷಣದಂತೆ ಕೆಲಸ ಮಾಡ್ತದೆ. ಪ್ರಕಾರ ನೋಡ್ರಿ, ಅಂತಹ ಅಂತಹ ವ್ಯಕ್ತಿ ನಾನು ನೋಡಿಯೇ ಇಲ್ಲ. ಅಂತಹ ಅನ್ನೋದು ಒಂದು ವಿಶೇಷಣ. ಅಂತಹ, ಇಂತಹ, ಅದರಂತಹ, ಇದರಂತಹ, ಇದರಂತಹ ಇವೆಲ್ಲ ಪದಗಳು ಸಾಮಾನ್ಯವಾಗಿ ಬಳಸ್ತೀವಿ ನಾವು. ಅಂತಹ ನೋಡು, ಅಂತ ಹುಡುಗ ನೋಡು, ಅಂತ ಹುಡುಗ ನಾನು ನೋಡಿದಿಲ್ಲ, ಅಂತ ವ್ಯಕ್ತಿ, ಅಂತ ಶಾಲೆ, ಇಂಥ ಶಾಲೆ, ಇಂಥ ಪದಗಳು ಸಹಜ. ಆಮೇಲೆ ಕೆಲವೊಂದ್ ಸರ್ತಿ ನಮ್ಮ ಆಡು ಭಾಷೆದಾಗ ಅದರಂತ, ಇದರಂತ, ಕದರಂತ, ಕೆದರಂತ ಹೆಂಗ ನಾವು ಆಟು ಇಟ್ಟು ಅಂತ ಬಳಸ್ತೀವಲ್ಲ, ಆ ಆಡು ಭಾಷೆ ಪದಗಳನ್ನು ಬಳಸ್ಕೊತೀವಿ. ಅದನ್ನ ನೀವೇನ್ ಮಾಡ್ಕೋಬೇಕಂದ್ರೆ ಗ್ರಾಂಥಿಕ ಭಾಷೆಗೆ ನೀವು ಬದಲಾವಣೆ ಮಾಡ್ಕೊಂಡು ಅದ್ರ ನಮ್ಗೆ ಏನಾಗ್ತದೆ, ಅದ್ರದ ಅರ್ಥ ಸಿಗ್ತದೆ. ಅದು ಆಡು ಭಾಷೆಯಲ್ಲಿ ಪದ ಕೇಳಿದ್ರು ಕೂಡ ನಾವು ಬದಲಾವಣೆ ಮಾಡ್ಕೊಂಡಾಗ ಗ್ರಾಂಥಿಕ ಭಾಷೆ ಮಾಡ್ಕೊಂಡೇವ್ ಅಂದ್ರೆ ಅದ್ರ ಅರ್ಥ ಸಿಗ್ಬಿಡುತ್ತೆ. ಇವೆಲ್ಲ ಏನ್ ಕರಿತೀವಿ ಅಂದ್ರೆ ಪ್ರಕಾರ ವಾಚಕ. ನೋಡಿ, ಅಂತಹ ತಾಜ್ ಮಹಲ್ ಅಂದಾಗ ಅದು ವಿಶೇಷಣ, ಇಂತಹ ಕಿಲಾ ಅಂದಾಗ ಅದು ವಿಶೇಷಣ, ಇಂತಹ ಜ್ಞಾನ, ಇಂತಹ ಊರು, ಇಂತಹ ಮನುಷ್ಯ, ಅವೆಲ್ಲ ವಿಶೇಷಣದಂತೆ ಕೆಲಸ ಮಾಡ್ತವೆ. ಆಮೇಲೆ ಗುಣವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ಸಂಖ್ಯಾವಾಚಕ. ಈಗ ಸಂಖ್ಯಾವಾಚಕ ಅಂದ್ರೆ ಇಲ್ಲಿ ನೋಡಿ ಎರಡು ಪ್ರಕಾರ ನೀವು ಅಂದಾಗ ಸಂಖ್ಯಾವಾಚಕ ಮತ್ತು ಸಂಖ್ಯೇಯ ವಾಚಕ. ಇಲ್ಲಿ ನೋಡಿ, ಸಂಖ್ಯಾವಾಚಕ ಅಂದ್ರೆ ನೇರವಾಗಿ ಸಂಖ್ಯೆ ಇರ್ತದೆ. ಈಗ 3 ಜನ ಅಥವಾ 3 ಊರು ಅಥವಾ ನವಗ್ರಹ ಅಂತ ಬಳಸ್ತೀವಿ. ಒಂದ್ ನಾಮ ಇರ್ತದ, ಹಿಂದೊಂದು ಸಂಖ್ಯೆ ಇರ್ತದೆ. ಹೌದ್ರಿ? ಅದಕ್ಕೆ ನೇರವಾಗಿ ಸಂಖ್ಯಾವಾಚಕ. ಈಗ 6 ತರಗತಿ, ತರಗತಿ ಎಷ್ಟವ? ತರಗತಿ. 3 ಜನ, 9 ಶಿಕ್ಷಕರು, ಇವೆಲ್ಲ ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದ್ರೆ 6ನೇಯ, ನೋಡ್ರಿ, 6ನೇಯ ತರಗತಿ ಅಂದ್ರೆ ಅಲ್ಲಿ 6 ತರಗತಿ ಅವ. 6ನೇದ್ರದಾಗ ಅದು 6ನೇದು ವಿಶೇಷ. 3ನೇ ಕೋಣೆ, 3 ಕೋಣೆಗಳು, ಎರಡೂ ಬಂದಾಗ ಸಂಖ್ಯಾವಾಚಕನೇ. ಅಲ್ಲಿ ನಿಮ್ಗೆ ಡಿಫರೆನ್ಸ್ ಇರ್ಲಿಲ್ಲ ಅಂದ್ರೆ ಈ ಆಪ್ಷನ್ಸ್ ಕೊಟ್ಟನಂದ್ರೆ ಅದು ಸಂಖ್ಯಾವಾಚಕನೇ. ಅದ್ರೊಳಗೆ ಮತ್ತೆ ಸಂಖ್ಯೆಯ ವಾಚಕ ಅಂತ ಆಪ್ಷನ್ಸ್ ಕೊಟ್ಟಿದ್ನಂದ್ರ 3ನೇಯ, 4ನೇಯ, 5ನೇಯ, ಏಯ ಅಂತ ಏನ್ ಪದ ಬರುತ್ತೆ. ಈಗ 6 ಕೋಣೆ ಅವರಿ, ಹೌದಾ? 6 ಕೋಣೆ ಅಂದಾಗ ವಿಶೇಷಣ ಅಂತ ಏನ್ ಅನ್ಸಲ್ಲ ನಮಗ್. 6 ಕೋಣೆ, 6 ವಿಶೇಷ, ಕೋಣೆ 6 ಎಂತ ನಾಮ? ಇದು ವಿಶೇಷಣ ನಾಮ, ಅದ್ರ ಸಂಖ್ಯಾವಾಚಕ. ನಾಮ ಅಂತ ಬಂತಂದ್ರೆ ವಿಶೇಷಣ ನಾಮ, ವಾಚಕ ಅಂತ ಬಂತಂದ್ರೆ ಸಂಖ್ಯಾವಾಚಕ. ಮತ್ತ ಅವಾಗ ಈ 6 ಕೋಣೆದಾಗ ನಾವು ಇನ್ನೂ ವಿಶೇಷವಾಗಿ ಹೇಳ್ಬೇಕೀಗ. ಅವಾಗ 6ನೇ ಕೋಣೆ, 6ನೇ ಕೋಣೆ ಅಂದಾಗ ಏನಂತೀವಿ ನಾವು? ಸಂಖ್ಯೆ. ಅದಕ್ಕೆ ಇನ್ನೊಂದು ವಿಶೇಷವಾಗಿ ಹೇಳ್ತೀವಿ ನಾವು. ಆ ಕೋಣೆಗಳಲ್ಲಿ ಈ ನೋಡು,
4 ಮಕ್ಕಳು, 4ನೇ ಮಗು, 1ನೇ ಮಗು, 4 ಮಕ್ಕಳಲ್ಲಿ 3ನೇ ಮಗು ಇದೆಯಲ್ಲ ಬಹಳ ಜಾಣ ಇದೆ ಅಂತಂದ. ಅವಾಗ 3ನೇಯ ಯಾವ ವಾಚಕ ಅಂತ ಕೇಳ್ತಾನ ಕ್ವಶನ್. ಅವಾಗ ಜನರಲ್ ಆಗಿ ಕೇಳಿದ್ನ ಅಂದ್ರೆ ಸಂಖ್ಯಾವಾಚಕ. ನಿಮ್ಗಾದ್ರೆ ವಿಶೇಷವಾಗಿ ಮತ್ತೆ ಸಂಖ್ಯೆಯ ವಾಚಕ ಆಪ್ಷನ್ ಕೊಟ್ಟಿದ್ನ ಅಂದ್ರೆ ಸಂಖ್ಯೆಯ ವಾಚಕ. ನೀವು ಯಾವ ಕೊಟ್ಟಿಲ್ಲ, ವಸ್ತುವಾಚಕ, ವಿಶೇಷಣ, ಸರ್ವನಾಮ, ಭಾವನಾಮ ಕೊಟ್ಟಿದ್ರೆ ವಿಶೇಷಣ ನಾಮ. ಗೊತ್ತೈತಲ್ಲ, ಆಪ್ಷನ್ಸ್ ಇವನು ಕೊಡ್ಬೋದು, ಇವನು ಕೊಡ್ಬೋದು, ಇದನ್ನು ಕೊಡ್ಬೋದು. ಆ ಆಪ್ಷನ್ಸ್ ಕೊಟ್ಟಿದ್ರ ಮೇಲೆ ಕ್ವಶನ್ ಏನಾಗ್ತದೆ ನಿಂದಿರ್ತದೆ. ಕ್ಲಿಯರ್ ಐತ್ರಿ ಇದು? ನೆಕ್ಸ್ಟ್ ಮುಗಿತಾ? ಗುಣವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ಸಂಖ್ಯಾವಾಚಕ. ದಿಕ್ವಾಚಕ ಅಂತ ಬರ್ತಾವ. ದಿಕ್ ಅಂದ್ರೆ ನಮ್ಗೆ ಗೊತ್ತು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೂಡಣ, ಪಡುವಣ, ತೆಂಕಣ, ಬಡಗಣ. ಅದಕ್ ಬಿಟ್ಟು ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ. ಅದಕ್ ಬಿಟ್ಟು ಇವೆಲ್ಲ ಬಂದಾಗ ನಾವು ದಿಕ್ ಈಜಿ ಆಗ್ಬಿಡ್ತೀವಿ. ಪೂರ್ವ ಯಾವ ವಾಚಕ ಹೇಳ್ರಿ, ದಿಕ್ ವಾಚಕ ಆಗ್ಬಿಡ್ತೀವಿ. ಅವ ಇಂಥ ಕ್ವಶನ್ ಕೇಳಲ್ಲ. ಅವಾಗ ಏನ್ ಮಾಡ್ತಾನ, ಮುಂದೆ, ಮುಂದೆ ಯಾವ ವಾಚಕ, ದಿಕ್ ವಾಚಕ. ಮುಂದೆ, ಹಿಂದೆ, ಎಡಕ್ಕೆ, ಬಲಕ್ಕೆ, ಆ ಕಡೆ, ಈ ಕಡೆ, ಮೇಲೆ, ಕೆಳಗೆ, ಇವೆಲ್ಲ ದಿಕ್ವಾಚಕಗಳು. ಇವೆಲ್ಲ ನಮ್ಗೆ ಹೇಳಿರಲ್ಲ. ಕೆಳಗೆ ಯಾವ ನಾಮ, ಕೆಳಗೆ ನಾಮವೇ ಅಲ್ಲ, ಕೆಳಗೆ ಯಾವ್ದು ಅಲ್ಲ ಕೊಟ್ಟಿರ್ತದೆ. ಮೂರ್ ಆಪ್ಷನ್ಸ್ ಕೊಟ್ಟು 4ನೇ ಆಪ್ಷನ್ಸ್ ಅದೇ ಇರ್ತದ. ನನ್ ಆಫ್ ದಿಸ್ ಯಾವುದು ಅಲ್ಲ. ಅವಾಗ ಯಾವ್ದು ಹಾಕ್ತಿವಿ ನಾವು? ಮುಂದೆ ದಿಕ್ಕದು. ಮುಂದೆ ಹೋದ, ಹಿಂದೆ ಹೋದ, ಎಡಕ್ಕೆ ತಿರುಗಿದ, ಬಲಕ್ಕೆ ತಿರುಗಿದ. ತಿರುಗುದು ವಿಶೇಷಣ. ತಿರುಗದ, ಏನ್ ತಿರುಗದ? ಎಡಕ್ಕೆ ತಿರುಗದ ಅನ್ನೋದು ವಿಶೇಷಣ. ಮುಂದೆ ಹೋದ ಅನ್ನೋದು ವಿಶೇಷಣ. ಹಿಂದೆ ಬಿದ್ದ ಅನ್ನೋದು ವಿಶೇಷಣ. ಅವ ಎಲ್ಲಿ ಬಿದ್ದ? ಹಿಂದೆ ಬಿದ್ದ. ದಪ್ಪನೆ ಬಿದ್ದ ಅನ್ನೋದು ಮತ್ತೆ ಬೇರೆ. ಅದು ಮತ್ತೆ ಅವಯ, ಅನುಕರಣ ಅವಯದ ಬರ್ತದೆ. ಅವಯಗಳಲ್ಲಿ 9 ಪ್ರಕಾರವ. ನಮ್ಗೆ ಅವಯ ಓದಿದ್ದು ಬರೀ ಕೇವಲ ಅನುಕರಣ ಅವಯಗಳು 9 ಪ್ರಕಾರಗಳು, 9 ಪ್ರಕಾರ ಬರ್ತಾವ. ಇಲ್ಲ ಅದ್ರ ಬೇಡ, ಗೊತ್ತೈತಲ್ರಿ. ದಿಕ್ವಾಚಕ ಮುಂದೆ ಅಂದ್ರೆ ಇವು ಮೂಡಣ, ಪಡುವಣ, ತೆಂಕಣ, ಬಡಗಣ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ ಬಿಟ್ಟು ಮುಂದೆ, ಹಿಂದೆ, ಎಡಕ್ಕೆ, ಬಲಕ್ಕೆ, ಆ ಕಡೆ, ಈ ಕಡೆ ಎಲ್ಲಾ ಪದಗಳು ಕೂಡ ದಿಕ್ವಾಚಕ. ಮುಗಿತಿರದ ವಿಶೇಷಣ ನಾಮ. 3ನೇದು ಯಾವುದು? ಸರ್ವನಾಮ. ಸರ್ವನಾಮದಾಗ ನೋಡ್ರಿ, ಸರ್ವನಾಮ ಅಂತ ಎದಕ್ಕೆ ಕರಿತೀವಿ ಹೇಳಿ ನೋಡೋಣ. ನಾಮಗಳ ಬದಲಾಗಿ ಕರೆಯಲ್ಪಡುವಂತ ನಾಮಗಳಿಗೆ ಸರ್ವನಾಮ. ಯಾಕೆ ಆ ರೀತಿ ಕರಿತೀವಿ ಅಂದ್ರೆ, ಈಗ ಉದಾಹರಣೆಗೆ APJ ಅಬ್ದುಲ್ ಕಲಾಂ ಅವರು ಬಂದಿದ್ದಾರೆ. APJ ಅಬ್ದುಲ್ ಕಲಾಂ ಅವರು ಜ್ಞಾನ ಸಿಂಚನ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿದರು. APJ ಅಬ್ದುಲ್ ಕಲಾಂ ಅವರು ಉಪನ್ಯಾಸ ಕೊಟ್ಟರು. APJ ಅಬ್ದುಲ್ ಕಲಾಂ ಅವರು ಈ ತರ ಹೇಳಿದಾಗ ಏನಾಗ್ತದೆ, ಮನುಷ್ಯನಿಗೆ ಇದಾಗ್ತದೆ, ಇರಿಟೇಟ್ ಆಗ್ತದೆ. APJ ಅಬ್ದುಲ್ ಕಲಾಂ ಅವರು ಬಂದರು, ಪಾಠವನ್ನು ಮಾಡಿದರು, ನಂತರ ಉಪಹಾರವನ್ನು ಸೇವಿಸಿ ಹೋದರು. APJ ಅಬ್ದುಲ್ ಕಲಾಂ ಅವರು ಬಂದರು, APJ ಅಬ್ದುಲ್ ಕಲಾಂ ಅವರು ಪಾಠ ಮಾಡಿದರು. ಮತ್ ಪದೇ ಪದೇ ಹೇಳಿದಾಗ ಏನಾಗ್ತದೆ, ಅದ್ರ ಬದಲಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾಮಗಳ ಬದಲಾಗಿ ಏನ್ ಕರಿತೀವಿ ಅಂದ್ರೆ ಕರೆಯಲ್ಪಡ್ತಕ್ಕಂಥ ನಾಮ ಸರ್ವನಾಮ ಅಂತ. ಇದ್ರ ಎಷ್ಟು ಪ್ರಕಾರ ಹೇಳಿ ನೋಡೋಣ. ಸರ್ವನಾಮಗಳದಾಗ ಸರ್ವನಾಮದ ಯಾವ್ಯಾವ ಬರ್ತಾವ? ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ವಿದ್ಯಾರ್ಥಕ ಸರ್ವನಾಮ ಬರಲ್ಲ. ವಿದ್ಯಾರ್ಥಕ ಬೇರೆ, ಅದು ವಿದ್ಯಾರ್ಥಕ ಕ್ರಿಯಾಪದ. ಬೇರೆ ಯಾವ ಬರ್ತಾವ? ಸರ್ವನಾಮದಾಗ ಪ್ರಥಮ ಪುರುಷ, ಉತ್ತಮ ಪುರುಷ, ಅದಕ್ಕೆ ಎದಕ್ಕೆ ಕರಿತೀವಿ ನಾವು? ಪ್ರಥಮ ಪುರುಷ, ಉತ್ತಮ ಪುರುಷ ಎದ್ರ ಬರ್ತಾವ? ಪ್ರಥಮ ಪುರುಷ, ಮಧ್ಯಮ ಪುರುಷ, ಇದಕ್ಕೆ ಏನಂತ ಕರಿತೀವಿ ನಾವು? ಸರ್ವನಾಮದಾಗ ಒಂದೇ ಬಹಳ ಮುಖ್ಯವಾಗಿದೆ ಇದು, ಪುರುಷಾರ್ಥಕ ಸರ್ವನಾಮ. ಹೌದ್ರಿ? ನಿಮ್ಗೆ ಗೊತ್ತಿರ್ಲಿ. ಒಂದೇದು ಪುರುಷಾರ್ಥಕ, ಎರಡನೇದ್ರಿ ಪ್ರಶ್ನಾರ್ಥಕ, ಮೂರನೇದು ಆತ್ಮಾರ್ಥಕ, ನಾಲ್ಕನೇದು ದರ್ಶಕ. ಇವೆಲ್ಲ ಹಿಂಗೆ ಬಿಡುಗಡೆ ಮಾಡ್ಕೊತ ಹೋದಂಗೆ ಏನೋ ಹೆಚ್ಚಕೊತಾನೆ ಬರ್ತಾವ. ನಿಮ್ಗೆ ಕ್ಲಿಯರ್. ಕಾಂಪಿಟೇಟಿವ್ ಓದೋರಿಗೆ ಇದು ಗೊತ್ತಿರ್ಬೇಕು. ಮುಂದ್ ನೌಕರಿ ಮಾಡಾಗ ಪುಸ್ತಕ ತೆಗೆದಿಲ್ಲ. ಅವಾಗ ಸರ್ವಿಸ್ ಬುಕ್, ಚೆಕ್ ಬುಕ್ ತೆಗೆದಿರ್ತೀವಿ. ಅಪಾಯಿಂಟ್ ಆದ್ಮೇಲೆ, ಅಪಾಯಿಂಟ್ ಆಗೋದಕ್ಕಿಂತ ಮೊದಲು ಈ ಬುಕ್ ತೆರಿಬೇಕು. ಈ ಬುಕ್ ತೆಗೆದ್ರಿ ಅಂದ್ರೆ ಸರ್ವಿಸ್ ಬುಕ್, ಚೆಕ್ ಬುಕ್ ಆಟೋಮೆಟಿಕ್ ಬಂದ್ಬಿಡ್ತಾವ. ನಿಜವಾಗ್ಲೂ ನೌಕರಿ ಆಗತ್. ಯಾಕಂದ್ರೆ ನೀವು ನಾಳೆಗೆ ಹೈಸ್ಕೂಲ್ ಟೀಚರ್ ಆದ್ಮೇಲೆ ಈ ಲೆವೆಲ್ ಅಲ್ಲಿ ಪಾಠ ಹೇಳೋ ಅವಶ್ಯಕತೆ ಇರಲ್ಲ. ಅಲ್ಲಿ ಆ ಮಕ್ಕಳಿಗೆ ಏನ್ ಸಿಲೆಬಸ್ ಇರುತ್ತೆ ಅಷ್ಟು ಹೇಳಿದ್ರೆ ಸಾಕು. ಬಾಳ ತಿಳ್ಕೊಂಡು ಎಂಟ್ರಿ ಆಗ್ಬೇಕು, ಕಡಿಮೆ ಹೇಳಿ ಹೊರಗೆ ಹೋಗ್ಬೇಕು.
ಅದು ಹುದ್ದೆನೇ ಹಂಗೆ ಇದೆ, ನೌಕರಿ ತಗೊಳ್ಳೋದು ಹಂಗೆ ಅದ. ಭಾಳ ತಿಳ್ಕೊಂಡು ಒಳಗೆ ಹೋಗ್ಬೇಕಾಗ್ತದೆ, ಕಡಿಮೆ ಹೇಳಿ ಹೊರಗೆ ಬರ್ತೀವಿ. ಆ ಪೋಸ್ಟ್ ಹಂಗೆ. ನಾಳೆಗೆ ಆ ಮಕ್ಕಳಿಗೆ ನೀವು ನೋಡಿ, ಪ್ರೈಮರಿ ಸ್ಕೂಲ್ ಟೀಚರ್ B.Ed ಆದ್ಮೇಲೆ ಹೋಗ್ತಾರೆ, ಅವ್ರಿಗೆ 1ನೇ 2ನೇ ಅದು ವರ್ಣಮಾಲೆ ಕಳಿಸ್ತಾರೆ. ಹಂಗೆ ನೌಕರಿ ಮಾಡ್ಕೊಳ್ಳೋಕೆ ಅನಿವಾರ್ಯ. ಯಾಕೆ ಓದ್ಬೇಕಂದ್ರೆ ನೌಕರಿ ಆಗ್ಬೇಕಾಗಿದ್ರು ಎಲ್ಲ ಮೆಡಿಸಿನ್ಸ್ ಅನಿವಾರ್ಯ ತಗೊಳ್ಳೇಬೇಕು. ನಂಗೆ ಆಗಲ್ರಿ ಅಂದ್ರೆ ನೌಕರಿ ಆಗಲ್ಲ. ಹಂಗಾಗಿ ಓದೋ ಟೈಮ್ನಾಗ ಒಂದು ಸ್ವಲ್ಪನೂ ಬೇಸರ ಇಲ್ದಂಗೆ ಓದ್ಬೇಕು. ಒಂದು ತಪಸ್ಸು, ನಿಜವಾಗ್ಲೂ ಸರ್ಕಾರಿ ನೌಕರಿ ತಗೊಳ್ಳೋದು ಸುಮ್ಮನೆ ಅಲ್ಲ, ಒಂದು ತಪಸ್ಸು. ಆ ತಪಸ್ಸು ಆದ್ಮೇಲೆ ಪ್ರತಿಫಲ ಆಟೋಮೆಟಿಕ್ ಇರ್ತದೆ. 5 ನಿಮಿಷ ನೀವು ಸುಮ್ಮ ಮೌನ ಮಾಡಿದ್ದೆ ಎಷ್ಟೋ ಖುಷಿ ಕೊಡುತ್ತಾ ಅಂದ್ರೆ 11 ವರ್ಷದ ತಪಸ್ಸು ಆಟೋಮೆಟಿಕ್ ಖುಷಿ ಕೊಟ್ಟೆ ಕೊಡ್ತೀವಿ. ನಾವು ಕೇವಲ ಕಾಂಪಿಟೇಟಿವ್ ಓದ್ಲತ್ತೀವಿ ಅಂದ್ರೆ 2 ವರ್ಷದ ಅವಧಿ ಅಲ್ಲಿದು. ಹಿಂದೆ SLC ಪಾಸ್ ಆಗಿ 10 ವರ್ಷ ಪಟ್ಟಿ ಓದಕ್ಕೆ, ಅದಕ್ಕಿಂತ 6 ವರ್ಷ ಮನ್ಯಾಗ ಹಿಡಿದು ಬಿಟ್ಟಾರ. ಇಲ್ಲಿ 10 ವರ್ಷ, 16 ವರ್ಷಕ್ಕೆ SLC ಮುಗೀತು, ಮತ್ತೆ 2 ವರ್ಷ, ಮತ್ತೆ 3 ವರ್ಷ, ಮತ್ತೆ 2 ವರ್ಷ, 3 5 ಈ ಕಡೆ 2 7 ಒಂದು 10 17 ವರ್ಷ. ಅದು ಹಿಂದೆ 6 23 ವರ್ಷ ತಪಸ್ಸದ ಅದು 6 ವರ್ಷ ಅಂತೂ ಕೇಳೇಬೇಡ್ರಿ ನೀವು, ಅದು ನಿಮ್ಗಂತೂ ಗೊತ್ತೇ ಇರ್ತದೆ. ಅದು 6 ವರ್ಷ ಮಕ್ಕಳಿಗೆ ಹಿಡಿಬೇಕಾದ್ರೆ ಮುಂದಿನ ಮಕ್ಕಳಿಗೆ ಹಿಡಿಯೋದೇನ ಮಾಸ್ತರ್ ಕೈ ಬಿಟ್ಟಿರ್ತಾರ, ನಮ್ ಕೈ ಹಿಡಿಯೋದಾಗಲ್ಲ, ನೀವು ಹಿಡ್ಕೋರಿ ಅಂತ. ಅಂದ್ರೆ 17 ವರ್ಷದ ಫಲ ಅದು. ನಾವೇನಂತೀವಿ ಕಾಂಪಿಟೇಟಿವ್ 2 ವರ್ಷ, ಅದು ಮತ್ತೆ B.Ed ಆದ್ಮೇಲೆ 2 ವರ್ಷ ಓದ್ತೀವಿ. ಅಷ್ಟೆಲ್ಲಾ ಕೋರ್ಸ್ ಮುಗಿಸ್ಕೊಂಡು ಬಂದಾಗ BA ಮುಗಿದಾಗ B.Ed ಸಿಗ್ತದ, B.Ed ಮುಗಿದಾಗ ಈ ಎಕ್ಸಾಮ್ ಬರ್ಲಿಕ್ಕೆ ಇಷ್ಟು ವರ್ಷದ ಶ್ರಮ ಇರ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಸಾಧನೆ ಕೇವಲ ಸಣ್ಣ ಪ್ರಮಾಣದಲ್ಲಿ ಇರಲ್ಲ, ನಮ್ಗೆ ಗೊತ್ತಿರ್ಲಾರ್ದಂಗೆ ಸುಮಾರು ವರ್ಷದ ಫಲದಿಂದ ನಾವು ಸಾಧನೆಗಳಾಗಿರ್ತದೆ. ನಮ್ಗೆ ಗೊತ್ತಿರ್ಲದು. ಮತ್ತೊಬ್ರು ಯಾರು ಡಾಕ್ಟರ್ ತಗೊಂಡಾರ ಅಂದ್ರೆ ಸುಮ್ಮನೆ ಆಗಿರ್ಲದು. ಮುಂದೆ PG ಮುಗಿಸೋಬೇಕು, PhD ಮುಗಿಸೋಬೇಕು. ಆ PG ಮುಗಿಸೋಲಿಕ್ಕೆ 23 ವರ್ಷ, ಮುಂದೆ PhD 5 ವರ್ಷ, 28 ವರ್ಷ ಮಾಡಿರ್ತಾನೆ. 28 ವರ್ಷದ ಪ್ರತಿಫಲ ಅದೊಂದು ಸರ್ಟಿಫಿಕೇಟ್ ಇರ್ತದೆ. ಆ ಸರ್ಟಿಫಿಕೇಟ್ ವ್ಯಾಲ್ಯೂ ಬರಬೇಕಾಗಿದ್ರೆ ಅದು ಸರ್ಕಾರಿ ಇದ್ರಿಗೆ ಬರ್ಬೇಕು. ಅದು HRMS ನಮ್ಮ ಹೆಸರು ಸೇರ್ಬೇಕು. ಅವಾಗ ಏನಾಗ್ತದೆ, ಅದು ಪ್ರತಿಫಲ ಸಿಗ್ತದೆ. ಇಲ್ಲ ಅಂದ್ರೆ ಅವ್ರು ರದ್ದಿ. ಅದು ಎಷ್ಟೇ ಓದಿದ್ರು ಸರ್ಕಾರ ಹುದ್ದೆ ತಗೊಳ್ಳಿಲ್ಲ ಅಂದ್ರೆ ಅದು ರದ್ದಿ ಪೇಪರ್. ಎಲ್ಲಿ ತನಕ ಏಜ್ ಇರೋ ತನಕ, ಏಜ್ ಆದ್ಮೇಲೆ ರದ್ದಿನೇ ಅದು. ಹಾಗಾಗಿ ಸರ್ಕಾರ ಹುದ್ದೆ ತಗೋಬೇಕಾಗಿದ್ರೆ ಸ್ವಲ್ಪ ಪೇಷನ್ಸ್ ಬೇಕು. ನನ್ನ ಪ್ರಕಾರ ಹೇಳ್ತಿಲ್ವ, ಎಷ್ಟು ಪೇಷನ್ಸ್ ನಿಂದ ಓದ್ತೀರಿ, ಇದು ಯಾವಾಗ ಕರೀತಾರೋ ಏನ್ ಮಾಡ್ತಾರೋ ಸುಮ್ ಓದ್ಬೇಕು. ಯಾಕಂದ್ರೆ ನೆನಪು ಹೋಗ್ತದೆ. ಮತ್ ಒಂದ್ ವೇಳೆ ನೀವು ಒಂದ್ ಸರ್ತಿ ಓದಿದ್ರ ಅಂದ್ರ 100% ಎಕ್ಸಾಮ್ನೇ ನೆನಪು ಬರ್ತದೆ. 4 ಆಪ್ಷನ್ಸ್ ನೋಡೋ ನೆನಪು ಬರ್ತದೆ. ನಾವ್ ವ್ಯಕ್ತಿ ನಮ್ ಕ್ಲಾಸ್ಮೇಟ್ ನಾವು ನೋಡೇ ಇರಲ್ಲ, 20 ವರ್ಷ ಬಿಟ್ಟು ನೋಡ್ತೀವಿ, ನೆನಪಾಗಿ ಬರ್ತದ. ಮೊದಲು ನೋಡೀವಿ, ಮೊದಲು ಹಂಗಿದ್ದಿಲ್ಲ, ಆಕಾರ ಚೇಂಜ್ ಆಗ್ಯದ, ಆದ್ರೂ ಫೈಂಡ್ ಔಟ್ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಮೊದಲು ನೋಡಿ. ಹಂಗ ಓದಿದ್ ಎಲ್ಲಿ ಹೋಗಿರಲ್ಲ. ಅವತ್ ಎಕ್ಸಾಮ್ 4 ಆನ್ಸರ್ ನೋಡಿದ ಕೂಡಲೇ ಒಂದ್ ನೆನಪು ಬರ್ತದೆ. ಕೊನೆಗೆ ಆಡ್ ಮ್ಯಾನ್ ಔಟ್ ಮಾಡ್ತೀವಿ, ಇದಾಗಲ್ಲ ಇದು ಆಗ್ತದೆ. ಹಂಗಾಗಿ ಓದಿದ ಪ್ರತಿಫಲ ಎಲ್ಲಿ ಹೋಗಲ್ಲ. ಅದಕ್ಕೆ ಓದ್ದವನೇ ಮುಂದ್ ಬರೋದು. ಆಮೇಲೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಒಂಥರ ಬೇಸರ ಆಗ್ತದೆ. ಯಾಕಾರ ಈ ಜನ್ಮ ಬೇಕು ಅಂತ ಅನ್ಸಿರುತ್ತೆ ಎಷ್ಟು ಸರ್ತಿ. ಆದ್ರೆ ಒಂದ್ ಸರ್ತಿ ಕ್ಲಿಕ್ ಆದ್ಮೇಲೆ ಅವಾಗ ಅನಿಸ್ತದ ಎಷ್ಟೇ ಸರಳ ಅಲ್ಲ ಈ ಕೆಲಸ. ಆಗ ತನಕ ರೀ ಎಷ್ಟೋ ಮಂದಿಗೆ PhD ಮಾಡ್ಕೊಂಡ ನಮ್ಗೆಲ್ಲ ನೌಕರಿ ಆಗ ತನಕ ಅವಾವ ಅಂದಿ ಆದ್ಮೇಲೆ ಏನ್ ಅನ್ಸಲ್ಲ. ಇದೇನ್ ದೊಡ್ಡ ವಿಷಯ, ಇನ್ನ ಚಂದ ಹೋದ್ರೆ ಇದಕ್ಕಿಂತ ಚಲೋ ನೌಕರಿ ಮಾಡ್ಕೋಬೋದಿತ್ತು ಅನಿಸ್ತದೆ. ಅವಾಗ ನಾವೇ ಏನಾದ್ರು ಸ್ವಲ್ಪ ವರ್ಕ್ ಮಾಡ್ಲಿಲ್ಲ ಏನೋ ಅಂತ ಅನಿಸ್ತದೆ. ಹಂಗಾಗಿ ಸ್ವಲ್ಪ ಪೇಷನ್ಸ್ ನಿಂದ ಕಾಲ್ ಫರ್ಮ್ ಆಗ್ಬೇಕು. ಆಮೇಲೆ ಗೌರ್ಮೆಂಟ್ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾವ, ಬ್ಯಾಸರ್ ಮಾಡ್ಕೊಳ್ಳಾರ್ದಂಗೆ ಬಂದ್ರೆ ನಿಮ್ಗೆ ನಿರಂತರ 2 ತಾಸು 3 ತಾಸು ಈ ಕೋಚಿಂಗ್ ಅವರ್ ಬಿಟ್ಟು ಕನಿಷ್ಠ 2 3 ಅವರ್ ಮಾಡಿದ್ರಿ ಅಂದ್ರೆ ನಿಮ್ಮ ಪೋಸ್ಟ್ ನಿಮಗೆ ಕಟ್ಟಿಟ್ಬಿಡ್ತೀವಿ. ಓದ್ದೇ ಇರೋರಂತೂ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ, ಯಾರು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಓದ್ದವ್ರೆ ಮಾಡ್ಕೋಬೇಕು. ನಿಮ್ ಓದ್ದವ್ರೆ ಕಾಂಪಿಟೇಷನ್. ಹಂಗಾಗಿ ಸ್ವಲ್ಪ ಯಾವ್ದೇ ಸಬ್ಜೆಕ್ಟ್ ಇರ್ಲಿ ಬೇಸರ ಆತದ ಒಂಥರ ನಾ ಹೇಳೋದೇನ್ರಿ, ಸರ್ಕಲ್ ಇದ್ದಂಗಿದೆ. ಎಲ್ಲಾ ಸಬ್ಜೆಕ್ಟ್ ಓದ್ಬೇಕು. ನಂಗೆ ಸೈನ್ಸ್ ಅಂದ್ರೆ ಆಗಲ್ರಿ ಅಂದ್ರೆ ನೌಕರಿ ಆಗಲ್ಲ. ಎಲ್ಲ ಓದ್ಬೇಕು. ನಾ ಹೇಳ್ತಿಲ್ಲ, ಒಂಥರ ನಮ್ ಹೆಲ್ತಿಗೆ ಮೆಡಿಸಿನ್ ಇದ್ದಂಗೆ, ಕೈ ಅವರಿ ತಗೊಳ್ಳೇಬೇಕು. ಹಂಗಾಗಿ ಯಾವ್ದೇ ಆಗಿರ್ಲಕ್ ಅದನ್ನ ತಿಳ್ಕೊಬೇಕು, ನೆನ್ಪಿಟ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ಎಷ್ಟೇ ಕಷ್ಟ ಶಬ್ದ ಆದ್ರೂ ಅದನ್ನ ಮನೆಯಲ್ಲಿ ಬರ್ದಿಡ್ಬೇಕು. ಎಲ್ಲೋ ಓದ್ಲಿಕ್ ಆಗಲ್ಲ ಅಂದ್ರೆ ದಿನ ನಾವು ಬ್ರಷ್ ಮಾಡಲ್ಲ, ಕುಂದ್ರಲ್ಲಿ ನಿಂದ್ರಲ್ಲಿ ಎಲ್ಲ ನೋಡ್ಸಿರ್ಬೇಕು. ಅವಾಗ ಈ ಹುದ್ದೆಗಳು ಒಂದಲ್ಲ 10 ಸಿಗ್ತಾವ. ಅವಾಗ ನೀವು ಸೆಲೆಕ್ಟ್ ಆಗ್ತೀರಿ. ಅವಾಗ ನಂಬಲ್ಲಿ ಒಬ್ರು ಮೇಡಮ್ ಇದ್ರು, 6 ತಿಂಗಳ ಮಗು ತಗೊಂಡು ಇನ್ಸ್ಟಿಟ್ಯೂಟಿಗೆ ಬರ್ತಿದ್ರು. ಅವ್ರು ಆ ಎಮ್ಮಗೆ ಏನೇನು ಸುಮ್ಮನೆ ಜಸ್ಟ್ ಡಿಗ್ರಿ ಆಗಿತ್ತು, ಕಾಂಪಿಟೇಟಿವ್ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ಅವ್ರ ಯಜಮಾನ್ರು ಅವ್ರು ಬಂದ್ರು, ಇಲ್ಲ ಸರ್ ನಾವ್ ಹಿಂಗ್ ಮಾಡ್ಕೋಬೇಕು ನೌಕರಿ. ಇಲ್ಲ ಹಿಂಗದ ಕೋಚಿಂಗ್ ಮುಗೀತು, ಮತ್ತೆ ಕೋಚಿಂಗ್ ಮುಗಿದ್ನು 1 ವರ್ಷ ಕಂಟಿನ್ಯೂ. ಫಸ್ಟ್ ಟೈಮ್ ಅಷ್ಟೇ ಫೀಸ್ ತಗೋತಿದ್ವಿ ನಾವು, 2ನೇ ಟೈಮ್ ತಗೋತಿಲ್ಲ.
ಎರಡು ವರ್ಷ ಕೋಚಿಂಗ್ ಬಂದಿದ್ರು. ವರ್ಷ 2016ರಿಂದ 18ಕ್ಕೆ ಅಪಾಯಿಂಟ್ ಆಗೋದ. ಅಪಾಯಿಂಟ್ ಆಗಿ ಹೋದ್ಮೇಲೆ ಎಮ್ಮನ್ 6ರಿಂದ 7 ನೌಕರಿಗೆ PDO ಆಗ್ಯದ, PDO ಸೆಕ್ರೆಟರಿ, ಗ್ರಾಮ ಪಂಚಾಯತ್ ಸೆಕ್ರೆಟರಿ ಆಗಿದೆ, ಆಮೇಲೆ ವಾರ್ಡನ್ ಆಗಿತ್ತು, 68 ಟೀಚರ್ ಆಗಿತ್ತು, ಇನ್ನೊಂದು FD ಏನೋ ಆಗಿತ್ತು, ಮತ್ತೊಂದು ಪೋಸ್ಟ್ ಆಗಿತ್ತು. ಅವಾಗ ಫೋನ್ ಮಾಡಿದೆ, ಸರ್ ನಂಗೆ ಇಷ್ಟು ನೌಕರಿಯಾಗ ಯಾವತ್ತು ತಗೋಲಿ ನಂದ, ನಿನಗೆ ಯಾವ್ದು ಮೊದಲು ಆರ್ಡರ್ ಕೊಡ್ತಾರ ತಗೊಂಡು ಹೋಗಮ್ಮ, ಮತ್ತೆ ಆಮೇಲೆ ಬೇಕಾದ್ರೆ ರೆಸಿಗ್ನೇಷನ್ ಕೊಡಿ ಏನಾರ ಅಂದ್ರೆ. ಆ ಹೆಣ್ಮಗಳು ಫಸ್ಟ್ ನೋಡಿದ್ರೆ 0. ಈಗ ಸಮಾಜ ಕಲ್ಯಾಣ ಇಲಾಖೆದಾಗ ಏನೋ CDP ಏನೋ ಅಂತಾರ ನೌಕರಿ, ಈ ಅಂಗನವಾಡಿ ಟೀಚರ್ ಅನ್ನ ಆಯ್ಕೆ ಮಾಡತ್ತಾರ, ಆ ಪೋಸ್ಟಿಗೆ ಈ ಪ್ರೆಸೆಂಟರ್. ಅಂದ್ರೆ ನಾವ್ ಒಂದ್ಸರ್ತಿ ನಮ್ ಯಾರ್ದು ಪರಿಚಯದವ್ರು ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಯಾರ ಅಂತ ಕೇಳಕ್ ನಾ ಫೋನ್ ಹಚ್ಚಿರ ಆ ಎಮ್ಮಳ, ಸರ್ ನಾನೇ ಇದ್ದೀನ್ರಿ ಏನಾಗ್ಬೇಕು ಹೇಳ್ರಿ. ಅಂದ್ರೆ ನಾವ್ ಮನ್ಸು ಮಾಡಿದ್ರೆ ಒಂದು ಸರಿ ನೌಕರಿ ತಗೊಳ್ತಾನ ತೊಂದ್ರೆ, ಆಮೇಲೆ ಎಷ್ಟು ಬೇಕಾದ್ರೂ ತಗೋಬಹುದು. ಇರ್ಲಿ, ಪುರುಷಾರ್ಥಕ ಸರ್ವನಾಮ, ಕೃಷ್ಣಾರ್ಥಕ, ಆತ್ಮಾರ್ಥಕ ಮತ್ತು ದರ್ಶಕ ಅಂತ. ಹೌದ್ರಿ? ನೋಡ್ರಿ, ಸರ್ವನಾಮ ಅಂದ್ರೆ ಈಗಾಗಲೇ ಗೊತ್ತು, ನಾಮಗಳ ಬದಲಾಗಿ ಕರೆಯುವಂತ ನಾಮಗಳಿಗೆ ಸರ್ವ. ಪುರುಷಾರ್ಥಕದಾಗ ನೋಡ್ರಿ, ಪ್ರಥಮ ಪುರುಷ, ಪ್ರಥಮ ಬೇಡ, ಫಸ್ಟಿಗೆ ಉತ್ತಮ, ಮೊದಲೇ ಆದ್ರೆ ಉತ್ತಮ ಪುರುಷ, ಉತ್ತಮ ಪುರುಷ. ಎರಡನೇದು ಮಧ್ಯಮ, ಹೌದಾ? ಮೂರನೇದು ಪ್ರಥಮ. ಇಲ್ಲಿ ನೋಡಿ, ಉತ್ತಮದಾಗ ಏಕವಚನ ಬಹುವಚನ ಅಂತ ಕರೀತಾರೆ, ನಾಳೆ ಕೇಳ್ತಾರೆ. ಉತ್ತಮ ಪುರುಷ ಅಂದ್ರೆ ಏನು? ನಾನು, ಹೌದಾ? ಏನು? ನಾನು. ದ್ವಿವಚನದಾಗ ನಾವು, ಮಧ್ಯಮದಾಗ ನೀನು, ನೀವು. ಉತ್ತಮದಾಗ ಅವನು, ಅವಳು, ಅದು, ಅವು, ಅವರು. ಇಲ್ಲಿ ಹೆಂಗ್ ಫೈಂಡ್ ಔಟ್ ಗುರುತಿಸ್ಕೊತೀರಿ ಹೇಳ್ರಿ ನೋಡೋಣ ನೀವು. ಪ್ರಥಮ ಪುರುಷದಲ್ಲಿ ಮಾತ್ರ ಲಿಂಗ ಭಿನ್ನತೆ ಕಾಣ್ತೀವಿ, ಉಳಿದು ಎಲ್ಲಿ ಕಾಣ್ಲಿಕ್ಕಾಗಲ್ಲ. ನಾಳೆಗೆ ಏನ್ ಕ್ವಶನ್ ಕೇಳ್ತಾನ, ನಾವು ಪ್ರಥಮ ಪುರುಷ ಬಹುವಚನ, ಪ್ರಥಮ ಪುರುಷ ಏಕವಚನ, ಈ ತರ ಕ್ವಶನ್ಸ್ ಕೇಳ್ತಾನ. ಅದಕ್ಕೆ ನೀವು ಉತ್ತಮ ಅಂತ ಈಗ ಹಾಕೊಂಡಾಗ ಅಲ್ಲೇ ಒಂದ್ ಸೈಡಿಗೆ ಕೆಲ್ಸ ಜಾಗ ಖಾಲಿ ಇರ್ತದ, ಬರ್ಕೊಂಡ್ಬಿಡ್ಬೋದು. ನಾವು ಉತ್ತಮ ಪುರುಷ ಬಹುವಚನ, ನೀವು ಪ್ರಥಮ ಪುರುಷ, ಮಧ್ಯಮ ಪುರುಷ ಬಹುವಚನ. ಅಲ್ಲೇನ್ ಕ್ವಶನ್ ಕೇಳಿರ್ತಾನ, ನಾವು ಆಪ್ಷನ್ಸ್ ಕೊಟ್ಟಿರ್ತಾನ, ಪ್ರಥಮ ಪುರುಷ ಬಹುವಚನ ಆನ್ಸರ್ ಓಕೆ. ಅದು ಎರಡನೇ ಆಪ್ಷನ್ಸ್ ಕೊಟ್ಟಿರ್ತಾನ, ಮಧ್ಯಮ ಪುರುಷ ಬಹುವಚನ. ಮೂರನೇ ಆಪ್ಷನ್ಸ್ ಪ್ರಥಮ ಪುರುಷ ಬಹುವಚನ. ನಾಲ್ಕನೇ ಆಪ್ಷನ್ಸ್ ಯಾವುದು ಅಲ್ಲ. ಅವಾಗ ನಾವು ಈ ಡಯಾಗ್ರಾಮ್ ಹಾಕಬೇಕು, ಯಾವ್ದು ಫಸ್ಟ್ ಏನ್ ನೆನ್ಪಿಟ್ಕೋಬೇಕು, ಉತ್ತಮ ಅಂದ್ರೆ ನಾನು. ನಾಳೆ ನೀವು ಹಾಕೊಳ್ಳಾಗ ಇದು ಮ್ಯಾಲ ಆಯ್ತು ಇದು ಕೆಳಗಾಯ್ತು ಅಂದ್ರೆ ಕಷ್ಟ. ಫಸ್ಟ್ ಏನ್ ಹಾಕೋಬೇಕಂದ್ರೆ ಉತ್ತಮ, ನಾನು, ನಾನು ಅಂದ್ರೆ ಉತ್ತಮ. ಇದೊಂದು ಪದ ನೆನ್ಪಿಟ್ಕೋಬೇಕು, ನಾನು ಅಂದ್ರೆ ಉತ್ತಮ, ಮುಗಿತು. ನೀನು ಮಧ್ಯಮ, ಎರಡನೇದು ಹಾಕೋಬಿಡು, ನಾನು, ನಾವು, ನೀನು, ನೀವು. ಮೂರನೇದ್ರಾಗ ಅವನು, ಅವಳು, ಅದು. ಅದು ಪ್ರಥಮ ಪುರುಷ ಏಕವಚನದಲ್ಲಿ ಮಾತ್ರ ಲಿಂಗ ಭಿನ್ನತೆ ಕಾಣ್ತೀವಿ, ನೆನ್ಪಿಟ್ಕೋರಿ. ಹೌದ್ರಿ? ಪ್ರಥಮ ಪುರುಷ ಏಕವಚನದಾಗ, ಮತ್ ಬಹುವಚನದಾಗ ಗೊತ್ತಾಗಲ್ಲ. ನಾಳೆ ಕೇಳ್ತಾರ ಯಾವ ಸರ್ವನಾಮ ಏಕವಚನದಲ್ಲಿ ಭಿನ್ನತೆಯನ್ನ ಕಾಣ್ತಂದ್ರೆ ಪ್ರಥಮ ಪುರುಷ ಏಕವಚನದಾಗ ಅಷ್ಟೇ. ಅಲ್ಲಿ ಆಪ್ಷನ್ ಕೊಟ್ಟಿರ್ತಾನೆ, ಉತ್ತಮ ಪುರುಷ, ಮಧ್ಯಮ ಪುರುಷ ಎಲ್ಲ ಕೊಟ್ಟಿರ್ತಾನೆ. ಅದಕ್ಕೆ ನೀವು ಲಾಸ್ಟಿಗೆ ಹೋದಾಗ ಏನ್ ಮಾಡ್ಬೇಕಂದ್ರೆ ಇಂಥವುಗಳನ್ನ ಹಾಕೋಬೇಕು. ಗೊತ್ತಾಯ್ತಾ? ಸ್ವಲ್ಪ ಇವೆಲ್ಲ ನಿಮ್ಗೆ ಓದುವಂತ ಕ್ಲೂಗಳು ಯಾವ ರೀತಿ ನೀವು ಮಾಡ್ಕೋಬೇಕು ಅಂತೇಳಿ ಓದೋ ಟೈಮ್ನಾಗ ಗೊತ್ತಾಯ್ತಿಗಿಲ್ರಿದು. ನೆಕ್ಸ್ಟ್ ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಅಂದ್ರೆ ನಿಮ್ಗೆ ಬಹಳ ಸರಳ ಇದು. ಈಗ ಯಾರು, ಏನು, ಯಾವನು, ಯಾವಳು. ಕೆಲವೊಂದ್ಸರ್ತಿ ಈಗ ಅವಾಚ್ಯ ಅಂತ ಅನ್ಸ್ಬೋದು, ಯಾವನು ಅಂತ ಕೇಳಿದಾಗ ಕ್ವಶನ್ ಕೇಳಕ್ ಏನಾಗಲ್ಲ, ಯಾವನು ಯಾವ ಪದ, ಅದು ಪ್ರಶ್ನಾರ್ಥಕ. ಯಾವನು, ಯಾವಳು, ಯಾರು, ಏನು, ಇವೆಲ್ಲ ಪದಗಳು. ಕೆಲವೊಂದ್ಸರ್ತಿ ಬೇರೆ ಭಾಷೆ ಎಂತು ಅಂತ ಕೇಳಬಹುದು, ಮಂಗಳೂರು ಭಾಷೆಯಲ್ಲಿ ಕೂಡ ಅದೆಲ್ಲಿ ಬರುತ್ತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ. ಆತ್ಮಾರ್ಥಕ ಅಂದ್ರೆ ಕೆಲವೊಂದ್ಸರ್ತಿ ನಾವು ತಾನು, ತಾವು, ತಮ್ಮ, ತಮ್ಮಿಂದ, ತಮಗಾಗಿ, ಅವೆಲ್ಲ ಆತ್ಮಾರ್ಥಕ ಸರ್ವನಾಮ. ದರ್ಶಕ ಅಂದ್ರೆ ಕೆಲವೊಂದ್ಸರ್ತಿ ದೂರ ಇದ್ದಾಗ ಅಥವಾ ಸಮೀಪ ಇದ್ದಾಗ ಗುರುತಿಸ್ಲಿಕ್ಕೆ ನಾವು ನಾಮಗಳನ್ನ ಬಳಸ್ತೀವಿ. ಉದಾಹರಣೆಗೆ ಅದು ಅಂತಿತ್ತು ಅಂದ್ರೆ ದೂರ ಇದ್ದಾಗ ಆ ಅಂತ ಬಳಸ್ತೀವಿ. ಸಮೀಪ ಇದು ಅಂತಿತ್ತು ಅಂದ್ರೆ ಈ ಅಂತ ಬಳಸ್ತೀವಿ. ಉದಾಹರಣೆಗೆ ಆ ದೂರದ ಅಲ್ಲಿನ ತಾಜ್ ಮಹಲ್ ಅನ್ನ ನಾವು ಇಲ್ಲಿ ದರ್ಶನ ಮಾಡಿಸ್ಬೇಕಾಗ್ಯದ, ಹೌದಾ? ಎಲ್ಲಿ ಅದಾವುದು? ಈಗ ಉತ್ತರ ಪ್ರದೇಶದಲ್ಲಿದೆ. ಅದನ್ನ ಆ ತಾಜ್ ಮಹಲ್ ಅಂತ ಹೇಳ್ತೀವಿ ನಾವು. ಪಾಠ ಮಾಡತ್ತೀರಿ ನೀವು, ಆ ತಾಜ್ ಮಹಲ್
ಜಗತ್ ಪ್ರಸಿದ್ಧವಾಗಿದೆ. ಒಂದ್ ವೇಳೆ ಇಲ್ಲೇ ನಿಂತು ಈ ತಾಜ್ ಮಹಲ್ ಜಗತ್ ಪ್ರಸಿದ್ಧವಾಗಿದೆ ಅಂತಂದ್ರೆ ಹುಡುಗರು ಎಲ್ಲದ ಸರ್ ಅಂತಾರ. ಅಂದ್ರೆ ಅಲ್ಲಿ ಪದಗಳಲ್ಲಿ ಕೂಡ ದರ್ಶಕ ಇರ್ತದ ಅಂತ ಅರ್ಥ. ಆ ತಾಜ್ ಮಹಲ್, ಆ ಊರು, ಆ ವ್ಯಕ್ತಿ, ಆ ಜನ, ಈ ತರ ಬಂತು ಅಂದ್ರೆ ಆ ಅನ್ಬೋದು, ಕೆಲವೊಂದ್ ಸರ್ತಿ ಅದು ಅನ್ಬೋದು, ಈ ರೀತಿ. ಇಲ್ಲ ಅಂದ್ರೆ ಈ ಅನ್ಬೋದು, ಇಲ್ಲವೇ ಇದು ಅಂತು ಅಂತಂದ್ರೆ ಆ ಅದು ಬಂದು ಅಂದ್ರೆ ದೂರದರ್ಶಕ ಸರ್ವನಾಮ, ಈ ಇದು ಅಂತ ಬಂತು ಅಂದ್ರೆ ಸಮೀಪ ದರ್ಶಕ ಸರ್ವನಾಮ. ಒಟ್ಟಿನಲ್ಲಿ ಎರಡೂ ಕೂಡವು ದರ್ಶಕ ಸರ್ವನಾಮಗಳು ಅಂತ ಕರೀತಾರೆ. ಕ್ಲಿಯರ್ ಐತ್ರಿ? ಸರ್ವನಾಮ ಮೊದಲೇದು ಯಾವ್ದು ಹೇಳಿದ್ದು ನಾನು? ಫಸ್ಟ್ ವಸ್ತುವಾಚಕ. ನೋಡಿ ಫಸ್ಟಿಗೆ ಯಾವ್ದಾಗಿತ್ತು? ವಸ್ತುವಾಚಕದಾಗ ಯಾವ್ಯಾವ ಹೇಳಿದ್ ಹೇಳ್ರಿ ನೋಡೋಣ. ರೂಢ, ಅಂಕಿತ, ಅನ್ವರ್ತಕ, ನಾಮ. ಓಕೆ ರೀ. ಎರಡನೇದು ಯಾವ್ದು ಹೇಳಿದ? ವಿಶೇಷಣ ನಾಮದ ಯಾವ್ದ್ರಿ? ಓಕೆ. ಗುಣವಾಚಕ, ಪರಿಮಾಣ ವಾಚಕ, ಪ್ರಕಾರವಾಚಕ, ಮುಖ್ಯವಾಚಕ, ದಿಕ್ವಾಚಕ. ಹೌದ್ರಿ? ವಿಶೇಷಣ ಆದ್ಮೇಲೆ ಮೂರನೇದು ಸರ್ವನಾಮ. ಸರ್ವನಾಮದ ಎಷ್ಟು ಪ್ರಕಾರ ಹೇಳಿದ? ಪುರುಷಾರ್ಥಕ, ಎರಡನೇದ್ರಿ ಪ್ರಶ್ನಾರ್ಥಕ, ಮೂರನೇದು ಆತ್ಮಾರ್ಥಕ, ದರ್ಶಕ. ಹೌದ್ರಿ? ಇವು ಮೂರು ಮುಗಿತ್ರ? ಎಲ್ಲ ಕ್ಲಿಯರ್ ಐತ್ರಿ? ಮತ್ತೇನ್ ಡೌಟ್ ಇಲ್ಲ ಇದ್ರ? ನೆಕ್ಸ್ಟ್ ಈ ಮೂರಕ್ಕೆ ಏನ್ ಕರಿತೀವಿ ಅಂದ್ರೆ ನಾವು ಗೋಚರ ನಾಮ ಅಂತ ಕರಿತೀವಿ. ಗೋಚರ ಅಂದ್ರೆ ಕಣಿ ಕಾಣ್ತೇವೆ. ಎಲ್ಲ ಕಣಿ ಕಾಣವು, ಯಾವ್ದಾಕಿರ್ಲ ವಸ್ತು, ವ್ಯಕ್ತಿ, ಪ್ರಾಣಿಗಳು ಬಿಟ್ಟು ಬೇರೆ ಏನು ಹೇಳಿಲ್ಲ, ಎಲ್ಲವೂ ಗೋಚರ ನಾಮ. ಲಾಸ್ಟ್ ನಾಲ್ಕನೇದು ಯಾವುದು? ಭಾವ ನಾಮ. ಇದು ಒಂದ್ ಯಾವ್ದು ಅಂದ್ರೆ ಅಗೋಚರ ನಾಮ ಅಂತ ಕರಿತೀವಿ. ಯಾಕೆ ಹೇಳ್ತೀವಿ ಇದಕ್ಕೆ ಅಗೋಚರ? ಕಣಿ ಕಾಣಲ್ಲ. ಭಾವನಾಮ ಅಂದ್ರೆ ಏನು? ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಮ. ಈ ಉದಾಹರಣೆ ಪ್ರೀತಿ ತೋರ್ಸು, ಪ್ರೀತಿ, ಪ್ರೇಮ, ಇವೆಲ್ಲ ಪದಗಳು. ದ್ವೇಷ, ಸಿಟ್ಟು, ಕೋಪ, ತಾಪ. ಕೋಪವನ್ನ ನಾವು ನೋಡ್ಲಿಕ್ಕಾಗಲ್ಲ, ತೋರ್ಸ್ಲಿಕ್ಕಾಗಲ್ಲ. ಈಗ ಉಪ್ಪು ಹುಳಿ ಅದ ತೋರ್ಸಂದ್ರೆ ಸಿಹಿ ತೋರ್ಸ್ಲಿಕ್ಕಾಗಲ್ಲ. ಸಿಹಿ ಕೈ, ಸಿಹಿ ಕೈ ಇವೆಲ್ಲ ಏನಂದ್ರೆ ಉಪ್ಪು, ಹುಳಿ, ಖಾರ. ಈ ಮೈ ಜುಮ್ ಅಂತ ಅಂತಾರ, ಅದ್ ಹೆಂಗ್ ತೋರ್ಸ್ಲಿಕ್ಕತ್ತ? ಅಂದ್ರೆ ಕೆಲವೊಂದ್ ಸರ್ತಿ ಪದಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದನ್ನ ತೋರ್ಸ್ಲಿಕ್ಕಾಗಲ್ಲ, ಅದು ಭಾವನೆಗಳಿಗೆ ಸಂಬಂಧ ಅನುಭವಿಸಿದ್ರೆ ಮಾತ್ರ ಸಿಗ್ತಿರುತ್ತಲ್ಲ, ಅಂತವುಗಳಿಗೆ ಭಾವನಾಮಗಳು ಅಂತ ಕರಿತೀವಿ. ಇವೆಲ್ಲ ನಾಮಗಳು ನಾಮ ಪ್ರಕೃತಿಗಳು. ಗೊತ್ತಾಯ್ತಾ? ಈಗ ಬರಂ ನಾಮ. ಎಲ್ಲ ನಾಮಗಳು ನಾಮ ಪ್ರಕೃತಿ. ಯಾವ್ಯಾಕಿರ್ಲಿಕ್ಕೆ? ವಸ್ತುವಾಚಕ ಇರ್ಲಿ, ವಿಶೇಷಣ ಇರ್ಲಿ, ಸರ್ವನಾಮ ಇರ್ಲಿ, ಭಾವನಾಮ ಇರ್ಲಿ, ಎಲ್ಲವೂ ನಾಮ ಪ್ರಕೃತಿ. ಅದಕ್ಕೆ ಏನ್ ಸೇರ್ಕೋಬೇಕು? ಅದಕ್ಕೆ ನಾಮ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡ್ರೆ ಏನಾಗ್ತಿರೋದು? ಆವಾಗ ನಾಮಪದ. ಯಾವುದೇ ಪದ ಇರಲಿ, ಉದಾಹರಣೆಗೆ ನೀವು ರೂಢ ನಾಮದೇ ತಗೋರಿ, ಪರಿಮಾಣ ಅಂತಹ ಬಂತು, ಅಂತಹ ವ್ಯಕ್ತಿಯನ್ನು, ಇಂತಹ ವ್ಯಕ್ತಿ ಅಂದ್ರೆ ವಿಶೇಷಣ ನಾಮ ಇರ್ತದೆ. ಎಂತ ಪ್ರಕೃತಿ? ವಿಶೇಷಣ ನಾಮ ಪ್ರಕೃತಿ. ಅದು ಅದಕ್ಕೆ ಅನ್ನು, ಇಂದ, ಗೆ ಯಾವ್ದಾದ್ರು ಒಂದು ಪ್ರತ್ಯಯ ಹತ್ಕೊಂಡಿರ್ಬೇಕು, ಅವಾಗ ಅದು ಸಂಪೂರ್ಣ ನಾಮಪದ ಆಗ್ತದೆ. ಅವಾಗ ಸಹಜನಾಮ, ಸಾಧಿತನಾಮ ಅಂತ ಹೇಳ್ತಿದ್ದೆ ನಾನು ನಿಮ್ಗೆ. ಸಹಜನಾಮ ಅಂದ್ರೆ ಏನೋ ಬದಲಾವಣೆ ಇರ್ಲಾರ್ದಂಗ ತಂದ ತಾನೇ ಶುದ್ಧಾಗಿರ್ತಕ್ಕಂಥ ನಾಮಗಳು ಸಹಜನಾಮಗಳು. ಏನು ಬದಲಾವಣೆ ಇಲ್ದಂದ್ರೆ ಏನು? ಉದಾಹರಣೆಗೆ ಹೂ ಇದೆ, ಹೂ ಅನ್ನೋದಾಗ ಏನು ಎರಡು ಪದ ಇಲ್ಲ, ಏನಿಲ್ಲ. ಈ ಕೆಸರು ಇದೆ, ಕೆಸರದಾಗನು ಎರಡು ಪದ ಇಲ್ಲ, ಏನಿಲ್ಲ. ಗಾಳಿ ಇದೆ, ಗಾಳಿದಾಗನು ಏನಿಲ್ಲ. ಆದ್ರೆ ತಂಗಾಳಿ, ತಂಪಾದ ಗಾಳಿ, ಅವಾಗ ವಿಶೇಷಣ ಇದೆ. ತಂಪಾದ ಅಧಿಕ ಗಾಳಿ, ತಂಗಾಳಿ. ಅದೆಂತ ಪದ? ವಿಶೇಷಣ. ಸಮಾಸ, ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ. ಈ ಕನ್ನಡ ವ್ಯಾಕರಣ ನಿಮ್ಗೆ ಕರೆಕ್ಟ್ ಹೇಳಿ ಬರ್ಸ್ಬೇಕಾಗಿದ್ರೆ 3 ಮಂತ್ ಬೇಕು. ಅಂದ್ರೆ ಪರ್ಫೆಕ್ಟ್. ನಿಮ್ ಮುಂದೆ ಎಲ್ಲಿ ಜೀವನದಾಗ ಕನ್ನಡನೇ ಕೇಳುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಹೆಚ್ಚು ಬೇಕಾದ್ರೆ ಕೇಳ್ಬೋದು. ಈ ನಿಮ್ಮ ಕ್ಷೇತ್ರಕ್ಕೆ ಬೇಕಾದಷ್ಟು ಅವತ್ತಿನ ಪೀರಿಯಡ್ ಮುಗಿದು ಅವತ್ತು ನಿಮ್ಮ ಕ್ಲಾಸ್ನಾಗ ಬರ್ಸ್ಬಿಡ್ಬೋದು. ಬರ್ಸ್ಬಿಟ್ಟಾಗ ಏನಾಗ್ತದೆ, ಅದನ್ನ ನೋಟ್ಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ದಟ್ ಇಸ್ ಪರ್ಫೆಕ್ಟ್. ಇಲ್ಲ ಕೇಳಿಬಿಟ್ರಿ ಅಂದ್ರೆ ನಾಳೆ ಯಾವ್ದೋ ವ್ಯಾಕರಣ ಪುಸ್ತಕ ನೋಡಿದಾಗೂ ಅದೇ ಇರ್ತದೆ, ಏನ್ ಬೇರೆ ಇರಲ್ಲ. ಅಂದ್ರೆ ನಿಮ್ಗೆ ಈ ಚಾಪ್ಟರ್ ಮುಗೀತು ಅಂದ್ರೆ ಅದು ಪೂರ್ತಿ ಕ್ಲಿಯರ್. ಈಗ ನಿಮ್ಗೆ ಈಗ ಸಹಜನಾಮ ಅಂತಂದಾಗ ಎಲ್ಲ ಬಂದು, ಸಾಧಿತ ನಾಮ ಅಂದಾಗ ನೋಡ್ರಿ, ನಿಮ್ಗೆ ಈಗಾಗಲೇ ಹೇಳಿದೆ ನಾನು, ಸಾಧಿತ ನಾಮದಾಗ ಯಾವ್ಯಾವ ಬರ್ತಾವ ನೆನ್ಪಿಟ್ಕೋರಿ. ಒಂದು ಸಮಾಸ ಪದ, ಉದಾಹರಣೆ ಹೇಳ್ತೇನೆ ನಮ್ಗೆ ಹೆಂಗಂತ. ಸಮಾಸ ಪದ. ಎರಡನೇದು ತದ್ದಿತ ಪದ. ಮೂರನೇದು ಕೃದಂತ ಪದಗಳು. ಗೊತ್ತಾಯ್ತಾ? ಸಮಾಸ ಪದ ಅಂದ್ರೆ ಉದಾಹರಣೆಗೆ ಇದೆ ತಂಗಾಳಿನೇ.
ಅದು ಯಾವುದೇ ಸಮಾಸ ಇರಲಿ, ಅದು ಕರ್ಮಧಾರ ಇರಲಿ, ತತ್ಪುರುಷ ಇರಲಿ, ದ್ವಿಗು ಇರಲಿ, ದ್ವಂದ್ವ ಇರಲಿ, ಯಾವುದೇ ಇರಲಿ, ಕ್ರಿಯಾ ಸಮಾಸ ಇರಲಿ, ಯಾವುದೇ ಎಲ್ಲಾ ಸಮಾಸ ಪದಗಳು. ಸಮಾಸ ಅಂದ್ರೆ ಏನ್ ಹೇಳಿ ನೋಡೋಣ. ಹಾ, ಇಲ್ಲಿ ಏನದ, ಇಲ್ಲಿ ಸಾಧಿತ ನಾಮ ಆಗ್ಬೇಕಾಗಿದ್ರೆ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚಿನ ನಾಮಗಳು ಸೇರಿ ಸಾಧಿತ ನಾಮ ಆಗ್ತಾವ. ಈ ಉದಾಹರಣೆಗೆ ತಂಪಾದ, ತಂಪು ಅಧಿಕ ಗಾಳಿ, ಎರಡು ಪದ ಸೇರಿ ಏನಾಗೈತೆ, ಇದು ತಂಗಾಳಿ ಆಗ್ಯದ. ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚಿನ ನಾಮಗಳು ಸೇರಿ ರೂಪುಗೊಳ್ಳುವಂತ ನಾಮಗಳೇ ಸಾಧಿತ ನಾಮಗಳು. ಇಲ್ಲಿ ಪದ ಸೇರ್ತಾವ, ಕೆಲವೊಂದ್ ಸರ್ತಿ ಪ್ರತ್ಯಯಗಳು ಸೇರ್ತಾವ. ಸಮಾಸದ ಡೆಫಿನೇಷನ್ ಏನಂದ್ರೆ ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚಿನ ನಾಮಗಳು ಸೇರಿ ಏಕಾರ್ಥ ಬರುವಂತೆ ಸಿದ್ಧಗೊಳ್ಳುವಂತ ಪದಗಳಿಗೆ ಸಮಾಸಗಳು ಅಂತ ಕರಿತೀವಿ. ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚು ಸೇರ್ಬೋದು, ಒಂದೇ ಅರ್ಥ ಬರ್ತದೆ. ಬೆಟ್ಟದ ಅಧಿಕ ತಾವರೆ, ಬೆಟ್ಟದ ಅವರೆ. ಊರು ಅಧಿಕ ಕೋಲು, ಊರುಗೋಲು. ಕಲ್ಲಿನ ಅಧಿಕ ಮಂಟಪ, ಕಲ್ಲು ಮಂಟಪ. ಬಿಳಿದಾದ ಕೊಡೆ, ಬೆಳ್ಗೊಡೆ. ಕಪ್ಪಾದ ಮೋಡ, ಕಾರ್ಮೋಡ. ಎರಡು ನಾಮಗಳು ಸೇರಿ ಒಂದೇ ಪದ ಬರ್ತದೆ, ಅದಕ್ಕೆ ಸಮಾಸಗಳು ಅಂತ ಕರಿತೀವಿ. ಅದು ಕೂಡು ನುಡಿ ಅಂತ ಕರಿತೀವಿ, ಸಮಸ್ತ ಪದ ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ಯಾಕಂದ್ರೆ ಸಾಧಿತ ನಾಮ ಅಂದ್ರೆ ಎರಡು ಪದ ಸೇರ್ತದೆ. ಎರಡು ಪದ ಸೇರೋದೇ ಯಾವುದು, ಸಮಾಸ ಒಂದು. ಇನ್ನು ಎರಡನೇದು ತದ್ದಿತ ಅಂತ ಬರ್ತದೆ. ತದ್ದಿತ ಅಂದ್ರೆ ನೋಡ್ರಿ, ಕನಸು, ಕೆಲವೊಂದ್ ಸರ್ತಿ ಗಾರ. ಈ ಗಾರಕರ್ತ ಇಲ್ಲ, ಪ್ರತ್ಯಯದ ಗಾರಕರ್ತ ಇಲ್ಲ. ಆದರೆ ಪ್ರಕೃತಿ ಮತ್ತು ಪ್ರತ್ಯಯ ಸೇರಿ ಸಿದ್ಧಗೊಳ್ಳುವಂತ ನಾಮ ಪ್ರಕೃತಿಗಳಿಗೆ ಸೇರಿಕೊಳ್ಳುವಂತ ಎರಡು ಪ್ರತ್ಯಯಗಳು. ಇಲ್ಲಿ ಹೇಳ್ದಲ್ಲ ನಿಮ್ಗೆ, ನಾಮ ಪ್ರಕೃತಿಗಳಿಗೆ ಇಡೀ ಕನ್ನಡ ವ್ಯಾಕರಣದಾಗ ನಾಮ ಪ್ರಕೃತಿಗಳಿಗೆ ಸೇರಿಕೊಳ್ಳುವಂತ ಎರಡು ಪ್ರತ್ಯಯಗಳು. ಒಂದು ನಾಮ ವಿಭಕ್ತಿ ಪ್ರತ್ಯಯ, ಇನ್ನೊಂದು ಯಾವುದಂದ್ರೆ ತದ್ದಿತ ಪ್ರತ್ಯಯಗಳು. ಗೊತ್ತಾಯ್ತಾ? ನೋಡ್ರಿ, ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯ ಸೇರಿದರೆ ನಾಮಪದ ಆಗ್ತದೆ. ಇದೇ ನಾಮ ಪ್ರಕೃತಿಗಳಿಗೆ ತದ್ದಿತ ಪ್ರತ್ಯಯ ಸೇರಿದಾಗ ಅದೇನಾಗ್ತದೆ, ತದ್ದಿತ ಅಂತ ಆಗ್ತದೆ. ಗೊತ್ತಾಯ್ತಾ? ತದ್ದಿತ ಅಂತ ಅಂದ್ರೆ ಗಾರ, ಕಾರ, ವಂತ, ಈಗ ಕೇಳಿರಲ್ಲ, ಅದು ಮುಂದೆ ಪ್ರಕರಣನೇ ಬರ್ತದ. ಅದು ಇಲ್ಲಿ ಶಾರ್ಟ್ ಆಗಿ ಹೇಳತ್ತೆ ನಾನು ನಿಮ್ಗೆ. ಇಡೀ ತದ್ದಿತಾಂತ ಪ್ರಕರಣ, ಕೃದಂತ ಪ್ರಕರಣ, ಬಹಳ ಚಂದ ಪ್ರಕರಣಗಳು. ಈ ಒಂದ್ಸರ್ತಿ ನೀವು ಗ್ರಾಮರ್ ಹೆಂಗಾದ್ರೆ ಒಂದ್ಸರ್ತಿ ನೀವು ಕೇಳಿದ್ರೆ ಸಾಕು, ಯಾವ ಪುಸ್ತಕ ತೆಗೆದ್ರು ತಳ ಬಂದು ಹೊಳೆದ್ ಬಿಡ್ತದೆ. ನಿಮ್ಗೆ ಯಾವ ಕ್ವಶನ್ ಯಾವ ಪೇಪರ್ನು ತೆಗೀರಿ ನೀವು, ವ್ಯಾಕರಣದಾಗ ಫೇಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು. ಹಾಗಾಗಿ ಇಲ್ಲಿ ನೋಡ್ರಿ, ಕನಸು ನಾಮ. ಇಲ್ಲಿ ನೋಡಿ, ಇದನ್ನು ಪ್ರತ್ಯಯ. ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ನಾಮ ಪ್ರಕೃತಿಗಳೇ ನಾಮ ವ್ಯಕ್ತಿ ಪ್ರತ್ಯಯ ಸೇರಿದಾಗ ನಾಮಪದ ಆಗ್ತದ, ತದ್ದಿತ ಪ್ರತ್ಯಯ ಸೇರಿದಾಗ ತದ್ದಿತ ಅಂತ. ಈ ಎರಡೇ ಪ್ರತ್ಯಯಗಳು ಇಡೀ ಕನ್ನಡ ವ್ಯಾಕರಣದ ಸೇರ್ಕೊಳ್ಳೋದು, ಅದು ನಾಮ ಪ್ರಕೃತಿಗಳಿಗೆ. ಮತ್ತು ಕ್ರಿಯಾ ಪ್ರಕೃತಿಗಳಿಗೆ ಬೇರೆ. ನಿಮ್ಗೆ ನೆಕ್ಸ್ಟ್ ಮುಗಿತು ಅಂದ್ರೆ ಬೇಕಾದ್ರೆ ಅದನ್ನ ಪ್ರಕರಣ ಹೇಳ್ಬಿಡ್ತೀನಿ ನಿಮ್ಗೆ. ನಾಮ ಪ್ರಕೃತಿಗಳಿಗೆ ನಾಮ ವ್ಯಕ್ತಿಗಳು ಇವು 7 ಬಿಟ್ರೆ, ಆಧುನಿಕ ಕನ್ನಡ ವ್ಯಾಕರಣದ 8 ಬಿಟ್ಟಿದ್ರೆ ಉಳಿದು ಎಲ್ಲವೂ ತದ್ದಿತ ಪ್ರತ್ಯಯ. ಮತ್ತೆ ತದ್ದಿತ ಪ್ರತ್ಯಯ ಅಂತ ಎದಕ್ಕೆ ಕರಿತೀವಿ ಬೇಕಲ್ಲ. ನಾಮ ವ್ಯಕ್ತಿ ಪ್ರತ್ಯಯ ಅಂದ್ರೆ ಇಷ್ಟಂತ ಹೇಳ್ತೀವಿ ನಾವು, ಒಂದು ಏಕೆ ಅಂತ ಹೇಳ್ಕೊಂಡು ಇಷ್ಟೇ ಅಕ್ಷರ, ಇಷ್ಟೇ ಪ್ರತ್ಯಯಗಳವ ಅಂತೇಳಿ ಮಾಹಿತಿ ಅದ. ಇದಕ್ಕೆ ಇದೇ ತದ್ದಿತ ಪ್ರತ್ಯಯ ಅಂತ ಎದಕ್ಕೆ ಕರಿತೀವಿ ಅಂದ್ರೆ, ನಾಮ ಪ್ರಕೃತಿಗಳಿಗೆ ಸೇರುವ ನಾಮ ವಿಭಕ್ತಿ ಪ್ರತ್ಯಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರತ್ಯಯಗಳು ನಾಮ ಪ್ರಕೃತಿಗಳಿಗೆ ಸೇರಿಕೊಳ್ಳುವಂತಿದ್ದರೆ ಅಂತ ಪ್ರತ್ಯಯಗಳನ್ನು ತದ್ದಿತ ಪ್ರತ್ಯಯ ಅಂತ ಕರಿತೀವಿ. ಕ್ಲಿಯರ್ ಐತ್ರಿ? ಇವು ಬಿಟ್ಟು ಯಾವುದೇ ಪ್ರತ್ಯಯ ಎದಕ್ ಸೇರ್ಕೋಬೇಕು, ನಾಮ ಪ್ರಕೃತಿಗೆ ಸೇರ್ಕೋಬೇಕು, ಅದಕ್ಕೆ ತದ್ದಿತ ಪ್ರತ್ಯಯ ಅಂತ ಕರಿತೀವಿ. ನೋಡ್ರಿ, ಪ್ರಕೃತಿ ಅಧಿಕ ಪ್ರತ್ಯಯ ತದ್ದಿತ ಅಂತ, ತದ್ದಿತ ಅಂತಾನು ಕೂಡ ಸಾಧಿತನ. ಅವಾಗ ನೋಡ್ರಿ, ಕನಸುಗಾರನನ್ನು, ಕನಸುಗಾರನಿಂದ, ಕನಸುಗಾರನಿಗೆ, ಕನಸುಗಾರನ, ಕನಸುಗಾರನಲ್ಲಿ ಎಲ್ಲ ಹತ್ಕೋತಾವ. ಯಾಕೆ ಹತ್ಕೋತಾವ ಅಂದ್ರೆ ಅದು ನಾಮ ಪ್ರಕೃತಿ ಆಗ್ಯಾವ. ತದ್ದಿತ ಪ್ರಕೃತಿನೇ ತದ್ದಿತ ನಾಮ ಪ್ರಕೃತಿ ಆಗ್ಬಿಟ್ಟು. ಇನ್ನೊಂದು ಮತ್ ಕೃದಂತ ಅಂತ ಬರ್ತದೆ. ಯಾವ್ದ್ರಿ? ಮೂರನೇದು ಹೇಳಿದೆ ನಾನು ನಿಮ್ಗೆ, ಕೃದಂತ ಅಂತೇಳಿ. ನೋಡ್ರಿ, ಇವೆರಡು ನಾಮದಿಂದ ಹುಡ್ತಾವ. ಇದು ಧಾತುವಿನಿಂದ ಹುಡ್ತು. ಧಾತು ಅಂದ್ರೆ ಗೊತ್ತಲ್ಲ, ಕ್ರಿಯಾಪದ ಮೂಲ ರೂಪವನ್ನ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಕ್ರಿಯಾ ಪ್ರಕೃತಿ ಇನ್ನೊಂದು ಹೆಸರು ಧಾತು. ನೋಡ್ರಿ, ಧಾತು ಈಗ ಉದಾಹರಣೆ, ಧಾತು ಅಂದ್ರೆ ನಡೆ ಧಾತು, ಅಥವಾ ಹೋಗು ಧಾತು. ಹೌದ್ರಿ? ಈ ನಡೆ ಅಧಿಕ ಉವ ಅಧಿಕ ಅವನು ಏನಾಯ್ತದ? ನಡೆಯುವವನು. ಇದಕ್ಕೆ ಈಗ ನಡೆಯುವವನು ಅಧಿಕ ನಾಮ ವಿಭಕ್ತಿ ಪ್ರತ್ಯಯ. ನಡೆಯುವವನು, ನಡೆಯುವವನಿಂದ, ನಡೆಯುವವನ, ನಡೆಯುವಿನಲ್ಲಿ, ನಡೆಯುವನ ಬಂತಲ್ಲ. ಮತ್ ಇಷ್ಟೇ ಹಚ್ಕೋರಿ ನೀವು, ನಡೆಯುವ, ನಡೆಯಕ್ಕೆ ಹಚ್ಕೋರಿ. ನಾವು ಇದು ಹಚ್ಕೋತೇನಿದು ನಡೆಯನ್ನು, ನಡೆಯಿಂದ, ನಡೆಗೆ, ನಡೆಯ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇದು ಇನ್ನೂ ಧಾತುನೇ ಅದ, ನಾವು ನಾಮ ಪ್ರಕೃತಿಯಾಗಿ ಕನ್ವರ್ಟ್ ಮಾಡಿಲ್ಲ.
ನಾವು ಪ್ರಕೃತಿಯಾಗಿ ನಾವು ಮಾಡ್ಕೋತೀವಿ. ನಾವು ಮಾಡ್ಕೊಂಡೇವು ಅಂದ್ರೆ ಸಾಧಿತ ನಾಮ. ನಾವು ಸಾಧಿತ ನಾಮಕ್ಕೆ ಇನ್ನೊಂದು ಹೆಸರು ಸಿದ್ಧ ನಾಮ ಅಂತ. ನಾವು ತಯಾರು ಮಾಡ್ಕೊಂಡಿವಿ. ಮೊದಲೇನಿತ್ತದು ಧಾತು ಇತ್ತದು. ಧಾತುಗೆ ಏನ್ ಮಾಡಿದೇವೆ ನಾವು ನಾಮವಾಗಿ ಕನ್ವರ್ಟ್ ಮಾಡ್ಕೊಂಡಿವಿ. ಹೆಂಗ್ ಮಾಡ್ಕೊಂಡೇವಿ? ಕಾಲವಾಚಕ ಪ್ರತ್ಯಯ ಮತ್ತು ಸರ್ವನಾಮ ಸೇರಿಸಿ ಮಾಡ್ಕೊಂಡೇವಿ. ನೋಡ್ರಿ ಇದಕ್ಕೇನ್ ನಡೆಯುವ, ಇದು ಯಾವುದು? ಭೂತಕಾಲದ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದ ಪ್ರತ್ಯಯವನ್ನು ಹಚ್ಕೊಂಡಿವಿ ಇಲ್ಲಿ. ನಿಮ್ಗೆ ಹೇಳ್ತೀನಿ, ಈ ಕೃದಂತ ನಿಮ್ ಕ್ರಿಯಾಪದ ಪ್ರಕರಣ ಕ್ಲಿಯರ್ ಆಗ್ತದೆ. ಅದು ಇಲ್ಲಿ ಸೇರ್ಕೊಂಡಾಗ ನೋಡಿ, ಇಷ್ಟೇ ಹಚ್ಕೊಂಡ್ರೆ ಅದು ಹತ್ಕೊಲಿಲ್ಲ. ಯಾಕೆ ಹತ್ಕೊಲಿಲ್ಲ? ಅದು ನಾಮ ಪ್ರಕೃತಿ ಆಗಿಲ್ಲ. ಇದೆಲ್ಲ ಹಚ್ಕೊಂಡಾಗ ಆಯ್ತು, ಹತ್ಕೊಳ್ತು. ಆಯ್ತು ಅಂದ್ರೆ ನಾವು ತಯಾರು ಮಾಡ್ಕೊಂಡಿವಿ ಅಂತ ಅರ್ಥ. ಆ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧಿತ ನಾಮ ಅಂತ ಕರೀತಾರೆ. ಸಹಜ ನಾಮ ಏನು ತಯಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹೂವನ್ನು ಹೂವಿಂದ ಹೂವಿಗೆ. ಸಾಧಿತ ನಾಮ ಅಂದ್ರೆ ನಾವು ತಯಾರು ಮಾಡ್ಕೋಬೇಕು. ಎರಡು ನಾಮ ಸೇರಿ ಆದ್ರೂ ಮಾಡ್ಕೋಬೇಕು. ಎರಡು ನಾಮ ಅಂದ್ರೆ ಬೆಟ್ಟದಾವರೆ, ಇಲ್ಲ ಪ್ರಕೃತಿ ಪ್ರತ್ಯಯ ಸೇರಿ ಆದ್ರೂ ಮಾಡ್ಕೋಬೇಕು, ಇಲ್ಲ ಧಾತುಗಳಿಗೆ ಹೂವ ಪ್ರತ್ಯಯ ಮತ್ತು ಸರ್ವನಾಮ ಸೇರಿಸ್ಕೊಂಡಾದ್ರೂ ಕೂಡ ನಾವು ತಯಾರು ಮಾಡ್ಕೋಬೇಕು. ಹಾಗಾಗಿ ಅದಕ್ಕೆ ಏನ್ ಕರಿತೀವಿ ನಾವು? ಕೃದಂತಗಳು. ನಿಮ್ ಕೃದಂತ ಪ್ರಕರಣದಲ್ಲಿ ಬರ್ತದ. ನಿಮ್ ಕ್ಲಿಯರ್ ಕೃದಂತ ನಾಮ, ಕೃದಂತ ಭಾವನಾಮ ಅದು ಹೆಂಗ್ ಆಗ್ತದ, ಏನಾಗ್ತದ ಅಂತ ಕ್ಲಿಯರ್ ಗೊತ್ತಾಗ್ತದೆ. ಇಲ್ಲಿ ನಿಮ್ಗೆ ಏನಂದ್ರೆ ಸಾಧಿತ ನಾಮಗಳು ಯಾವುವು ಅಂತ ಗೊತ್ತಿದ್ದಾಗ, ಒಂದು ಸಹಜವಾಗಿರ್ತಕ್ಕಂಥ ಸಹಜನಾಮ, ಸಾಧಿತ ನಾಮ ಅಂದ್ರೆ ತದ್ದಿತ ನಾಮ, ಕೃದಂತ ಮತ್ತು ಸಮಾಸ ಪದ. ಇವು ಮೂರು ಸಾಧಿತ ನಾಮಗಳಲ್ಲಿ ಬರ್ತಾವ ಅಂತ ನಿಮ್ಗೆ ಗೊತ್ತಿರು. ಸಾಧಿತ ನಾಮಗಳು ಯಾವ ಅಂದ್ರೆ ಸಮಾಸ ಪದ, ತದ್ದಿತ ಪದ, ಕೃದಂತ ಪದ. ಸಮಾಸ ಪದ ಯಾಕೆ ಬರ್ತಾವ? ಎರಡು ಪದ ಸೇರಿ ಒಂದು ತಯಾರಾಗಿರ್ತದೆ. ಕೃದಂತ ಪದ ಯಾಕೆ ಬರ್ತದ? ಪ್ರಕೃತಿ ಮತ್ತು ಪ್ರತ್ಯಯ ಸೇರಿ ಒಂದು ಪದ ಆಗಿರ್ತದೆ. ಇದು ಯಾಕೆ ಬರ್ತದೆ ಅಂದ್ರೆ ಪ್ರಕೃತಿ ಧಾತು ಜೊತೆಗೆ ಕಾಲಸೂಚಕ ಪ್ರತ್ಯಯ ಮತ್ತು ಕೊನೆಗೆ ಸರ್ವನಾಮ ಸೇರಿಕೊಂಡು ನಾಮವಾಗಿ ಪರಿವರ್ತನೆ ಆಗಿರಕ್ಕೆ ಅದು ಕೃದಂತ. ಮೊದಲು ಕೃದಂತನೇ ಇತ್ತು, ಯಾವಾಗ ಅವನು ಸೇರ್ಕೋತ ನಾಮವಾಗಿ ಪರಿವರ್ತನೆ ಆಗ್ತದೆ. ನಡೆ ಇದ್ದಾಗ. ಈಗ ನಿಮ್ಗೆ ಮುಂದಿನ ಪ್ರಕರಣದ ನಿಮ್ಗೆ ಇದು ಮುಗೀತು. ನಾಮ ಪ್ರಕೃತಿ ಇಷ್ಟೇ ಕ್ಲಿಯರ್. ನಾಮ ಪದ ಆಗ್ಬೇಕಾಗಿದ್ರೆ ಏನ್ ಬೇಕು? ನಾಮ ಪ್ರಕೃತಿ, ಅದಕ್ಕೆ ನಾಮವಿಭಕ್ತಿ ಪ್ರತ್ಯಯ ಇಜ್ಕಲ್ಟು ನಾಮಪದ. ನಾಮ ಪ್ರಕೃತಿಗಳಿಗೆ ನಾಮವಿಭಕ್ತಿ ಪ್ರತ್ಯಯ ಸೇರಿದಾಗ ನಾಮಪದಗಳಾಗಿ ಬದಲಾವಣೆ ಆಗ್ತದೆ. ಕ್ಲಿಯರ್ ಐತ್ರಿ? ವಸ್ತುವಾಚಕ ನಾಮ, ವಿಶೇಷಣ ನಾಮ, ಸರ್ವನಾಮ ಮತ್ತೆ ಕೊನೆಗೆ ಭಾವನಾಮ ಅಂತ. ಸಹಜ ನಾಮ ಅಂದಾಗ ಮೂಲವಾಗಿರ್ತಕ್ಕಂಥ ನಾಮಗಳಿಗೆ ಯಾವುದೇ ಪ್ರಕೃತಿ ಪ್ರತ್ಯಯಗಳನ್ನು ಹತ್ತಿಕೊಳ್ಳದಿರ್ತಕ್ಕಂಥ ನಾಮಗಳಿಗೆ ಸಹಜ ನಾಮ. ಪದ ಸೇರಿ, ಇಲ್ಲ ಪದ ಪ್ರತ್ಯಯ ಸೇರಿ, ಇಲ್ಲ ಪದ ಕಾಲವಾಚಕ ಮತ್ತು ಸರ್ವನಾಮಗಳ ಸೇರಿ ರೂಪುಗೊಳ್ಳುವಂತ ನಾಮಗಳಿಗೆ ಸಾಧಿತ ನಾಮಗಳಂತ ಕರಿತೀವಿ. ಸಾಧಿತ ನಾಮದ ಯಾವ ಬರ್ತವೆ? ಸಮಾಸ ಪದ, ಕೃದಂತ ಪದ ಮತ್ತು ತದಿತ ಪದಗಳು ಅಂತ ಬರ್ತವೆ. ಕ್ಲಿಯರ್ ಐತ್ರಿ? ಅದು ನೆಕ್ಸ್ಟ್ ಕ್ರಿಯಾಪದಕ್ಕೆ ಹೋಗೋಣ. ಕ್ರಿಯಾಪದ ಪ್ರಕರಣ ನೋಡಿ ಬಹಳ ಚಂದ ಇದೆ. ಇವೆರಡು ನಿಮ್ ತಿಳ್ಕೊಂಡ್ರಿ ಅಂದ್ರೆ ಬಹುತೇಕ ನಿಮ್ಗೊಂದು 4 ರಿಂದ 5 ಮಾರ್ಕ್ಸ್ ಕವರ್ ಇದೆ. ಕಂಪಲ್ಸರಿ ನೀವು ತೆಕ್ಕೊಂಡು ನೋಡ್ರಿ. ನಾಮಪದ ಪ್ರಕರಣ ಮೇಲೆ ಒಂದು ಇರೇ ಇರ್ತದೆ, ಕ್ರಿಯಾಪದದ ಮೇಲೆ ಇರೇ ಇರ್ತದೆ. 2 ಕ್ವಶನ್ಸ್ಗಳು ಇರ್ತವೆ. ಹಳೆಯ ಪೇಪರ್ ಯಾವ ಬೇಕಾದ್ರೆ ತೆಕ್ಕೋರಿ. ಯಾಕಂದ್ರೆ ಅದ್ರಾಗ 10 ವರ್ಷ ದುಡ್ದಿವಿ ನಾವು. ಈ ನರನಾಡಿ ಎಲ್ಲ ಗೊತ್ತಿದ್ರು. ಈಗ ಈ ಕಡೆ ಪಾಠ ಮಾಡೋದು ಬಿಟ್ಟು, ಯಾಕಂದ್ರೆ ನೌಕರಿ ಆಗ್ಯಾವ. ನೌಕರಿ ಆದ್ಮೇಲೆ ಅವ್ರು ಟೈಮ್ ಕೊಟ್ಟಿರ್ತಾರೆ, ಅಷ್ಟೇ ಮಾಡ್ಬೇಕು. ನೌಕರಿ ಆಗಲ್ದಾಗ ನಾವು ಎಷ್ಟು ಬೇಕಷ್ಟು ಹೇಳ್ಬೇಕು. ಒಂದು ಕ್ಲಾಸ್ ಅನ್ನು ಟೈಮ್ ಕೊಟ್ಟಿರ್ತಾರ, ಒಂದಿಷ್ಟೇ ನಿಮಿಷನಾಗೆ ಮುಗಿಸ್ಬೇಕು. ಬೇರೆ ಬಂದು ನಿಂತಿರ್ತಾರ. ಹಂಗಾಗಿ ನೀವು ನೌಕರಿ ಆದ್ಮೇಲೆ ನಾಲೆಜ್ ತಗೊಳಕ್ಕಾಗಲ್ಲ. ನೀವು ಬೇಕಾದ್ರೆ ಖುಷಿಲಿಂದ ಕತೆ, ಕಾದಂಬರಿ, ನಾಟಕ ಬೇರೆ ಬೇರೆ ಓದ್ಕೋಬಹುದು. ಆದ್ರೆ ನೌಕರಿ ಆಗೋ ತನಕನೇ ನಾವೇನಲ್ಲಿ. ಆಮೇಲೆ ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಅಳಿದು ಬಿಡ್ತಾರೆ. ನಾವು ಹೋಗಿ ಅಲ್ಲಿ ಏನಾರ ಅನ್ಕೋತ ಕುಂತೇವಂದ್ರ, ನೋಡ್ ಸರ್ ಏನೋ ಬರ್ಲಾರ್ದಕ್ಕೆ ಏನೋ ಹೇಳ್ಕೊತ ಕುಂತ, ಹಂಗ ಅನ್ಸ್ಕೋಬಾರ್ದು. ಆ ವೃತ್ತಿಗೆ ನ್ಯಾಯ ಕೊಡ್ಬೇಕು. ಆ ಪಗಾರ ನಿಜವಾಗ್ಲೂ ನಮಗೆ ಚೆನ್ನಾಗಿ ದಕ್ತದೆ. ಒಬ್ಬ ಖುಷಿ ಎಲ್ಲಿ ಸಿಗುತ್ತಂದ್ರೆ ನಾವು ಒಳಗೆ ಬಂದಾಗ ವಿದ್ಯಾರ್ಥಿ ಮುಖ ಅರಳಬೇಕು, ಅವಾಗ ಸ್ಟೂಡೆಂಟ್ ಮುಖ ನಗ್ತದೆ. ಅವಾಗ ಕೆಲವೊಂದ್ಸರ್ತಿ ಕೊಲೀಗ್ಸ್ ಚಲೋ ಸಿಗಲ್ಲ, ಏನ್ ಮಾಡಕ್ಕಲ್ಲ. ನೌಕರಿ ಸಿಕ್ಮೇಲೆ ಪಗಾರ ಸಿಗುತ್ತಲ್ಲ ಸಾಕು. ಕೊಲೀಗ್ ಚಂದ ಸಿಗ್ತಾರ ಚಲೋ, ಇಲ್ಲಾಂದ್ರೆ ಅವರಷ್ಟಕ್ಕೆ ಅವ್ರು ಇರ್ತಾರ, ನಮ್ಮಷ್ಟಕ್ಕೆ ನಾವಿರ್ತೀವಿ. ಆದ್ರೆ ನಾಲೆಜ್ ಮಾತ್ರ ನಮ್ಮಿಂದ ವಂಚಿತನೇ ಆಗ್ಬಾರ್ದು. ಒಂದು ಮಗು ಯಾರೇ ಬಂದು ಕೇಳಿದಾಗ ಅವನಿಗೆ ನಾವು ಹೇಳೋ ಸ್ಟೈಲ್ ಮೇಲೆ ಗೊತ್ತಾಗ್ತದೆ. ಅನ್ನ ಕುದ್ದಿಲ್ಲ ಅನ್ನಕ್ಕೆ ಬಹಳ ಬೇಕಿಲ್ಲ, ಇಡೀ ಅನ್ನ ಊಟ ಮಾಡಿ ನೋಡ್ಬೇಕಾಗಿಲ್ಲ, ಒಂದ್ ಅಳಕ್ ನೋಡಿದ್ರೆ ಸಾಕು. ಹಂಗ ನಮ್ಮಲ್ಲಿ ನಾಲೆಜ್ ಅಲ್ಲ ಅಂತ ವಿದ್ಯಾರ್ಥಿ ಎಳಿತಿರ್ತಾನೆ, ನಮಗೆ ಮಾಡೆಲ್ ಮಾಡ್ಕೊತಾನೆ. ಅವ ಮಾಡ್ಕೊಳಾಗ ನಾವು ಅವನ ಹತ್ರ ಆಗ್ಬಾರ್ದು ಅಂದ್ರೆ ಸಾಮಾನ್ಯವಾಗಿ ಎಲ್ಲವನ್ನ ತಿಳ್ಕೊಂಡು ಅಲ್ಲಿ ಕಾಲಿಡ್ಬೇಕಾಗ್ತದೆ. ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಇರ್ಲಿ ತಿಳ್ಕೊಂಡೆ ನಾವು ಒಳಗೆ ಹೋಗ್ಬೇಕು. ನೀವು ಹೇಳೋ ಸ್ಟೈಲ್ ಮೇಲೆ ಗೊತ್ತಾಗ್ಬಿಡುತ್ತೆ, ಸರ್ ಇವ್ರ ಪಕ್ಕ ಇಲ್ಲ, ಮೇಡಮ್ ಅವ್ರು ಚೆನ್ನಾಗಿ ತಿಳ್ಕೊಂಡಿಲ್ಲ. ಯಾಕಂದ್ರೆ ಈಗಿನ ವಿದ್ಯಾರ್ಥಿಗಳು ನಮ್ಕಿನ ಅಪ್ಡೇಟ್ ಅರ. ಅವ್ರು ನಮ್ಕಿನ ನಾವೇನೋ 100 ಸ್ಪೀಡ್ ಇದ್ರೆ ಅವ್ರು ಆಲ್ರೆಡಿ 200 ಸ್ಪೀಡ್ ಅರ. ಅವ್ರಿಗೆ ಅವರೆಲ್ಲ ಸ್ಮಾರ್ಟ್ ಫೋನ್ಯಾಗಾರ, ನಾವೆಲ್ಲ ಕೀಪ್ಯಾಡ್ ಫೋನ್ಯಾಗ ಇದ್ದೀವಿ. ಅಂದ್ರೆ
ನಾವು ತಿಳ್ಕೊಂಡು ಹೋದಾಗ ನಮ್ ಗೌರವ ಅಲ್ಲಿ ಏನಾಗ್ತದೆ ಹೆಚ್ಚಾಗ್ತಾ ಬರ್ತದ. ಮತ್ತೆ ಈ ಕಾಂಪಿಟೇಟಿವ್ ಓದೋದ್ ಏನಾಗ್ತದೆ ಗೊತ್ತದ, ಈ ಯಾವುದೇ ಕೈಯಾಗ ನಿಮ್ ಕೆಲಸ ಕೊಡ್ರಿ ಭಾಳ ಚೆನ್ನಾಗಿ ಮಾಡ್ಕೊಟ್ಬಿಡ್ತೀವಿ, ಯಾಕೆ ಎಲ್ಲಾ ನಾಲೆಜ್ ಇರ್ತದೆ ಒಟ್ಟಿಗೆ. ಹಂಗಾಗಿ ನಾವ್ ಎಲ್ಲಿ ಸೋಲಲ್ಲ. ಈ ಕ್ರಿಯಾಪದ ಪ್ರಕರಣ ಅಂತ ಬಂತಂದ್ರೆ ಏನ್ ಇರ್ತದೆ ನೋಡಿ, ಕ್ರಿಯಾಪದ ಆಗ್ಬೇಕಾಗಿ ಮೊದಲಿಗೆ ನೋಡಿ, ಕ್ರಿಯಾಪದ ಅಂತ ಬಂತು ಅಂದ್ರೆ ಧಾತು. ಕ್ರಿಯಾಪದ ಅಂತ ಪದ ನಮಗ್ ಕೇಳ್ತಂದ್ರೆ ಮೊದಲು ಇರ್ಬೇಕಾಗಿದ್ದಿಲ್ಲ ಅಂದ್ರೆ ಧಾತು. ಧಾತು ಅಧಿಕ ನೆನ್ಪಿಟ್ಕೋರಿ, ಕಾಲ ಸೂಚಕ ಪ್ರತ್ಯಯ ಅಧಿಕ ಆಖ್ಯಾತ ಪ್ರತ್ಯಯ ಈಜಿಕಲ್ ಟು ಕ್ರಿಯಾಪದ. ಕ್ರಿಯಾಪದ ನಾಮಪದ ಇವೆಲ್ಲ ಸೂತ್ರ, ಇವೆಲ್ಲ ಧಾತು. ಧಾತು ಅಂತ ಎದಕ್ಕೆ ಕರಿತೀವಿ ನಾವು? ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರಿತೀವಿ. ಗೊತ್ತ್ರಿ ಧಾತು ಅಂದ್ರೆ ಏನು ಹೇಳ್ರಿ? ಒಂದು ಉದಾಹರಣೆಗೆ, ಹಾಡು, ನೋಡು, ನೋಡು ಹೌದ್ರೆ? ಈ ಹಾಡು ನೋಡಿ, ಉತ್ತ ಅಧಿಕ ಆನೆ, ಉತ್ತ ಅಧಿಕ ಆಳೆ. ನೋಡಿ ಎಷ್ಟು ಪದ ಇದ್ರಾಗ. ನಮ್ಗೇನ್ ಗೊತ್ತಿರ್ಬೇಕಂದ್ರೆ ಕ್ರಿಯಾಪದ ಅಂದ್ರೆ ಏನಂತ ಹೇಳ್ತೀವಿ ನಾವು, ಹೇಳಿ ನೋಡೋಣ. ಕ್ರಿಯಾಪದ ಅಂದ್ರೆ ಏನು? ಕ್ರಿಯೆಯನ್ನ ಸೂಚಿಸುವಂತ ಪದಗಳಿಗೆ ಕ್ರಿಯಾಪದ ಅಂತ ಕರೀತೀವಿ. ತಪ್ಪದು. ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ಸೂಚಿಸಿ ವಾಕ್ಯವನ್ನು ಪೂರ್ಣಗೊಳಿಸುವಂತಹ ಪದಗಳಿಗೆ ಕ್ರಿಯಾಪದ ಅಂತ ಕರೀತೀವಿ. ಒಂದು ಕ್ರಿಯೆ ಅಂದ್ರೆ ನಾನು ಮನೆಗೆ ಹೋಗುತ್ತೇನೆ, ಪೂರ್ಣ, ಒಂದು ವಾಕ್ಯ ಪೂರ್ಣ ಆಗ್ಬೇಕು, ಅದಕ್ಕೆ ಕ್ರಿಯಾಪದ. ಕ್ರಿಯೆಯನ್ನು ಸೂಚಿಸಬೇಕು, ವಾಕ್ಯ ಪೂರ್ಣ ಮಾಡಿರಬೇಕು, ಅದಕ್ಕೆ ಕ್ರಿಯಾಪದ. ನೋಡ್ರಿ ಇಲ್ಲಿ, ಹಾಡು ಉತ್ತ ಅಧಿಕ ಆನೆ, ಹೌದ್ರೆ? ಇಲ್ಲಿ ನೋಡ್ರಿ, ಇಲ್ಲಿ ಏನೇನವ? ಇಲ್ಲಿ ಧಾತು ಇದೆ, ಕಾಲಸೂಚಕ ಇದೆ, ಮತ್ತು ಆಖ್ಯಾತ ಪ್ರತ್ಯಯ ಇದೆ. ನೋಡ್ರಿ, ಧಾತು ಕ್ರಿಯಾಪದ ಮೂಲ ರೂಪವನ್ನ ಧಾತು ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಹೆಂಗ್ ನಾಮ ಪ್ರಕೃತಿ ಅಂತ ಕರಿತೀವಲ್ಲ, ಧಾತು ಅಥವಾ ಕ್ರಿಯಾ ಪ್ರಕೃತಿ. ಕಾಲಸೂಚಕ ಅಂತ ಎದಕ್ಕೆ ಕರಿತೀವಿ ನೋಡ್ರಿ? ಕಾಲಸೂಚಕ ನೋಡ್ರಿ, ಕ್ರಿಯೆಯು ಯಾವ ಕಾಲದಲ್ಲಿ ಇದೆ ಎಂದು ತಿಳಿಸುವಂತಹ ಪ್ರತ್ಯಯಗಳಿಗೆ ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಕ್ರಿಯೆ ಯಾವ ಕಾಲದಾಗ? ಇದು ಉತ್ತ ವರ್ತಮಾನ ಕಾಲ, ಹೌದಾ? ದ ಭೂತಕಾಲ, ಉವ ಭವಿಷ್ಯತ್ ಕಾಲ. ಇದು ವರ್ತಮಾನ ಕಾಲ, ಇದು ಭೂತಕಾಲ, ಇದು ಭವಿಷ್ಯತ್ ಕಾಲ. ಈ ಪ್ರತ್ಯಯ ಬಿಟ್ರೆ ಬೇರೆ ಯಾವ ಬರೋದು ನೆನ್ಪಿಟ್ಕೋಬೇಕು. ಉವ ಭವಿಷ್ಯತ್ ಕಾಲ, ದ ಭೂತಕಾಲ, ಉತ್ತ ವರ್ತಮಾನ. ಇದು ಎದ್ರಾಗದ? ಇದು ವರ್ತಮಾನ ಕಾಲ. ನೋಡಿ, ಕ್ರಿಯೆಯು ಯಾವ ಕಾಲದಲ್ಲಿ ಇದೆ ಎಂದು ತಿಳಿಸುವಂತ ಪ್ರತ್ಯಯಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಅಂತ ಕರಿತೀವಿ, ಹೌದ್ರೆ? ನೋಡ್ರಿ, ಆನೆ ನಾಳೆಗೆ, ಆರೆ, ಆವೆ. ನೋಡಿ, ಹಾಡುತ್ತವೆ, ಹಾಡುತ್ತಾನೆ, ಹಾಡುತ್ತಾಳೆ, ಹಾಡುತ್ತಾರೆ. ನೋಡ್ರಿ, ಈಗೇನ್ ಕರಿತೀವಿ ನಾವು? ಆಖ್ಯಾತ ಪ್ರತ್ಯಯಗಳು ಅಂತ ಕರಿತೀವಿ. ಆಖ್ಯಾತ ಪ್ರತ್ಯಯಗಳು ಹೆಂಗ? ನಾಮ ಪ್ರಕೃತಿಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಇರ್ತಾವಲ್ಲ, ಕ್ರಿಯಾ ಪ್ರಕೃತಿಗಳಿಗೆ ಸೇರ್ಕೊಳ್ಳುವಂತ ಪ್ರತ್ಯಯಗಳು ಯಾವ ಅಂದ್ರೆ ಆಖ್ಯಾತ ಪ್ರತ್ಯಯಗಳು. ಇದ್ರ ಕೆಲಸ ಏನು ನೋಡ್ರಿ, ಲಿಂಗ ಮತ್ತು ವಚನವನ್ನ ತಿಳಿಸಿ ವಾಕ್ಯ ಪೂರ್ಣಗೊಳಿಸುವಂತ ಪ್ರತ್ಯಯಗಳೇ ಆಖ್ಯಾತ ಪ್ರತ್ಯಯ. ಇವು ಡೆಫಿನೇಷನ್ ಗೊತ್ತಿರ್ಬೇಕು ನಿಮ್ಗೆ. ನಮ್ಗೆ ಯಾಕೆ ಬರ್ತಾವಂದ್ರ ಅದ್ಯಾಂಗ ಬ್ಲಡ್ನೇ ಹೋಗ್ಬಿಟ್ಟವ್. ನಾನೀಗ ನಿಜವಾಗ್ಲೂ ಈ ಪಾಠ ಮಾಡೋದ್ ಬಿಟ್ಟು 10 ವರ್ಷ ಆಯ್ತು. ಇವತ್ತು ನಿಜವಾಗಿ ನಿನ್ನೆ ನನಗೆ ರಾತ್ರಿ ಫೋನ್ ಮಾಡ್ಯಾರ, ಟ್ರೈನ್ಯಾಗ ಮಲ್ಕೊಂಡಿನಿ, ನೇರವಾಗಿ ಬಂದೇನೆ, ಸಾಹಿತ್ಯ ಪರಿಷತ್ತಿಗೆ ಹೋಗಿನಿ. ನಾ ಎಲ್ಲಿ ಪುಸ್ತಕ ತೆಗೆದಿಲ್ಲ, ಏನೂ ನೋಡಿಲ್ಲ. ರಾತ್ರಿ 12ಕ್ಕೆ ಎಬ್ಬಿಸಿ ಹೇಳಿದ್ರು ಹೇಳ್ತೀನಿ. ಯಾಕೆ ನಾನು ಎಲ್ಲಿ ನಿಮ್ ಕ್ಲಾಸ್ ಅದ ಅಂತೂ ನಾನು ನೋಡ್ಕೊಂಡಿಲ್ಲ. ನೀವು ವ್ಯಾಕರಣದಾಗ ಯಾವ ವಿಷಯನೂ ತೆಗೀರಿ ನನಗೆ. ಯಾಕಂದ್ರೆ ಅದು ಹೇಳಿ 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 ಹಾಡಿ ಹಾಡಿ ರಾಗ ಬಂತು, ಹೊಗಳಿ ರೋಗ ಬಂತು ಅನ್ನಂಗ ನಾಳೆ ನಿಮ್ಗೆ ಓದಿ 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 ಬಂದ್ಬಿಡ್ತಾವ. ಅದು ಸುಮ್ಮನೆ ಅಲ್ಲ, ಬಹುದಿನದ ಪ್ರತಿಫಲ. ಈಗೆಲ್ಲ ಶ್ರಮ ಪಟ್ಟಿರಂದ್ರೆ 100% ದೇವ್ರು ನಿಮ್ಗೊಂದು ಅವಕಾಶ ಕೊಟ್ಟೆ ಕೊಡ್ತಾನ. ಎಲ್ಲರಿಗೆ ದೇವ್ರ ಅವಕಾಶ ಕೊಟ್ಟು ಪ್ರಯತ್ನ ಪಡ್ಲಿಕ್ಕ ಹೇಳ್ತಾನೆ. ಕೆಲವೊಬ್ರು ಏನ್ ಮಾಡ್ತಾರೆ, ಪ್ರಯತ್ನ ಪಡ್ಲಾರ್ದಾಗ ಅವಕಾಶ ತಗೋಬೇಕಂತಾರ, ಅವ್ ಆಡ್ಮ್ಯಾನ್ ಔಟ್ ಮಾಡ್ತಾನೆ. ಶ್ರಮ ಮತ್ತು ಭಕ್ತಿ ಪ್ರೀತಿ ಎಲ್ಲ ಸೇರ್ಬೇಕು. ಸಬ್ಜೆಕ್ಟ್ ಮೇಲೆ ಪ್ರೀತಿ ಇರ್ಬೇಕು, ಓದಿನ ಮೇಲೆ ಭಕ್ತಿ ಇರ್ಬೇಕು, ಕಷ್ಟಪಡ್ಬೇಕು. ಆ ಮೂರು ಪ್ರತಿಫಲ ನಿಮ್ಗೆ ಗೊತ್ತಿಲ್ಲ. ಇದು ವಿದ್ಯೆ ಹೆಂಗದ ಅಂದ್ರ, ನೀವು ಎಷ್ಟು ಇದಕ್ಕೆ ಸಬ್ಜೆಕ್ಟ್ ಮೇಲೆ ಪ್ರೀತಿಸ್ತೀರಿ ಅದು ನಿಮ್ಗೆ ಗ್ರಿಪ್ ಬರ್ತದೆ. ನಿಮ್ ಮನೆ ರಂಗೋಲಿ ಹಾಕ ನೋಡಿ, ಪ್ರೀತಿಲಿ ಅದೇ ಚಿತ್ರ ಹಾಕೋಬೇಕಂದ್ರೆ ಭಾಳ ಚಂದ ಇಳಿಸ್ತೀರಿ. ಆಮೇಲೆ ಆ ಕಲರ್ ಮೇಲೆ ಭಕ್ತಿ ಇರ್ಬೇಕು ನಿಮ್ಗೆ, ಹಿಂಗೆ ಇಳಿಸ್ಬೇಕಂತ ಭಕ್ತಿ.
ಚಂದ ಟೈಮ್ ತಗೊಂಡು ಭಾಳ ಪೇಷನ್ಸ್ಲಿ ನೀವು ಮಾಡಿದ್ರಿ ಅಂದ್ರ ತಾನೇ ಬರುತ್ತೆ. ಭಕ್ತಿ ಪ್ರೀತಿ ಇಲ್ಲ ಶ್ರಮ ಹಾಕ ತನಕ ಕಾಲು ಹಿಡ್ಕೊತಾವ್ ಕೈ ಹಿಡ್ಕೊತಾವ್. ರಂಗೋಲಿ ಹಾಕೋದ್ ಸರಳ ಅಲ್ಲ, ಮೊಳಕಾಲ್ ಹಿಡ್ಕೊಂಡಿರ್ತಾವ್. ಕುಂತ್ರಿ ಹೇಳಕ್ ಬರ್ಲ, ಎದ್ರು ಕೂಡ್ಲಕ್ ಬರ್ಲ. ಅಂದ್ರೆ ಆ ಮೂರು ಇದ್ದಾಗ ಅವಾಗ ಯಾರ ಬಂದು ಎಷ್ಟ್ ಚಂದ ಇಳಿಸಿದಲ್ಲ ಅಂತಂದಾಗ ಖುಷಿ. ಆ ಪ್ರತಿಫಲ ಏನದಲ್ಲ ಎಲ್ಲದಕ್ಕೂ ಸಿಗ್ತದ. ಮನ್ಯಾಗ ಒಬ್ಬ ಚಲೋ ರೊಟ್ಟಿ ಮಾಡ್ಲಾರ್ದವ್ರು ಗುಂಡಕ್ ಮಾಡಿದಾಗ ಎಷ್ಟು ಖುಷಿ ಆಗ್ತದೆ. ಹೆಂಗ್ ಮಾಡಿದ್ರು ರೊಟ್ಟಿನೇ, ಅದ್ರ ಗುಂಡಕ್ ಮಾಡಿದಾಗ ಅಪ್ರಿಶಿಯೇಟ್ ಮಾಡ್ತಾರೆ ಯಜಮಾನ್ರು. ಏನ್ ಯಾರು ಮಾಡ್ಯಾರ ಇವತ್ತು, ನೀ ಮಾಡಿದಿ, ಭಾಳ ಅದ್ಭುತ. ಅಂದ್ರ ದಿನ ತಿಂತಿದ್ದ ಅದ್ರ ಅಪ್ರಿಶಿಯೇಟ್ ಮಾಡಿ ತಿಂದಾಗ ಅದ್ರ ಖುಷಿನೇ ಬೇರೆ ಇರ್ತದೆ. ಸುಮ್ಮನೆ ನಮ್ಮ ಮನ್ಯಾಗ ಯಾರು ಮೆಸೇಜ್ ಹೇಳ್ತಾರ, ಭಾಳ ಚೆನ್ನಾಗಿ ಮಾಡಿ ಅಂದ್ರೆ ಸಾಕು. ಹೌದ್ರಿ ಹೌದ್ರಿ ಮತ್ತೆ ಇನ್ನೊಂದ್ಸರಿ ಕೇಳ್ತಾರೆ, ಯಾಕೆ ಅವ್ರಿಗೆ ಕನ್ಫರ್ಮ್ ಇಲ್ಲ. ಹೌದು ಚೆನ್ನಾಗಿದೆ ಇವತ್ತು, ಭಾಳ ಚೆನ್ನಾಗಿ, ಇವತ್ತಲ್ಲ ಯಾವಾಗ್ಲೂ ಚೆನ್ನಾಗಿ ಮಾಡಿ, ಮತ್ ಇವತ್ತು ಚೆನ್ನಾಗಿ ಇರೋದು ಹಿಂಗ್ ಚೆನ್ನಾಗಿಲ್ಲ ಅಂತ ಅರ್ಥ. ಹಂಗ ಅನ್ಬಾರ್ದು ಯಾವಾಗ್ಲೂ, ಮತ್ತೆ ಮರುದಿನ ಚೆನ್ನಾಗಿ ಆಗಿರಲ್ಲ. ಇವತ್ತಲ್ಲ ದಿನನೂ ಚೆನ್ನಾಗಿ ಆಗ್ತದ, ಇವತ್ತು ಅದಕ್ಕಿಂತ ಚಲೋ ಆಗ್ಯದ ಅನ್ಬೇಕು. ಹಂಗ ಯಾವುದೇ ಇರ್ಲಿ, ಯಾವುದೇ ಕೆಲಸ ಇರ್ಲಿ, ಏನು ಹೇಳ್ತಿರ್ಲ, ಇನ್ನ ಕಾಲ್ಫಾರಂ ಯಾವಾಗ ಆಗ್ತದ ಬಿಡ್ತದ. ನೀವು ಶ್ರಮ ಪಡ್ರಿ, ನಿಮ್ ಕಟ್ಟಿಟ್ಟು ಬುತ್ತಿ. ಈ ಪೋಸ್ಟ್ ಅಂತಲ್ಲ, ನೀವು ಯಾವ ಪೋಸ್ಟ್ ಹಾಕಿದ್ರು ನಾಳೆಗೆ ನಿಮ್ಗೆ ಹೆಂಗ್ ಆಗ್ತಂದ್ರೆ ನೌಕರಿ ತಗೊಳ್ಳೋದು ಅಷ್ಟು ಸರಳೀಕರಣ ಆಗ್ಬಿಡುತ್ತೆ. ನೌಕರಿ ತಗೊಳ್ಳೋದು ಒಂದು ಬ್ರಹ್ಮಜ್ಞಾನ ಅಂತ ತಿಳ್ಕೊಂಡಾರ. ಅದೇ ಸಾಧಕನ ಸೊತ್ತು, ಓದುವವನು ಸೊತ್ತು ಇದೆ. ಬೇರೆ ಏನು ಮಾಡಕ್ಕಾಗಲ್ಲ, ಬೇರೆ ಏನು ಮಾಡಕ್ಕಲ್ಲ. ಜಸ್ಟ್ ಸುಮ್ಮನೆ ಓದಬೇಕು, ಪೇಷನ್ಸ್ ಇರಬೇಕು. ನಾ ಹೇಳ್ತೀನಲ್ಲ, ಒಂದ್ ಸಣ್ಣ ಕತೆ ಹೇಳ್ತೀನಿ ನಿಮ್ಗೆ. ಒಬ್ಬ ರಾಜ್ಯ ಮಂತ್ರಿ ಇಬ್ರು ಹೋಗ್ಲತ್ತಿದ್ರು. ಇಬ್ರು ಮಂತ್ರಿ ಹೋದಾಗ ಅವ್ರಿಗೆ ಯಾಕೋ ಊರ್ ಹೊರಗ ಕಾಡಿನ ಹೊರಗೆ ಹಿಂಗೆ ನಡ್ಕೋತ ಭಾಳ ದೂರ ಹೋಗ್ಬಿಟ್ರು. ಭಾಳ ದೂರ ಹೋಗ್ಬಿಟ್ಟ ತಕ್ಷಣ ಏಕಾಏಕಿ ಏನ್ ಮಾಡ್ದ ಅಂದ್ರೆ, ಮಂತ್ರಿ ಹಿಂಗ್ ಹೋಗೋ ಟೈಮ್ನಾಗ ರಾಜ ಕಾಲಿಗೆ ಬಡ್ದ್ಬಿಡ್ತು, ಹೆಬ್ಬೆರಳೆಲ್ಲ ಒಡೆದ್ಬಿಡ್ತು, ರಕ್ತ ಎಲ್ಲ ಚಿಮ್ಲತ್ತು. ಅವ್ ಮಂತ್ರಿ ಮತ್ತೀಗ ರಾಜ ಸಮಾಧಾನ ಮಾಡ್ಬೇಕಲ್ಲ, ಏನಂದ, ಎಲ್ಲ ಪಟ್ಟಿಗಿಟ್ಟಿ ಏನಾದ ಬಟ್ಟೆಗಿಟ್ಟಿ ಇದ್ ಕಡ್ದ, ಇರ್ಲಿ ಬಿಡ್ರಿ ರಾಜರೇ, ಆದದ್ದೆಲ್ಲ ಒಳ್ಳೇದಕ್ಕೆ ಆಯ್ತು, ನನಗ್ ಬೆರಳು ಹೊಡೆದದ ನಿನಗ್ ಒಳ್ಳೇದಾಗ್ಯದಂತೆ. ಅವಾಗ ಏನ್ ಮಾಡ್ದ, ಹಿಂಗ್ ನೂಕ್ ಬಿಟ್ಟವನಿಗೆ, ಅವ್ ಹೋಗಂತ ತೆಗ್ಗಿ ಬಿದ್ದು ಬಿಟ್ಟು, ಮ್ಯಾಲೆ ಹತ್ರಿ ನೀನ್ ನನ್ನ ಜೊತೆ ಬರೋದ್ ಬೇಡ, ನನಗ್ ಪೆಟ್ಟು ಬಿದ್ದಿದ್ರೆ ನಿನ್ ಒಳ್ಳೇದಾಗ್ಯದಂತೆ ಅಂತೇಳಿ ಅವನಿಗೆ ಸಿಟ್ಟಿಲ್ ನೂಕಿ ಮುಂದೆ ಹೋಗ್ಬಿಟ್ಟ. ಮುಂದೆ ಹೋದ ಒಂದು ಕಾಡು, ದೊಡ್ಡ ಕಾಡು ಬಂತು. ಕಾಡಿನ ಜನ ಎಲ್ಲ ಇದ್ರು. ಆ ಕಾಡಿನ ಜನ ತಮ್ಮ ದೇವಿಗೆ ಒಬ್ಬ ವ್ಯಕ್ತಿನ ಬಲಿ ಕೊಡ್ಲು ಹುಡುಕ್ಲತ್ತಿದ್ರು. ಅಷ್ಟೊತ್ತಿಗೆ ಅವ ರಾಜ ಕಂಡು ಬಿಟ್ಟ. ಸಿಕ್ತು ಬಲಿ ಅಂತ ಅವ್ನು ಹಿಡ್ಕೊಂಡು ಹೋಗಿ ಕಟ್ಟಿಬಿಟ್ರು. ಕಟ್ಟಿಬಿಡಟ್ಟಿಗೆ ಆ ಏನ್ ಬಟ್ಟೆ ಕಟ್ಟಿದ್ರಲ್ಲ ಅದರಿಂದ ರಕ್ತ ಕಡ್ದು ಬಿಟ್ಟಾಗ ಅವ್ರದ್ದು ನಿಯಮದ ಪ್ರಕಾರ ಏನಂದ್ರೆ, ಊನಾಗಿರ್ತಕ್ಕಂಥ ವ್ಯಕ್ತಿ ಬಲಿ ಕೊಡುವಂತಿಲ್ಲ. ಅವಾಗ ಏನ್ ಮಾಡಿದ್ರು, ಬಚಾವಾದ ಅಂತೇಳಿ ಖುಷಿ ಆಯ್ತವನಿ. ಯಾಕೆ ಆಲ್ರೆಡಿ ಊನಾಗ್ಯದ, ಬರಲ್ಲ, ರಕ್ತ ಸೋರ್ಲತ್ತದ, ಬಲಿ ಕೊಡ್ಲಿಕ್ ಬರಲ್ಲ, ನೀವ್ ಹೋಗಂತ ವಾಪಸ್ ಕಳ್ಸಿಬಿಟ್ರು. ಒಂದೇ ಉಸಿಲ್ ಓಡ್ಕೋತ ಮಂತ್ರಿ ಎಲ್ಲಿ ಬಿದ್ದಿದೆ ಅಲ್ಲಿ ಬಂದ್ ಕೂಡಲೇ ಆ ಮಂತ್ರಿಗ ಅಂದ, ನೋಡಿ ಅದೆಲ್ಲ ಒಳ್ಳೇದಕ್ಕೆ ಅಂದಿ, ನಾನ್ ನಿನ್ ತಪ್ಪು ಮಾಡ್ಕೊಂಡಾಗ ಕ್ಷಮ ಮಾಡು ಅಂತೇಳಿ ಮತ್ತೆ ಕೈ ಹಿಡಿದು ಮ್ಯಾಲೆ ಎತ್ಕೊಂಡ, ನಿನಗ್ ನಾ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತು, ಹಿಂಗ್ ಮಾಡ್ಬಾರ್ದಿತ್ತು ಅಂತ ಅವ್ನಿಗೆ ಬೈದ. ಅವ್ ಮಂತ್ರಿ ಅಂತಾನ, ನನಗ್ ಬಿಟ್ಟು ಹೋಗಿದ್ದು ಒಳ್ಳೇದಕ್ಕೆ ಆಯ್ತು, ಯಾಕಂದ್ರೆ ನಿಮಗ್ ಬಿಟ್ಟು ನನಗ್ ಬಲಿ ಕೊಡ್ತಿರೋರು. ಹಂಗ ಕೆಲವೊಂದ್ ಸರ್ತಿ ನಮ್ಗೆ ಆಗವೆಲ್ಲ ಏನಾಗುತ್ತೆ ಅಂದ್ರೆ, ಒಂದ್ ಸಣ್ಣ ಪೋಸ್ಟ್ ಆಗಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಪೋಸ್ಟ್ ಕಾಯ್ತಿರ್ತಾವ. ಕೆಲವೊಂದ್ ಸರ್ತಿ ಪೊಲೀಸ್ ಆಗ್ಲಿಕ್ಕೆ ಅವ ಯೋಗ್ಯ ಇಲ್ಲ ಅಂತೇಳಿ ನಮಗ ಆ ಪೊಲೀಸ್ ಆಗ್ಬಿಡಲ್ಲ, PS ಆಗೋದಿರ್ತಾವ. ಒಂದು ನಾ ಹೇಳ್ತಿಲ್ಲ, ನಾವೇ ಹೈಸ್ಕೂಲ್ ಟೀಚರ್ ಬರ್ದೀವಿ, ನಾವು ನಮ್ ವಿದ್ಯಾರ್ಥಿಗಳು ಹೇಳ್ತೀರಿ, ಸರ್ ನೀವು ಬರಿಬೇಡ್ರಿ ಅಂತಿದ್ರು. ಸುಮ್ಮನೆ ಯಾವ್ದಾರ ಒಂದು ಆದ್ರೆ ಸಾಕಂತಿದ್ದೇವೆ. ಟೋಟಲಿ ಆಗ್ಲಿಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ಆಯ್ತು ಒಮ್ಮೆ. ಅಂದ್ರೆ ಅದು ಬೇಸಿಕ್ ಸ್ಯಾಲ್ರಿ. ಇನ್ನೊಂದು ದೂರ ಅಂತ ಹೇಳ್ತೀನಿ, ನಾವು PUC ಇದ್ದಾಗ ಎಷ್ಟು 80% ನಮ್ದೆಲ್ಲ 79%. ನಮ್ ಗೆಳೆಯ ಒಬ್ಬ 84 ತೆಗೆದು. ಅವಾಗ D.Ed ಮಾಡ್ಲಿಕ್ಕೆ ಹೋದೇವಿ, ನಮ್ಗೆ ಸೀಟ್ ಸಿಗ್ಲಿಲ್ಲ. ಅವಾಗ D.Ed 84 ಭಾಳ ಡಿಮಾಂಡ್ ಇತ್ತು ಆ ಟೈಮ್ನಾಗ. ನಮ್ಮ ಟೈಮ್ನಾಗ ಮಾಡ್ಲಿಕ್ಕೆ ಹೋದೇವಿ, ನಮ್ಗೆ ಸೀಟ್ ಸಿಗ್ಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ BA ಬಂದೇವಿ. ಮತ್ತೀಗ PUC ಮುಗಿದಂದ್ರೆ ಏನ್ ಮಾಡವು ನೀವು? ನಮ್ ಗೆಳೆಯ ಏನ್ ಮಾಡ್ದು, D.Ed ಮಾಡ್ಕೊಂಡು ಅಷ್ಟೊತ್ತಿಗೆ ಕಂಡಕ್ಟರ್ ಲೈಸೆನ್ಸ್ ಹೋಗ್ತಿದ್ರು ಭಾಳ ಜನ. 84% ಇತ್ತು, ಕಂಡಕ್ಟರ್ನು ಆದ. PUC ಹಿಂಗೆ ಡ್ರಾಪ್ ಮಾಡ್ದ, BA ಫಸ್ಟ್ ಡ್ರಾಪ್ ಮಾಡ್ದ, ಕಂಡಕ್ಟರ್ ಆದ. ನಾವು ಮುಂದೆ PUC ಮಾಡಿದೆ, BA ಮಾಡ್ಕೊಂಡೆ, D.Ed ಮಾಡ್ಕೊಂಡೆ, MA ಮಾಡ್ಕೊಂಡೆ, PhD ಮಾಡ್ಕೊಂಡೆ. ಕೊನೆ PhD ಆಗಿ ಒಂದು ತಿಂಗಳಾಗ್ಲಿಲ್ಲ, ನೌಕರಿ ಆಯ್ತು. ಅವ ಈ ಕಂಡಕ್ಟರ್ನ ಅವಂದು 4 ಪಟ್ಟು ಸ್ಯಾಲ್ರಿ ದೊಡ್ಡದನ ಅವ ಅಂತಾನ. ಅವ ಮತ್ತೆ ರ್ಯಾಂಕ್ ಸ್ಟೂಡೆಂಟ್. ನಾನು ಓದ್ಬೇಕಾಗಿತ್ತು. ನಾವು BA ಮಾಡಿದ್ವಿ, ಇಡೀ BA ಕ್ಲಾಸಿಗೆ ಟಾಪ್ ಬಂದೇವು ನಾವು. ಇಡೀ ಕ್ಲಾಸಿಗೆ ಟಾಪರ್ ನಾನು 3 ವರ್ಷ SB ಕಾಲೇಜ್. ಅಂದ್ರೆ ಆವಾಗ ನಾನು ಏನಾರ ಆಗಿದ್ದೆ ಅಂದ್ರೆ ಪ್ರೈಮರಿ ಮಾಸ್ತರ್ ಆಗ್ತಿದ್ದ. ಅದೇ ಬಿಸಿ ಊಟ ಉಣ್ಕೊಂಡು ಪರಗಳ ಕೈಲಿ ಸಾಂಬಾರ್ ಗಿಂಬಾರ್ ಮನೆ ಕಟ್ಕೊಂಡು ಹೋಗ್ತಿದ್ದ.
ಅಷ್ಟೇ ಇತ್ತು. ಯಾಕಂದ್ರ ಹಂಗಂತೇಳಿ ಪೋಸ್ಟ್ ಅನ್ನೋದಂತಲ್ಲ, ಅವಾಗ ಸಿಗ್ಲಿಲ್ಲ ಅದು. ಮುಂದ್ ಬಿ ಎಡ್ ಮಾಡಿದೇವಿ, ಅವಾಗ ಒಂದೇಳಿ ಕಂಡಕ್ಟರ್ ಆಗಿದ್ದಂದ್ರೆ ಇಲ್ಲ ಎಲ್ಲರ ಟಿಕೆಟ್ ಸ್ತ್ರೀ ಶಕ್ತಿ ಹರ್ಕೊತ ಕೂಡ್ತಿದ. ಅಂದ್ರೆ ಯಾಕಂದ್ರೆ ಈಗ ಬರ್ರಿ ನೀವು ಸರಿ ಸರಿ ದೂರ ಸರಿ ರೀ, ಅಲ್ಲಿ ಕುಂದ್ರಿ ಇಲ್ಲಿ ಕುಂದ್ರಿ, ನಮಗ್ ಕೂಡ್ಲಾರ್ದ ಜಾಗ ಇಲ್ದಂಗೆ ಎಲ್ಲರೂ ಕುಂದ್ ಬಿಡ್ತಿದ್ರು. ಯಾಕಂದ್ರೆ ಅವ್ರಿಗೆ ನಮಗ 10 year ಡಿಫ್ರೆನ್ಸ್ ಆಯ್ತು ಅಪಾಯಿಂಟ್ಮೆಂಟ್. ಬಟ್ ಈಗ ನಮ್ 25% ಸ್ಯಾಲರಿ ತಗೊಳಲ್ಲ. 12 ಗಂಟೆ ಅವ್ರು ಡ್ಯೂಟಿ ಮಾಡ್ತಾರ, 6 ಗಂಟೆ ನಾವು ಡ್ಯೂಟಿ ಮಾಡ್ತೀವಿ. ನಮ್ಗ ನಾವು ಕುಂತಲ್ಲಿ ವಿದ್ಯಾರ್ಥಿಗಳು ಬರ್ತಾರ, ಅವ್ರ ಇದ್ದಲ್ಲಿ ಇವ್ರು ಹೋಗ್ತಾರ. ಅದಕ್ಕೆ ನನ್ ಕೆಲವೊಂದ್ ಸರ್ತಿ ಆಗಿಲ್ಲ ಅಂತೇಳಿ ವ್ಯತ್ಯ ಪಡಬಾರ್ದು. ಚಲೋ ಕಾಯ್ತಿರ್ತದ, ಚಲೋ ವೇಟ್ ಮಾಡ್ತಿರ್ತದ ನಮಗೋಸ್ಕರ. ಕೆಲವೊಂದ್ ಸರ್ತಿ ಆ ದೇವ್ರು ನಮ್ ತಕ್ಕಂಗ್ ಪ್ರೇ ಮಾಡಿರ್ತಾನ, ನೀ ಇದು ಬೇಡ. ಆದ್ರೆ ಅವಾಗ ನಾವು ದೇವ ಮೇಲೆ ಬೈಕೊಂಡಿರ್ತೀವಿ, ನಮ್ಮ ಮೇಲೆ ನಾವೇ ಬೈಕೊಂಡಿರ್ತೀವಿ. ಆದ್ರೆ ನಮ್ಗೆ ಯಾವ್ದೋ ಚೆನ್ನಾಗಿ ವರ್ಕ್ ಮಾಡೋರಿಗೆ ಅದಕ್ಕೆ ಏನಾದ್ರು ಇದ್ದಿರುತ್ತೆ. ಅದಕ್ಕೆ ಯಾವ್ದೋ ಸಣ್ಣ ಪುಟ್ಟ ಈಗ ಬರ್ದಿವಿ ಆಗಿಲ್ಲ, ಹಿಂದ್ ಬರ್ದಿವಿ, ಕೆಲವ್ರು ಹಿಂದ್ ಬರ್ದಿವಿ ಆಗಿಲ್ಲ. ನಮ್ದು ಆಗಾದ್ ಬಂತು ಅಂದ್ರೆ ಯಾರು ಕಾಯ್ಲಕ್ ವೇಟ್ ಮಾಡಲ್ಲ. ಆಗಾದಿತ್ತು ಅಂದ್ರೆ ಆಟೋಮೆಟಿಕ್ ಆಗ್ತದೆ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗಿರ್ಬೋದು. ಬಟ್ ಆಗದ್ ಮಾತ್ರ 100%. ಈಗ ಒಬ್ಬರು ನಡೆದೀವಿ ಅಂದ್ರ, ಒಂದು ಗುರಿಗೆ ನಡ್ಲತ್ತೀವಿ ಅಂದ್ರ ಅಂತಿಮ ಹಂತಕ್ಕೆ ಹೋಗ್ತೀವಿ. ಅವ್ರ ಸ್ಪೀಡ್ ಹೋಗ್ಯಾರ, ನಾವು ಲೇಟ್ ಮಾಡಿ ಹೋಗ್ತೀವಿ. ಹೋಗೋದ್ ಮಾತ್ರ ಹೆಜ್ಜೆ ಇಡ್ಲತ್ತೀವಿ. ಹಂಗಾಗಿ ಸ್ವಲ್ಪ ಅದನ್ನ ಈ ವಿಷಯದಾಗ ಪೇಷನ್ಸ್ ಇರೋದು. ಯಾರ್ದೊಬ್ಬರು ಗೆಳತಿದಾಗಿರ್ತಕ್ಕೆ ನೋಡಿ ಹೊಟ್ಟೆ ಕಿಚ್ಚು ಮಾಡ್ಕೊಂಡ್ರೆ ನಮ್ ಕಳ್ಳೆ ಸುಡ್ತಾವ, ನಮ್ಗೆ ಅಸಿಡಿಟಿ ಆಗ್ತದ. ಅವ್ರ ಹಣೆವರ ಈ ನಮ್ ಗೆಳೆ ಆದಾಗ ಅಂತಿದ್ದೇವ್ ನಾವು, ಭಾರಿ ಐತಿ ನಂದು, ಭಾರಿ ಆಯ್ತು, ಬಾಳ ಗೆದ್ದಿ. ನಾವೆಲ್ಲ ನೋಡಿ PUCದಾಗ ನೌಕರಿ 40 ವರ್ಷ ಸರ್ವಿಸ್ ಒಂದು. ಈಗಂತ ನೌಕರಿ ಸುಮ್ಮನೆ ಅದು ಮಾಡ್ಕೊಂಡ ಅಂತ. ನಾವು ಓದ್ಬೇಕಾಗಿತ್ತು, ಚಲೋ ಮಾಡ್ಕೋಬೇಕಾಗಿತ್ತು. ಎಷ್ಟು ಜನ ಪೊಲೀಸ್ ಆದ್ರು, ನಮ್ ಜೊತೆ ಎಲ್ಲರೂ ಆದ್ರು. ನಾವು ಆದಾಗನು ಅವ್ರಿಗೆ ಹೊಟ್ಟೆ ಕಿಚ್ಚು ಪಡೋರಲ್ಲ. ನಾವು ಎಲ್ಲರೂ ಹೋಟೆಲ್ಗೆ ಹೋದಾಗ ಟಿಫಿನ್ ಮಾಡಿಸ್ತಿದ್ರು, ಚಾ ಕುಡಿಸ್ತಿದ್ರು, ನಾಷ್ಟ ಮಾಡಿಸ್ತಿದ್ರು, ನಾವು ಖುಷಿ ಪಡ್ತೀವಿ. ನಮ್ ಗೆಳೆಯ ನಮ್ ಬಿಲ್ ಕೊಡೋಷ್ಟು ಶ್ರೀಮಂತ ಆಗ್ಯಾನಲ್ಲ ಅಂತ. ಅವ ನಮ್ ಬಿಲ್ ಕೊಡ್ಲಾತನಂತ ನಾವು ಅವನ ಬಗ್ಗೆ ಆದಾಗ ನಮಗ್ ಕೆಟ್ಟ ಅಭಿಪ್ರಾಯ ಇರ್ಲಿಲ್ಲ. ನೋಡ್ ನಮ್ಮ ಎದುರು ನಾವು ಕಷ್ಟ ಹೋಗಿಲ್ಲ, ಅವ್ ಬಿಲ್ ಕೊಡ್ತಾನ ಅಂತ ಅನಿಸ್ತಿಲ್ಲ ನಮ್ಗ. ನಮ್ ಗೆಳೆಯ ನಮಗ್ ತಿನ್ಸೋಷ್ಟು ಚಲೋ ಆಗ್ಯಾನಲ್ಲ ಅಂದ್ರೆ ಯಾಕೆ ಹೇಳ್ತೀನಿ, ಆ ಪೊಸ್ಟೂರು ನಂಬಲ್ಲಿ ಬರ್ಬೇಕು. ಅದು ಬಂತಲ್ಲ, ಇವೆಲ್ಲ ಏನ್ ದೊಡ್ಡ ವಿಷಯನೇ ಅಲ್ಲ. ಎಲ್ಲಾ ಸಬ್ಜೆಕ್ಟ್ಗಳನ್ನ ಬಲ್ಲಿ ಇಟ್ಕೋರಿ, ಸೋರ್ಸ್ ಕಲೆಕ್ಟ್ ಮಾಡ್ಕೋರಿ, ಚೆನ್ನಾಗಿ ವರ್ಕ್ ಮಾಡ್ರಿ. ಒಂದ್ಸರಿ ಅಲ್ಲ 10 ಸರ್ತಿ ಓದ್ರಿ. ಅವೇ ಕ್ವಶನ್ ಇರ್ತಾವ, ಹಳೆ ಪೇಪರ್ ನೋಡ್ಕೋರಿ. ಹಳೆ ಪೇಪರ್ ನಿಮ್ಗೆ 60% ಗೆಲ್ಲಿಸ್ತದೆ. ಓಲ್ಡ್ ಪೇಪರ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದ್ ಹೋಗೋ ದಾರಿ, ಹಿಂದ್ ನಡೆದು ಬಂದ ದಾರಿಗಳು ಭಾಳ ಇಂಪಾರ್ಟೆಂಟ್. ನೀವು ಯಾವ ಎಕ್ಸಾಮ್ ಬರ್ಲಿತ್ತೀರಿ, ಒಂದು ಸಿಲೆಬಸ್, ಎರಡನೇದು ಓಲ್ಡ್ ಪೇಪರ್. ಇವೆರಡು ಇಟ್ಕೊಳ್ಳಾರ್ದೆ ನೀವು ಎಕ್ಸಾಮ್ ಬರೀಬಾರ್ದು. ಮೂರನೇದು, ನೀವು ಜಸ್ಟ್ ಕೋಚಿಂಗ್, ನಿಮ್ ನೌಕರಿ ಕೊಡ್ಲಿಕ್ಕೆ ಆಗಲ್ಲ ನಾವು, ಬಟ್ ಗೈಡ್ ಮಾಡ್ಬೋದು. ನಾವು ಗೈಡರ್, ನಾವು ನಿಮ್ಗೆ ದಾರಿ ತೋರಿಸ್ಬೋದು. ನಿಮ್ ಗುರಿ ಯಾರಿಗೂ ನಿಲ್ಲದ, ನಮ್ಮ ಎತ್ತ ತಂದೆ ತಾಯಿಗೂ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲದ. ಕೆಲ್ಸಿ ಗುರುನೇ ಎಕ್ಸಾಮ್ನಾಗ ಸೂಪರ್ವೈಸರ್ ಆಗಿರ್ತಾನೆ. ದಿನ ವರ್ಷ ಪೂರ್ತಿ ಪಾಠ ಹೇಳಿದ ಮೇಷ್ಟ್ರೆ ಅವ್ರು ಸೂಪರ್ವೈಸರ್ ಆಗಿರ್ತಾನೆ. ಅವಾಗ ನಿನ್ ಟ್ಯಾಲೆಂಟ್ ಮೇಲೆ ನೀವು ಹೋಗ್ಬೇಕಂತ ಹೇಳ್ತಾನ. ಹಂಗ ನಮ್ ಟ್ಯಾಲೆಂಟ್ ಮೇಲೆ ನಾವು ಹೋಗೋದು. ತಂದೆ ತಾಯಿ ಫೀಸ್ ಕೊಡ್ಬೋದು, ನೌಕರಿ ಮಾಡಿಸ್ಲಿಕ್ಕಾಗಲ್ಲ. ಹಂಗಾಗಿ ಪೇಷನ್ಸ್ಲಿಂದ ಹೋಗೋದು ಚಲೋ ಇರ್ಲಿ. ಇಲ್ಲಿ ನೋಡ್ರಿ, ಕಾಲ ಸೂಚಕ ಅಂತ ಎದಕ್ಕೆ ಕರಿತೀವಿ? ಉತ್ತ, ದ, ಉವ, ಇದು ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಇಲ್ಲಿ ಆಖ್ಯಾತ ಪ್ರತ್ಯಯ ಅಂದ್ರೆ ನೋಡ್ರಿ, ಆನೆ, ಆಳೆ, ಆರೆ, ಆವೆ ಏನ್ ತಿಳಿಸ್ತೇವೆ? ಲಿಂಗ ಮತ್ತು ವಚನವನ್ನ ತಿಳಿಸಿ ವಾಕ್ಯವನ್ನ ಪೂರ್ಣಗೊಳಿಸ್ತಾವೆ. ಅದಕ್ಕೆ ಏನ್ ಕರಿತೀವಿ ನಾವು? ಆಖ್ಯಾತ ಪ್ರತ್ಯಯಗಳು. ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಕ್ರಿಯಾ ವಿಭಕ್ತಿ ಪ್ರತ್ಯಯಗಳು. ನಾಳೆ ಕ್ವಶನ್ ಕೇಳ್ತಾರೆ, ಆಖ್ಯಾತ ಪ್ರತ್ಯಯ ಅಂದ್ರೆ ಏನು? ಕೆಲವೊಂದ್ ಸರ್ತಿ ಪದ ಕೊಟ್ಟಿರ್ತಾರೆ. ಈ ಹಾಡು, ಒತ್ತ, ಆನೆ ಎಲ್ಲ ಪದ ಕೊಟ್ಟಿದ್ರೆ ಆಖ್ಯಾತ ಪ್ರತ್ಯಯ ಯಾವುದು? ಕಾಲಸೂಚಕ ಪ್ರತ್ಯಯ ಯಾವುದು? ಕ್ರಿಯಾ ಪ್ರಕೃತಿ ಯಾವುದು? ಇಂಥವುಗಳನ್ನು ಕೂಡ ಕೇಳ್ತಾರೆ. ನೀವು ಇದನ್ನ ವಿಭಾಗ ಮಾಡಿದಾಗ ಏನಾಗ್ತದ? ಈ ನಡೆಯುತ್ತಾಳೆ ವಿಭಾಗ ಮಾಡಿ ಇದನ್ನ ನೀವು ಕ್ರಿಯಾಪದ ವಿಂಗಡಣೆ ಮಾಡಿದಾಗ ಏನಾಗ್ತದ? ನಡೆ, ಉತ್ತ, ಅಧಿಕ, ಆಳೆ. ಈ ತರ ನಡೆಯುತ್ತಾಳೆ ಭವಿಷ್ಯತ್ ಕಾಲದಲ್ಲಿ ಏನಾಗ್ತಾಳ? ನಡೆಯುವವಳು. ಇಂಥವೆಲ್ಲ ನಿಮ್ಗೆ ಕ್ವಶನ್ ಕೇಳ್ತಾರೆ. ಅದಕ್ಕೆ ಈ ಪದ ನಿಮ್ಗೆ ಗೊತ್ತಿದ್ದು ಅಂದ್ರೆ ಸಾಕು. ಕ್ರಿಯಾಪದ ಆಗ್ಬೇಕಾಗಿದ್ರೆ ಕಾನ್ಸೆಪ್ಟ್ ಗೊತ್ತಿರಲಿ. ಧಾತು, ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯ ಇಜ್ಕಟ್ಟು ಕ್ರಿಯಾಪದ. ಈಗ ಬರೋಣ. ಇದರಲ್ಲಿ ಧಾತುದಾಗ ಸಹಜ ಧಾತು ಮತ್ತು ಸಾಧಿತ ಧಾತು ಅಂತ ಬರ್ತದೆ. ನಿಮ್ಗೆ ಹೆಂಗ್ ಮೊದಲ ನಾಮ್ ಪ್ರಕೃತಿನೇ, ಸಹಜ ನಾಮ ಇರ್ಲಿ, ಸಾಧಿತ ನಾಮ ಇರ್ಲಿ, ನಾಮ್ ಪ್ರಕೃತಿನೇ. ಇಲ್ಲಿನ ಕೇಳ್ತಾನಂದ್ರೆ ಸಹಜ ಧಾತು ಅಂದ್ರೆ ಎದಕ್ಕೆ ಕರಿತೀವಿ? ಸಾಧಿತ ಧಾತು ಅಂತ ಎದಕ್ಕೆ. ಇನ್ನೊಂದು ಬರ್ತದ ಅಕರ್ಮಕ ಧಾತು, ಸಕರ್ಮಕ ಧಾತು ಅಂತ ಬರ್ತವೆ. ನಾಳೆ ನಿಮ್ಗೆ ಕ್ರಿಯಾಪದ ಪ್ರಕರಣದಾಗ ಇವೇ ನಿಮಗೆ ಟ್ವಿಸ್ಟ್ ಕ್ವಶನ್ಸ್ಗಳು.
ಅದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಕ್ಲಿಯರ್ ಮಾಡ್ಕೋಬಹುದು. ಸಹಜ ಧಾತು ಅಂದ್ರೆ ನೋಡಿ, ಸಹಜ ಅಂದ್ರೆ ಯಾವುದೇ ಪ್ರತ್ಯಯಗಳಿಲ್ಲದೆ, ಯಾವುದೇ ಬದಲಾವಣೆಯನ್ನಿಲ್ಲದೆ ನೇರವಾಗಿರ್ತಕ್ಕಂಥ ಧಾತುಗಳಿಗೆ ಸಹಜ ಧಾತು ಅಂತ ಕರೀತೀವಿ. ಈಗ ಉದಾಹರಣೆಗೆ ನಡೆ ಅಂತಿದೆ, ಇದಕ್ಕೆ ಏನಾರು ಹಚ್ಕೊಂಡಿವೇನು ನಾವು? ಇಲ್ಲ. ನಡೆ, ಕೇಳು, ಹೇಳು ಎಲ್ಲ ಪದಗಳು ಸಹಜವಾಗಿ ಸಹಜ ಧಾತು. ಕೇಳು, ಹೇಳು, ಸೇರು ಎಲ್ಲ ಸಹಜ ಧಾತು. ಸಾಧಿತ ಧಾತುಗಳು ಅಂದ್ರೆ ನೋಡ್ರಿ, ಸಾಧಿತ ಧಾತು ಅಂದ್ರೆ ನಾಮಗಳಿಗೆ ಇಸು ಪ್ರತ್ಯಯ ಸೇರಿದಾಗ ಇಸು ಅಂತ ಬರ್ತದೆ. ನಮ್ಗೆ ಧಾತು ಅಂದ್ರೆ ಬರೀ ಕ್ರಿಯಾ ಪ್ರಕೃತಿನೇ ಇರಬೇಕು ಅಂತ ತಲೆಗದ. ಆಮೇಲೆ ಅನುಕರಣ ಪದಗಳಿಗೆ ಇಸು ಪ್ರತ್ಯಯ ಸೇರಿದಾಗ, ಅನುಕರಣ ಪದಗಳು ದಗ ದಗ, ತಳ ತಳ, ಫಳ ಫಳ ಅಂತ ಬರ್ತಾವಲ್ಲ, ಅವು ಅನುಕರಣ ಪದಗಳು. ಈಗ ಸಾಧಿತ ಧಾತು ನೋಡ್ರಿ, ಈಗ ನಾಮ ಅದ ನೋಡ್ರಿ, ನಾಮಕ್ಕೆ ಹೆಂಗ ನೀವು ಕ್ರಿಯಾಪದ ಮಾಡ್ಕೋತೀರಿ ಅಂತಂದಾಗ, ಈಗ ಉದಾಹರಣೆಗೆ ಪೂಜೆ ಅಂತ ಇದೆ, ಹೌದಾ? ಪೂಜೆ, ಇದಕ್ಕೆ ಇಸು ಏನಾಯ್ತು? ಅದು ಪೂಜಿಸು. ನೋಡ್ರಿ, ಈ ಪೂಜಿಸು ಆಯ್ತಾ? ಪೂಜೆ ನಾಮ ಅದ. ಪೂಜೆಯನ್ನು, ಪೂಜೆಯಿಂದ, ಪೂಜೆಗೆ, ಪೂಜೆಯ, ಪೂಜೆಯಲ್ಲಿ ನಾಮ ವಿಭಕ್ತಿ ಪ್ರತ್ಯಯಗಳು ಹತ್ಕೋತಾವ, ಅದು ನಾಮ ಪ್ರಕೃತಿ ನಾಮಪದ ಆಗ್ತದೆ. ಇಲ್ಲಿ ಪೂಜೆ ನಾಮ ಅದ, ಇದಕ್ಕೆ ನಾವು ಧಾತು ಕನ್ವರ್ಟ್ ಮಾಡ್ಕೋಬೇಕಾಗಿದೆ. ಎಂತ ಧಾತು? ಸಾಧಿತ. ಅಲ್ಲಿ ಹಂಗ ನಾವು ಕ್ರಿಯಾಪದಕ್ಕೆ ಹೆಂಗ ನಾವು ನಾಮವಾಗಿ ಪರಿವರ್ತನೆ ಮಾಡ್ಕೊಂಡೇವಲ್ಲ. ಅಲ್ಲಿ ನೋಡು, ಹೂವ ಅಧಿಕ ಅವನು, ನೋಡುವವನು, ನೋಡುವವನನ್ನು ನೋಡುವೆಂದು ಹೆಂಗದ ನಾವು ಧಾತು ಇದ್ದಿದ್ದಕ್ಕೆ ನಾಮವಾಗಿ ಪರಿವರ್ತನೆ ಮಾಡ್ಕೊಂಡೇವಿ. ಇಲ್ಲಿ ನಾಮ ಇದ್ದಿದ್ದಕ್ಕೆ ಧಾತುವಾಗಿ ಪರಿವರ್ತನೆ ಮಾಡ್ಕೋತೀವಿ, ಅದಕ್ಕೆ ಸಾಧಿತ ಧಾತು. ಅದು ಸಾಧಿತ ನಾಮ. ಬೇರೆ ಬೇರೆ ಇದಕ್ಕೆಲ್ಲ ನಾವು ಕನ್ವರ್ಟ್ ಮಾಡ್ಕೊಂಡೇವಿ ಅಂದ್ರೆ ತಯಾರು ಮಾಡ್ಕೊಂಡೇವಿ ಅಂತ ಅರ್ಥ. ಸಾಧಿತ ನಾಮ. ಇದು ಬೇರೆದಿದ್ದು ತಯಾರು ಮಾಡ್ಕೊಳತ್ತೀವಿ, ಯಾಕಂದ್ರೆ ನಮಗ ನಾಮ ಕ್ರಿಯಾಪದ ಬಗ್ಗೆ ಅದ, ಆದ್ರೆ ಪೂಜೆ ಅನ್ನುವಂಥ ಪದಕ್ಕೆ ಹತ್ತಲ್ಲ. ಯಾಕಂದ್ರೆ ನಾಮ ಅದ. ನಾಮ ಇದ್ದಿದ್ದನ್ನ ಏನ್ ಮಾಡ್ಕೋಬೇಕು ನಾವು? ಕ್ರಿಯಾಪದ ಮಾಡ್ಕೋಬೇಕಾಗ್ಯದ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಇಸು ಪ್ರತ್ಯಯ ಸೇರಿಸ್ತೀವಿ. ಪೂಜೆ ಅದಕ್ಕೆ ಇಸು ಏನಾಯ್ತದು? ಪೂಜಿಸು. ಅವಾಗ ಈಗ ಹಚ್ಕೋರಿ, ಈಗ ಉತ್ತ ಅಧಿಕಾನೆ, ಪೂಜಿಸುತ್ತಾನೆ, ಪೂಜಿಸುತ್ತಾಳೆ, ಯಾಕ ಅದೇನಾಯ್ತದ? ಸಾಧಿತ ಧಾತುವಾಗಿ ಪರಿವರ್ತನೆ ಆಯ್ತು. ಗೊತ್ತಾಯ್ತ್ರಿ? ಈ ಪೂಜೆ ಒಂದೇ ಅಂತಲ್ಲ, ಯಾವುದೇ ನಮಸ್ಕಾರ, ನಮಸ್ಕಾರ ಯಾವ ಪದ ಅದು? ನಮಸ್ಕಾರ ಅಧಿಕ ಇಸು, ನಮಸ್ಕರಿಸು. ನಮಸ್ಕಾರವನ್ನು, ನಮಸ್ಕಾರದಿಂದ, ನಮಸ್ಕಾರಕ್ಕೆ, ನಮಸ್ಕಾರ ಎಲ್ಲ ಬರ್ತದೆ ನಾವು. ಆದ್ರೆ ನಮಸ್ಕಾರ ಉತ್ತ ಅಧಿಕಾನೆ, ನಮಸ್ಕಾರ ಉತ್ತಾನೆ ಆಗ್ತದ, ಆಗಲ್ಲ. ನಮಸ್ಕರಿಸು, ಪೂಜಿಸು, ಈ ಯಾವುದೇ ಇರಲಿ ಸಂತು. ಈ ಉದಾಹರಣೆಗೆ ಭಜನೆ ಅಂತಿದೆ, ಭಜಿಸು. ಸೇವನೆ ಅದ, ಸೇವಿಸು. ಸೇವನೆಯನ್ನು, ಸೇವನೆಯಿಂದ, ಸೇವನೆಗೆ. ಯಾಕಂದ್ರೆ ಪದಗಳು ಇದ್ದಿದ್ದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಾಮ ಇದ್ದಿದ್ದನ್ನ ಇಸು ಪ್ರತ್ಯಯ ಸೇರಿಸ್ಕೊತೀವಿ. ಯಾವುದೇ ಕಿರ್ಲಕ್ಕೆ. ಉದಾಹರಣೆ ಪ್ರಾರ್ಥನೆ ಅಂತಿದೆ, ಪ್ರಾರ್ಥನೆ, ಪ್ರಾರ್ಥಿಸು. ನಾಳೆ ಪ್ರಾರ್ಥಿಸುತ್ತಾನೆ ಯಾವ ನಾಮ, ಯಾವ ಪದ ಅಂದ್ರೆ ಕ್ರಿಯಾಪದ. ಪ್ರಾರ್ಥಿಸು ಸಾಧಿತ ಧಾತು. ಕೇವಲ ನಡೆ ಸಹಜ ಧಾತು. ಸೇರು ಸಹಜ ಧಾತು. ಸೇರಿಸು ಕೆಲವೊಂದ್ ಸರ್ತಿ ಧಾತುಕ್ನು ಇಸು ಪ್ರತ್ಯಯ ಸೇರ್ಕೊತದ. ಈಗ ಸೇರು ಅಧಿಕ ಇಸು, ಸೇರಿಸು. ನೋಡು ನೋಡಿಸು, ಕೇಳು ಕೇಳಿಸು. ಇದಕ್ಕೆ ಏನಂತ ಕರಿತಾರೆ ವಿಶೇಷವಾಗಿ? ಪ್ರೇರಣಾರ್ಥಕ ಧಾತು ಅಂತ ಕರಿತೀವಿ. ಮೋಟಿವೇಶನ್ ಮಾಡಿಸ್ತಾರೆ. ಕೇಳು ಸುಮ್ಮನೆ ಕೇಳೋದು, ಕೇಳಿಸು ಅಂದ್ರೆ ಇನ್ನೊಬ್ರಿಗೆ ಹೇಳಿಸು ಅಂತ. ನೋಡು ನೋಡಿಸು, ಬರು ಬರಿಸು, ಸರಿ ಸರಿಸು. ಈಗ ಮೋಟಿವೇಟ್ ಮಾಡೋದ್ರಿಂದ ಅಂದ್ರೆ ಮೂರು ಪದಕ್ಕೆ, ಒಂದು ನಾಮಪದಗಳಿಗೆ ಸೇರ್ಕೊತದ, ಎರಡನೇದು ಅನುಕರಣ ಪದಗಳಿಗೆ ಸೇರ್ಕೊತದ, ಮೂರನೇದು ಧಾತುಗಳಿಗೂ ಕೂಡ ಇಸು ಪ್ರತ್ಯಯ ಸೇರ್ಕೊತದ, ಸಹಜ ಧಾತುಗಳಿಗೂ ಕೂಡ ಸೇರ್ಕೊತದ. ರೈಟ್. ಆಮೇಲೆ ಅನುಕರಣ ನೋಡಿ, ದಗ ದಗ ಸಹಜವಾಗಿ ಅನುಕರಣ ಅಂತ ಅದಕ್ಕೆ ಕರಿತೀವಿ ನಾವು. ಅದೇ ನಾ ಹೇಳಿದ್ರೆ ವ್ಯಾಖ್ಯಾನ ಬರ್ಬೇಕು. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ಅನುಕರಣ ಅಂತ ಕರಿತೀವಿ. ಅವಕ್ಕೆ ಅರ್ಥ ಇರಲ್ಲ ಆದ್ರೂ ಬಳಸ್ತೀವಿ. ಈ ಉದಾಹರಣೆಗೆ ದಗ ದಗ, ಮನೆ ದಗ ದಗ, ದಗ ದಗ, ಸರಸರ, ಫಳ ಫಳ, ಮುಳು ಮುಳು ತಿಂದ ಎಲ್ಲ ಅಂತೀವಿ. ಮುಳು ಮುಳು ಮುಳು, ಇದು ದಗ ದಗ ಅಧಿಕ ಇಸು, ದಗ ದಗಿಸು, ದಗಿಸು ಉತ್ತ ಅಧಿಕ, ಅದೇ ದಗ ದಗಿಸುತ್ತದೆ, ದಗ ದಗಿಸುತ್ತಾನೆ, ಮುಳು ಮುಳು. ಇಲ್ಲ, ಸಾಧಿತ ಧಾತು. ಬರೀ ಇಷ್ಟೇ ಇತ್ತಂದ್ರೆ ಅನುಕರಣ ಅವಯ, ಅಷ್ಟೇ ಇತ್ತಂದ್ರೆ ಅದು ಅವಯದಾಗ ಬಂದ್ಬಿಡುತ್ತೆ. ಇಸು ಪ್ರತ್ಯಯ ಸೇರ್ಕೊಂಡು ಅಂದ್ರೆ ಅವಯವನ್ನ ಧಾತುವಾಗಿ ಕನ್ವರ್ಟ್ ಮಾಡ್ಕೊಳತ್ತೀವಿ ನಾವು.
ಈಗ ನೆಕ್ಲೆಸ್ ಇದ್ದಿದ್ದನ್ನ ಇನ್ನೊಂದು ಆಭರಣ ಮಾಡ್ಕೊಳತ್ತೀವಿ. ಸಹಜವಾಗಿತ್ತಂದ್ರೆ ಅದೇ ಆಭರಣ ಅದು, ಅದಕ್ಕೆ ಬೇರೆ ಕನ್ವರ್ಟ್ ಮಾಡ್ಕೊಳತ್ತಿ ಅಂದ್ರೆ ಬೇರೆದಾಗ್ತದೆ. ಯಾಕೆ ಮಾಡ್ಕೊಳತ್ತೀವಿ ನಾವು? ಅದಕ್ಕೆ ಏನ್ ಮಾಡ್ಕೋಬೇಕು? ಕ್ರಿಯಾಪದ ಮಾಡ್ಕೋಬೇಕಾಗಿತ್ತಂದ್ರೆ ಮಾತ್ರ ಇಲ್ಲಿ ಮಾಡ್ತೀವಿ. ನಾಳೆ ಕ್ವಶನ್ ಕೇಳ್ತಾನೆ ದಗ ದಗಿಸು, ಅವಾಗ ಸಾಧಿತದ. ದಗ ದಗ ಅನುಕರಣ. ಅನುಕರಣದಾಗ ಮತ್ತ ಪ್ರಕಾರಗಳು ಹೋದ್ರ ಈ ದಡಲ್ ದಡಲ್ ಅಂತ ಬರ್ತದೆ. ಚೆನ್ನಾಗಿ ಅವಯದ ಕ್ರಿಯಾರ್ಥಕ ಅವಯ, ಪ್ರಶ್ನಾರ್ಥಕ ಅವಯ, ಅನುಕರಣ ಅವಯ, ನಿಷೇಧಾರ್ಥಕ ಅವಯ, ಆಮೇಲೆ ವಿದ್ಯಾರ್ಥಕ ಅವಯ, ಕೃದಂತ ಅವಯ, ತದ್ಯುತಾಂತ ಅವಯ, ಬೇರೆ ಬೇರೆ ಕಾಲಾರ್ಥಕ ಅವಯ, ಕಾಲಾರ್ಥಕ ಅವಯ ಅಂತಲೂ ಕೂಡ ಬರ್ತವೆ. ಕಾಲಾರ್ಥಕ ಅವಯ, ಬೇರೆ ಬೇರೆ ಅನೇಕ ಅವಯಗಳ ಪ್ರಕಾರಗಳು ಬಹಳ ದೊಡ್ಡದು. ನಾನು ನಿಮ್ಗೆ ಹೇಳಿದೆ ಅಂದ್ರೆ ಎರಡು ಕ್ಲಿಯರ್ ಆಗ್ಲಿ ಅಂತ. ಸುಮ್ಮನೆ ಅರ್ಧಂಬರ್ಧ ಹೇಳಿದ್ರೆ ಪೂರ್ತಿ ಕ್ಲಿಯರ್ ಆಗಲ್ಲ ಅಂತ ಗೊತ್ತೈತ್ರಿ. ವಿಶ್ವ ಪ್ರತ್ಯಯ ಇದು ಕ್ರಿಯಾಪದ. ಇನ್ನು ಕ್ರಿಯಾಪದದ ಪ್ರಕಾರಗಳು ಬರ್ತವೆ. ಈಗ ಗೊತ್ತಾಯ್ತಾ? ಸಹಜ ಧಾತು, ಸಾಧಿತ. ಇನ್ನೊಂದು ಕೂಡ ಕ್ಲಿಯರ್ ಮಾಡೋಣ. ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಬರ್ತದೆ. ಹೌದ್ರಾ? ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕು. ಸಕರ್ಮ, ಸಕರ್ಮಕ, ಅಕರ್ಮಕ ಅಂದ್ರೆ ಕರ್ಮಪದ ಇಲ್ಲಿ ಮುಖ್ಯವಾಗಿದೆ. ಕರ್ಮಪದ ಮುಖ್ಯವಾಗಿದ್ದೀನಿ. ಸಕರ್ಮಕ ಅಂದ್ರೆ ಕರ್ಮಪದವನ್ನ ಬಯಸೋದು. ಅಕರ್ಮಕ ಅಂದ್ರೆ ಕರ್ಮಪದ ಬಯಸೋದು ಅಷ್ಟೇ. ಕರ್ಮಪದ ಬೇಕಾಗಿಲ್ಲ. ಅಂತವುಗಳಿಗೆ ಸಕರ್ಮಕ, ಅಕರ್ಮಕ ಧಾತು ಅಂತ ಕರಿತೀವಿ. ಈಗ ಉದಾಹರಣೆಗೆ ಸ್ಲೈಡ್ ಬೇರೆ ಇಲ್ಲಿ ನೋಡ್ರಿ. ಅಕರ್ಮಕ, ಇಲ್ಲಿ ನಿಮ್ಗೆ ಬಹಳ ಕರ್ಮಕ ಅಂತ ಯಾಕೆ ಬೆಳೆಸ್ಯಾರ ಅಂದ್ರೆ ಮುಂದೆ ಅದಕ್ಕೆ ಅಕ್ಷರ ಪ್ರಾಸ ಕೂಡ್ಲೆ ಅಕರ್ಮಕ, ಕರ್ಮ ಪದವನ್ನ ಬ್ಯಾಡ. ಗೊತ್ತಾಯ್ತ್ರಿ? ಅಕರ್ಮಕ. ಸಕರ್ಮಕ, ಕರ್ಮಪದ ಬೇಕು. ಗೊತ್ತಾಯ್ತ್ರಿ? ಅಕರ್ಮಕ ಅಂದ್ರೆ ಈಗ ಮಗು, ಈಗ ನೋಡ್ರಿ, ಮಗು ತಿಂದಿತು, ತಿಂದಿತು ಅಂದ್ರೆ ಇಲ್ಲಿ ಧಾತು ಏನು? ತಿನ್ನು ಅಂತ ಅರ್ಥ. ಹೌದಾ? ತಿನ್ನು. ಪ್ರಶ್ನೆ ಬರ್ತದೆ, ಏನ್ ತಿಂತು? ನಿಮಗೆ ಕರ್ಮಪದ ಗೊತ್ತಲ್ಲ. ತಾಯಿ ಜೋಗುಳವನ್ನು ಹಾಡಿದಳು. ಈ ಫ್ಯಾನ್ ಬಂದ್ ಮಾಡ್ತೀರಿ? ಇದು ಇದ್ರ ಬಟನ್ ಇಲ್ಲ. ತಾಯಿ ಜೋಗುಳವನ್ನು ಹಾಡಿದಳು ಅಂತ ಬರ್ತದೆ. ಇದನ್ನು ಕೇಳ್ತಾನೆ ನಿಮ್ಗೆ ಕ್ವಶನ್, ನೆನ್ಪಿಟ್ಕೋರಿ. ಎಲ್ಲದರ ಮೇಲೂ ಇರ್ತಾವ, ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗು. ತಾಯಿ ಜೋಗುಳವನ್ನು, ಇಲ್ಲಿ ಆಕ್ಚುಲಿ ಕರೆಕ್ಟ್ ತಾಯಿಯು ಅಂತ. ನಾವು ಬರೆಯಾಗ ಏನ್ ಮಾಡ್ತೀವಿ? ನಮ್ಮ ಆಡು ಭಾಷೆನೇ ಬರೀತೀವಿ. ಕರೆಕ್ಟ್ ವ್ಯಾಕರಣ ಭಾಷೆ ಅಂದ್ರೆ ತಾಯಿಯು ಜೋಗುಳವನ್ನು ಹಾಡಿದಳು. ಹೇಳಾಗ ಏನ್ ಮಾಡ್ತೀವಿ ನಾವು ಕಲಬುರಗಿ ಭಾಷೆ? ತಾಯಿ ಜೋಗುಳ ಹಾಡಿದಳು. ಗ್ರಾಂಥಿಕ ಭಾಷೆ, ಇದು ಆಡು ಭಾಷೆ. ತಾಯಿಯು ಜೋಗುಳವನ್ನು ಹಾಡಿದಳು ಅಂದ್ರೆ ಇದು ಸಂಪೂರ್ಣ ನಾಮ ಪ್ರಕೃತಿ ಎತ್ತುಕೊಂಡು ನಾಮ ವ್ಯಕ್ತಿ ಪ್ರತ್ಯಯ ತಗೊಂಡೋದ. ಇಲ್ಲಿ ಕೂಡ ನಾಮ ವ್ಯಕ್ತಿ ಪ್ರತ್ಯಯ ತಗೊಂಡೋದ. ಇದು ಕ್ರಿಯಾಪದ. ಹೌದ್ರ? ಇಲ್ಲಿ ನೋಡಿ, ತಾಯಿ ಎನ್ನುವಂತ ಕ್ರಿಯಾ ಪ್ರಕೃತಿ, ಜೋಗುಳ ಕರ್ಮಪದ, ಹಾಡು ಕ್ರಿಯಾಪದ, ಕರ್ತು ಕರ್ಮ ಕ್ರಿಯೆ. ಕನ್ನಡದಲ್ಲಿ ಹಿಂಗ್ ಬರ್ತದೆ. ಇಂಗ್ಲಿಷ್ನಾಗ ಏನಂತ ಆಬ್ಜೆಕ್ಟ್ ಸಬ್ಜೆಕ್ಟ್ ಚೇಂಜ್ ಆಗ್ತದೆ. ತಾಯಿಯು ಹಾಡಿದಳು ಜೋಗುಳ ಅಂತ ಬರ್ತದೆ ಇಂಗ್ಲಿಷ್ನಾಗ. ಅದು ಇಂಗ್ಲಿಷ್ ಉಲ್ಟಾ, ಅದು ಬೇರೆ ಬರ್ತದೆ. ನಮ್ಮಲ್ಲಿ ಏನಂದ್ರೆ ತಾಯಿ ಜೋಗುಳವನ್ನು ಹಾಡಿದಳು. ಇಲ್ಲಿ ಯಾಕೆ ಇಲ್ಲಿ ಬಂತು ಅಂದ್ರೆ ನೋಡ್ರಿ, ತಾಯಿ ಹಾಡ್ದಳು. ಏನ್ ಹಾಡ್ದಳು? ಬೇಕು. ಏನು ಅಂತ ಪ್ರಶ್ನೆ ಬಂದಾಗ ಆನ್ಸರ್ ಬೇಕೇ ಬೇಕು ಅಂದ್ರ ಸಕರ್ಮಕ. ಅದಕ್ಕೇನ್ ಬೇಕು? ಇದು ನೋಡ್ರಿ, ಮಗು ತಿಂದಿತ್ತು. ಏನ್ ತಿಂತು? ಕ್ವಶನ್ ಅದ. ಹಣ್ಣು ತಿಂತು, ರೊಟ್ಟಿ ತಿಂತು, ಚಪಾತಿ ಏನಂತ ತಿಂತು, ಬಟ್ ತಿಂದದು. ಏನಂತ ಪ್ರಶ್ನೆ ಅದಲ್ಲಿ. ಒಂದ್ ವೇಳೆ ಮಗು ಹತ್ತಿತ್ತು, ಈಗ ಕೇಳಿ ಬರ್ತೇನು? ಏನ್ ಹತ್ತಿತ್ತು ಅಂತಲ್ಲ ಆಗ್ತದ? ಆಗಲ್ಲ. ಹೆಂಗಂದ್ ಬರಲ್ರಿ. ಅಳು, ಅಳು ಅನ್ನೋದೇನಂದ್ರೆ ಏನು ಅಂತ ಮಾಡ್ಕೋಬೇಕು. ಈಗ ಹತ್ತಿತ್ತು, ಹೆಂಗ್ ಹತ್ತಿತ್ತು? ಹೆಂಗ್ ಹತ್ತಿತ್ತು? ಹೆಂಗೋ ಹೇಳ್ಬೇಕಾಗಿತ್ತು. ಹಿಂಗೆ ಹತ್ತಿತ್ತು ಬರ್ತಾವ. ಕ್ವಶನ್ ಮಾಡ್ಕೊಂಡ್ರೆ ಏನೋ ಬರ್ತಾವ. ಅದು ಹಿಂಗೆ ಯಾಕೆ ಹತ್ತಿತ್ತು? ಬರ್ತದ. ಹಂಗಲ್ಲ, ಮಗು ಹತ್ತಿತ್ತು ಅಂದಾಗ ಏನ್ ಹತ್ತಿತ್ತು ಅಂತ ಪ್ರಶ್ನೆ ಬರಲ್ಲ. ಆಲ್ರೆಡಿ ಮಗು ಕೊಟ್ಟದು. ಆಮೇಲೆ ಕೆಲವೊಂದ್ ಸರ್ತಿ ಆದ್ಯಾಹಾರ ಅಂತ ಬರ್ತದೆ. ಮಗು ತಿಂದಿತ್ತು ಅಂದಾಗ ಹಣ್ಣು ತಿಂದಿತ್ತು, ಅದ್ಯಾಹಾರ ಅಂತ ಬರ್ತಾವ. ಕನ್ನಡದಲ್ಲಿ ಯಾವಾರ ಪದ ಬಿಟ್ಟು ಹೋಗಿತ್ತು ಅಂದ್ರೆ ಅದ್ಯಾಹಾರ. ಈಗ ಮಗು ಹಣ್ಣು ತಿಂದಿತ್ತು, ಏನ್ ತಿಂತು? ಕರ್ತೃ ಅದ್ಯಾಹಾರ, ಕರ್ಮ ಅದ್ಯಾಹಾರ ಅಂತ ಬರ್ತಾವ. ಅದ್ಯಾಹಾರ ಅಂದ್ರೆ ಬಿಟ್ಟು ಹೋಗಿದ್ದನ್ನ ನಾವು ಊಹೆ ಮಾಡ್ಕೊಳ್ಳೋದು.
ಅದಕ್ಕೆ ಕನ್ನಡ ವ್ಯಾಕರಣದಾಗ ಆದ್ಯಹಾರ ಅಂತ ಕರ್ಕೋತೀವಿ. ಅವೆಲ್ಲ ಕಲಿಸ್ತಾರೆ ಸಣ್ಣಗಿದ್ದಾಗ. ನೀವು ಡಿ ಎಡ್ ಆಗಿತ್ತು ಅಂದ್ರೆ ನಿಮ್ಗೊಂದು ಸಂಪದೀಕರಣ ಅಂತ ಇರ್ತಿತ್ತು. ನೀವು ಡಿ ಎಡ್ ಈಗಿನ ಬಿ ಎಡ್ ಇಲ್ಲ. ನಾನು ಬಿ ಎಡ್ ಕಲಿಯೋ ಲೆಕ್ಚರರ್. ಸ್ಟಾರ್ಟಿಂಗ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಬಿ ಎಡ್ ಕಲಿಯೋದು. ಅಷ್ಟು ಚಲೋ ಬಿ ಎಡ್ ನಾವು ಕಲ್ತೀವಿ, ಅಷ್ಟು ಬಿ ಎಡ್ ನಾವು ಕಟ್ಟಿವಿ. ಬಟ್ ನಾವು ಕೊನೆಗೆ 2012-13 ಕೊಡುವಂತ ಸಮಯದಾಗ ಅಂತ ವಿದ್ಯಾರ್ಥಿಗಳು ಇದ್ದಿಲ್ಲ. ಅಂದ್ರೆ ಬಿ ಎಡ್ ಏನಾಗಿತ್ತು, ಡಾಕ್ಯುಮೆಂಟ್ರಿ ಪರ್ಪಸ್ ಆಗ್ಬಿಟ್ಟಿತ್ತು. ಅವಾಗ ನಾವು ಬಿ ಎಡ್ ಹೋದಾಗ ಕಾಲೇಜ್ಗೆ ಹೋಗಾಗ ತೂಕ ನೋಡ್ಕೊ, ಕಾಲೇಜ್ ಬಿಡಾಗ ತೂಕ ನೋಡ್ಕೊಂತಿದ್ರು. ಅಂದ್ರೆ 2-3 kg ಇಳಿತಿದ್ರು. ಅಷ್ಟು ವರ್ಕ್ ಇರ್ತಿತ್ತು. ಈಗ ಸಾಮಾನ್ಯವಾಗಿ ಕಡಿಮೆ ಆಗ್ಯದ ಅಂತ ಅನಿಸ್ತದೆ. ಈಗ ಮೊದ್ಲಿಂದ ವರೆಗೆ ನೋಡಿದ್ರೆ ಇವೆಲ್ಲ ಡೀಟೇಲ್ ಸಂಪದೀಕರಣ ಅಂತ ಕೊಡ್ತಿದ್ವಿ. ಅವಾಗೆ ಸಂಪೂರ್ಣ ನಮಗ್ ಭಾಷೆ ಎಲ್ಲ ಮಾಹಿತಿ ಸಿಗ್ತಿತ್ತು. ಈಗ ನೋಡಿ, ಮಗು ತಿಂದಿತ್ತು ಅಂದಾಗ ಏನ್ ತಿಂತು ಅಂತ ಬರ್ತ, ಮಗು ಅತ್ತಿತ್ತು, ಮಗು ಬಿದ್ದಿತ್ತು ಅಂತ ಬಂತು. ಬೀಳು, ಅಳು, ಬೀಳು, ಏಳು. ಉದಾಹರಣೆ ಮತ್ ಕೇಳು ಅಂತ ಬರ್ತು. ಮಗು ಕೇಳಿತು, ಏನ್ ಕೇಳ್ತು? ಅವನು ಹೇಳಿದನು, ಏನ್ ಹೇಳ್ದ? ಅವನು ಬಿದ್ದನು, ಏನ್ ಬಿದ್ದ? ಬರಲ್ಲ. ಸಕರ್ಮಕ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಆನ್ಸರ್ ಬರ್ತಿತ್ತು ಅಂದ್ರೆ ಅದು ಸಕರ್ಮಕ. ಅಕರ್ಮಕಕ್ಕೆ ಅವಶ್ಯಕತೆ ಇಲ್ಲ. ಬಿದ್ದನು, ಏನ್ ಬಿದ್ದನು? ಆಕಳು ಬಿದ್ದಿತ್ತು, ಹೋಗಿತ್ತು. ಹಸು ಕೊಟ್ಟಿತ್ತು ಅಂದ್ ಬರ್ತು. ಏನ್ ಕೊಡ್ತು ಅಂದ್ ಬರ್ತು? ಹಾಲನ್ನು ಕೊಟ್ಟಿತ್ತು. ಕೊಡು, ಕೊಟ್ಟೋಗಿನ್ನ ಹೇಳ್ತಿಲ್ಲ. ಅವನು ಕೊಟ್ಟನು, ಏನ್ ಕೊಟ್ಟು? ಅದು ಪದ ಕ್ವಶನ್ ಬರ್ತದ. ಯಾವುದಕ್ಕೆ ಬರಲ್ಲ, ನಕ್ಕನು, ನಕ್ಕಳು ಅಂತ ಬರ್ತು ನೋಡಿ. ಪ್ರೇಯಸಿ ನಕ್ಕಳು, ಏನ್ ನಕ್ಕಳು ಅಂತ ಅನ್ನಲ್ಲ. ಅಕರ್ಮಕ. ನೀವು ಅಲ್ಲಿ ಹೆಂಗ್ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಈ ತರ ನೀವು ಉದಾಹರಣೆಗಳನ್ನ ಬಳಸ್ಕೋಬೇಕು. ಅವ್ರೇನ್ ಕೊಟ್ಟಿರ್ತಾರ, ನಗು ಯಾವ ಅಕರ್ಮಕನೋ ಸಕರ್ಮಕನೋ ಅಂತ ಕೊಟ್ಟಿರ್ತಾರ. ನಗು ಅಂತ ಕೊಟ್ಟಿರ್ತಾರ ಅಷ್ಟೇ. ಅವಾಗ ನಾವೇ ಕ್ವಶನ್ ಮಾಡ್ಕೋಬೇಕು. ಆನ್ಸರ್ ಗೊತ್ತು, ನೇರವಾಗಿ ಉತ್ತರ ಕೊಟ್ಟಿರಲ್ಲ ಅವರು. ನಗು ಇದ್ರ 3 ಪದಗಳು ಕೊಟ್ಟು ಇದರಲ್ಲಿ ಸಕರ್ಮಕ ಪದ ಯಾವುದು? 3 ಅಕರ್ಮಕ ಕೊಟ್ಟು 1 ಸಕರ್ಮಕ ಕೊಟ್ಟಿರ್ತಾನ, ಇಲ್ಲ 3 ಸಕರ್ಮಕ ಕೊಟ್ಟು 1 ಅಕರ್ಮಕ ಕೊಟ್ಟಿರ್ತಾನೆ. ಅವಾಗ ನೀವು ಅದನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಗುರುತಿಸಿರ್ತಾರೆ. ಅವಾಗ ನೀವು ಅದನ್ನ ಇದರಲ್ಲಿ ಅಕರ್ಮಕ ಪದ ಯಾವುದು ಅಂತ ನೀವು ಗುರುತಿಸ್ಕೋಬೇಕಾಗ್ತದೆ. ಅವಾಗ ನೀವು ಈ ತರ ಪ್ರಶ್ನೆ ಮಾಡ್ಕೋಬೇಕು. ಗೊತ್ತಾಯ್ತ್ರಿ? ಅಕರ್ಮಕ ಧಾತು, ಸಕರ್ಮಕ. ಇನ್ನು ಇದು ಕ್ರಿಯಾಪದಗಳ ಪ್ರಕಾರಗಳು ಅಂತ ಬರ್ತಾವ. ನಾವೆಲ್ಲ ಡಸ್ಟರ್ ಮೇಲೆ ಮಾಡೋರು ಅದು ಕೈ ಆ ಕಡೆ ಹೋಗ್ತದೆ. ಅಕರ್ಮಕ ಧಾತು, ಸಕರ್ಮಕ ಧಾತು ಅಂತ ಬರ್ತದೆ. ಕ್ಲಿಯರ್? ನೆಕ್ಸ್ಟ್ ಕ್ರಿಯಾಪದದ ಪ್ರಕಾರಗಳು ಅಂತ ಬರ್ತದೆ. ನೋಡ್ರಿ, ಯಾವ್ಯಾವ ಕ್ರಿಯಾಪದ? ಒಂದು ಕಾಲಾರ್ಥಕ ಕ್ರಿಯಾಪದ, ಎರಡನೇದು ಸಂಭವನಾರ್ಥಕ ಕ್ರಿಯಾಪದ, ಮೂರನೇದು ವಿದ್ಯಾರ್ಥಕ ಕ್ರಿಯಾಪದ. ಕಾಲಾರ್ಥಕ, ಸಂಭವನಾರ್ಥಕ, ವಿದ್ಯಾರ್ಥಕ, ನಿಷೇಧಾರ್ಥಕ. ನೆನ್ಪಿಟ್ಟವ್ರ? ಇಲ್ಲಿ ಹಂಗೆ ನಿಮ್ಗೆ ಕ್ವಶನ್ಸ್ ಒಂದೇ ಪದ ಇರ್ತದ, ಎಷ್ಟು ಸೂಕ್ಷ್ಮ ಇರ್ತದೆ ನೋಡ್ರಿ. ಕಾಲಾರ್ಥಕ ಉದಾಹರಣೆಗೆ ಒಂದೇ ಪದ ತಗೋರಿ, ಅಷ್ಟಕ್ಕೆ ಹೇಳ್ಬಿಡ್ತೀನಿ. ಕೇಳುತ್ತಾನೆ, ಹೌದಾ? ಅದು ಬಹುವಚನ ಇರಲಿ ಏಕವಚನ ಇರಲಿ, ಕೇಳುತ್ತಾನೆ, ಕೇಳುತ್ತಾರೆ, ಕೇಳುತ್ತವೆ, ಅದಕ್ಕಿರಲಿ. ಈಗ ಸಂಭವನಾರ್ಥಕ ಹೇಳ್ಬೇಕಾದ್ರೆ ಈಗ ಕೇಳುತ್ತಾನೆ ಅಥವಾ ಕೇಳುತ್ತದೆ ಅಂತದ. ಒಂದು ಕೇಳುತ್ತದೆ, ಅಥವಾ ಸ್ತ್ರೀವಾಚಕದ ಕೇಳುತ್ತಾರೆ, ಕೇಳುತ್ತವೆ, ಹೌದಾ? ಬಹುವಚನ ನಪುಂಸಕಲಿಂಗ ಕೇಳುತ್ತಾರೆ, ಇವಷ್ಟು ಇರ್ಲಿ ಪದಗಳು. ಕೇಳುತ್ತಾನೆ ಸಂಭವನಾರ್ಥಕದಾಗ ಹೆಂಗ? ಅದ್ರ ಸಂಭವ ಅಂದ್ರೆ ಏನ್ ಗೊತ್ತದ? ಕಾಲಾರ್ಥಕ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಕ್ರಿಯೆಯು ಯಾವ ಕಾಲದಲ್ಲಿ ಇದೆ ಎಂದು ತಿಳಿಸುವಂತ ಪದಗಳಿಗೆ ಕಾಲಾರ್ಥಕ ಕ್ರಿಯಾಪದ. ಕೇಳುತ್ತಾನೆ ವರ್ತಮಾನ ಕಾಲ, ಅದ್ರ ಮತ್ತು ವರ್ತಮಾನ, ಭೂತ, ಭವಿಷ್ಯ ಬೇರೆ ಬರುತ್ತೆ. ಕೇಳಿದನು, ಕೇಳುವನು, ಮತ್ತು ಅಪೂರ್ಣ ವರ್ತಮಾನ ಕಾಲ ಬೇರೆ ಬೇರೆ ಬರ್ತಾವ ಪ್ರಕಾರಗಳು. ಗೊತ್ತಾಯ್ತ್ರಿ? ಸಂಭವನಾರ್ಥಕ ಸುಮ್ಮನೆ ಊಹೆ ಮಾಡ್ಕೊಂಡು ನೋಡಿ. ಕೇಳುತ್ತಾನೆ ಸಂಭವ, ಕೇಳಬಹುದು ಅವಾಗ ಹೇಳ್ಬೇಕೀಗ ಅದ. ಕೇಳಿಯಾನು, ಕೆಲವೊಂದ್ಸರ್ತಿ ನಾ ಅಂತಲ್ಲ ಕೇಳ್ಯಾನು, ಕದ್ ಮಾತಾಡೋ ಟೈಮ್ನಾಗ ಕೇಳ್ಯಾರೇನು. ಕೇಳಿಯಾರು ನೋಡಿ, ಈಗ ಏಕವಚನದಾಗ ಇದ್ದಿದ್ದಕ್ಕ ಕೇಳಿಯಾನು, ಯಾ ಬರ್ಬೇಕಂತ. ಕೇಳಿಯಾನು, ಇದು ಕೇಳುತ್ತದೆ ಇದ್ದಿದ್ದು ಕೇಳಿಯಾತು. ಕೇಳುತ್ತಾರೆ ಇದ್ದಿದ್ದು ಕೇಳಿ ಯಾರು. ಕೇಳುತ್ತದೆ ಇದ್ದಿದ್ದು ಕೇಳಿ
ಕೇಳಿಯಾದು, ಹೌದ್ರಿ? ಕೇಳಿಯದು ಅಥವಾ ಕೇಳಿಯದು. ನೋಡ್ರಿ, ವಿದ್ಯಾರ್ಥಕ ಅಂದ್ರೆ ನೋಡ್ರಿ, ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡಿಬಹುದು, ನಡಿದೇ ಇರಬಹುದು, ಅಂಥವುಗಳಿಗೆ ಸಂಭವನಾರ್ಥಕ ಕ್ರಿಯಾಪದ ಅಂತ ಡೌಟ್. ನಡಿಬಹುದು, ನಡಿದೇ ಇರಬಹುದು, ಡೌಟ್ ಅದು, ಅದಕ್ಕೆ ಸಂಭವ. ಇಲ್ಲಿ ವಿದ್ಯಾರ್ಥಕ ಅಂದ್ರೆ ಕ್ರಿಯೆಯಲ್ಲಿ ವಿಜ್ಞಾಪನೆ, ಕೋರಿಕೆ, ಬೇಡಿಕೆ ಇತ್ತು ಅಂದ್ರೆ ಅದು ವಿದ್ಯಾರ್ಥಕ. ಟೈಮ್ ಎಷ್ಟಿಗೆ ಸರ್? 5:15. ಕ್ರಿಯೆಯಲ್ಲಿ ವಿಜ್ಞಾಪನೆ ಅಂದ್ರೆ ರಿಕ್ವೆಸ್ಟ್, ಕೋರಿಕೆ, ಇಲ್ಲ ಈ ತರ ಬೇಡಿಕೆ ಏನಾದ್ರೂ ಇತ್ತಂದ್ರೆ ನಯ ವಿನಯ ಅಂತೀವಲ್ಲ ನಾವು, ಅದು ಇತ್ತಂದ್ರೆ ವಿದ್ಯಾರ್ಥಕ ಕ್ರಿಯಾಪದ. ಇಲ್ಲಿ ನೋಡಿ, ಕೇಳಿಯಾನು ಇತ್ತಂದ್ರೆ ಕೇಳಲಿ ಅಥವಾ ಕೇಳೋಣವೇ, ಕೇಳುವಿರಾ, ಗೊತ್ತಾಯ್ತಲ್ಲ? ಇದು ವಿದ್ಯಾರ್ಥಕ. ಇದು ಸೇಮ್ ಎಲ್ಲಾ ಪದಗಳಿಗೆ ಹಂಚ್ಕೋಬಹುದು. ನಿಷೇಧಾರ್ಥಕ ಅಂದ್ರೆ ಕೇಳರು, ಇದನ್ನು ಅನ್ಬಹುದು. ನೇರವಾಗಿ ಕೇಳುವುದಿಲ್ಲ, ಇಲ್ಲೇನೂ ಕೂಡ ನೀವು ಕೇಳಬಹುದು, ಹಚ್ಕೋಬಹುದು. ಸಂಭವನಾರ್ಥಕದ ಕೇಳಬಹುದು, ಫಸ್ಟ್ ಉದಾಹರಣೆ ಹೇಳಿದ್ರಲ್ಲ, ಅದನ್ನ ಹಚ್ಕೋಬಹುದು. ಇಲ್ಲಿ ನೀವು ಆಡು ಭಾಷೆದಾಗ ಕೇಳರು ನಿಷೇಧಾರ್ಥಕ. ನೋಡಿ ವ್ಯತ್ಯಾಸ ಎಷ್ಟದ? ಕೇಳುತ್ತಾನೆ, ಕೇಳಿಯಾನು, ಕೇಳಲಿ, ಕೇಳರು, ಕೇಳಿಯಾರು ಅಥವಾ ಕೇಳರು, ಕೇಳುವುದಿಲ್ಲ. ನೀವು ಮೂರು ಬೇಕಾದ್ರೆ ಅಲ್ಲಿ ಬಳಸ್ಕೊ. ನಾಳೆ ಕೇಳರು ಯಾವ ಪದ ಅಂದ್ರೆ ನಿಷೇಧಾರ್ಥಕ ಕ್ರಿಯಾಪದ. ಕೆಲವೊಂದ್ ಸರ್ತಿ ಹೋಗುತ್ತಾನೆ ಅಂತದ, ಹೋಗುತ್ತಾನೆ. ಇಲ್ಲಿ ಹೋಗಿಯಾನು, ಸಣ್ಣ ಮಗು ಇರ್ತೋಡು, ದಾಟುತ್ತಾನೆ, ದಾಟಿಯಾತು, ಬೀಳುತ್ತಾನೆ, ಬಿದ್ದಿಯಾತು, ತಿನ್ನುತ್ತಾನೆ, ತಿಂದಾತು. ಇಲ್ಲಿ ಬೀಳಲಿ, ಇಲ್ಲಿ ಬೀಳದು, ಬೀಳುವುದಿಲ್ಲ. ಈ ತರ ಕ್ರಿಯಾಪದದ ಪ್ರಕಾರಗಳು. ನಾಳೆ ನಿಮ್ ಕ್ವಶನ್ ಏನ್ ಕೇಳ್ತಾನ, ಒಂದು ಮಗುದ್ ಯಾವ್ದಾದ್ರು ಉದಾಹರಣೆ ಕೊಟ್ಟು ಯಾವ ಕ್ರಿಯಾಪದ, ಕೇಳಿ ಯಾರು, ಯಾವ ಇಲ್ಲ ಅಂದ್ರೆ ಕೇಳುವುದಿಲ್ಲ, ಇದನ್ನ ವಿದ್ಯಾರ್ಥಕದಲ್ಲಿರುವಂತದ್ದು ಯಾವುದು ಅಂತ ಕೇಳ್ತಾನ. ಹ್ಯಾಂಗ್ ಬೇಕಾದ್ರೂ ಕೇಳ್ಬೋದು. ಕ್ವಶನ್ ನಾವ್ ಹಿಂಗೆ ಕೇಳ್ತಾರಂತಲ್ಲ, ಅದು ವಿಷಯ ನಮ್ಗೆ ಗೊತ್ತಿತ್ತು ಅಂದ್ರೆ ಅವ್ರು ಹ್ಯಾಂಗ್ ಬೇಕಾದ್ರೂ ಕೇಳಲ್ಲ. ಕೆಲವೊಂದ್ ಸರ್ತಿ ಈ ಪದ ಕೊಟ್ಟು ಈ 4 ಆಪ್ಷನ್ಸ್ ಕೊಡ್ಬೋದು, ಇಲ್ಲ ಈ 4 ಆಪ್ಷನ್ಸ್ ಮೇಲೆ ಇಟ್ಟು ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ದು ಅಂತ ಕೇಳ್ಬೋದು. ಉದಾಹರಣೆ ಈ 4ರಲ್ಲಿ ಸಂಭವನಾರ್ಥಕ ಯಾವುದು ಕೇಳ್ಬೋದು. ಇಲ್ಲ ಅಂದಿದ್ರೆ ಈ ಸಂಭವನಾರ್ಥಕನೇ ನಾವು ಆಡು ಭಾಷೆಯಲ್ಲಿ ಮಾಡಿದಾಗ ಏನಾಗ್ತಂತ ಕೇಳ್ಬೋದು. ಹಾಗಾಗಿ ಮತ್ ಏಕವಚನ ಬಹುವಚನ ಅಂತ ಕೇಳ್ಬೋದು. ಈ ಉದಾಹರಣೆಗೆ ಕೇಳುತ್ತಾನೆ, ಸಂಭವನಾರ್ಥ ಬಹುವಚನ ಹೇಳ್ರಿ ನೋಡೋಣ. ಸಂಭವನಾರ್ಥಕ ಕೇಳಿಯಾರು, ವಿದ್ಯಾರ್ಥದಾಗ ಕೇಳಲಿ, ಅದು ಏನಿದ್ರು ಅಷ್ಟೇ ಬರ್ತದೆ. ಆಮೇಲೆ ದಿಸರ್ ಕೇಳರು, ನೋಡಿ ಕೇಳದು ಒಂದ್ ವೇಳೆ ಏಕವಚನ ನಫ್ಸುಕಲಿಂಗದಾಗ ಇತ್ತು ಅಂದ್ರೆ ನೋಡಿ, ಇಲ್ಲಿ ಅದ, ಇಲ್ಲಿ ಹೋಗುತ್ತದೆ ಅಂತದ ಇಟ್ಕೊಳ್ಳಿ, ಏಕವಚನದ ನಫ್ಸುಕಲಿಂಗದಾಗ ಅದ. ಇಲ್ಲಿ ಸಂಭವನಾರ್ಥಕದಾಗ ಹೋಗಿಯಾದು, ಇಲ್ಲಿ ವಿದ್ಯಾರ್ಥಕದಾಗ ಹೋಗಲಿ, ನಿಷೇಧಾರ್ಥದಾಗ ಹೋಗದು, ಹೋಗುವುದಿಲ್ಲ. ಹೌದಾ? ನೋಡಿ ಇಲ್ಲಿ ಇಲ್ಲಿ ಬಹುವಚನದ ಇಲ್ಲಿ ಯಾವುದು? ನಗುತ್ತಾರೆ, ನಗುತ್ತಾರೆ ಬಹುವಚನದ. ಅಲ್ಲೇನ್ ಹೇಳ್ಕೊತೀವಿ ನಾವು? ಸಂಭವನಾರ್ಥಕದಾಗ ನಕ್ಕಿಯಾರು, ನಕ್ಕಾರು. ಸ್ವಲ್ಪ ನೀವು ಆಡು ಭಾಷೆ ಅಲ್ಲಿ ಬಳಸ್ಕೋಬೇಕು ಯಾವಾಗ್ಲೂ ಎಕ್ಸಾಮ್ನಾಗ ಪದಗಳನ್ನ ನಮ್ಮ ಬಾಯಲ್ಲಿ. ಮತ್ತ ಇಡೀ ಕ್ಲಾಸ್ ರೂಮ್ ಸೇರಂಗ ಅನ್ನೋದಲ್ಲ, ನಮ್ಮ ಭಾವನೆದಾಗೆ ಅದನ್ನ ನಗಬಹುದು, ಬರ್ಬೋದು. ಈಗ ಹೆಂಗೆ ಕೇಳಬಹುದು ಅಂತೀವಲ್ಲ, ನಗಬಹುದು. ಬಹುವಚನ ತಗೊಂಡಾಗ ನಕ್ಕಾರು, ಹೌದಾ? ವಿದ್ಯಾರ್ಥಿಗ ನಗಲಿ, ನಿಷೇಧ ಆಗ್ತದೆ ನಗರು. ನೋಡು ಪದಗಳ ನಗರು ಅಷ್ಟೇ, ನಗರು ಅಥವಾ ನಗುವುದಿಲ್ಲ. ಈ ತರ ನೋಡಿ. ಕಾಲಾರ್ಥಕ ಅಂದ್ರೆ ಯಾವ ಕಾಲದಲ್ಲಿ ಅದ ಅನ್ನೋದು. ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯಬಹುದು, ನಡೆದೇ ಇರಬಹುದು, ಕ್ರಿಯೆಯು ನಡೆಯದಿರುವುದು ಅಥವಾ ನಡೆಯುವ ಸಂಭವ ಇರುವಂತಹದಕ್ಕೆ ಸಂಭವನಾರ್ಥಕ ಅಂದ್ರೆ. ವಿದ್ಯಾರ್ಥಕ ಅಂದ್ರೆ ಕ್ರಿಯೆಯಲ್ಲಿ ವಿಜ್ಞಾಪನೆ, ಕೋರಿಕೆ, ಬೇಡಿಕೆ ಅಂದ್ರೆ ವಿದ್ಯಾರ್ಥಕ. ಕ್ರಿಯೆಯಲ್ಲಿ ನಿಷೇಧತೆ ಇತ್ತಂದ್ರೆ ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರೀತಾರೆ. ಇದು ಒಂದು ನಾಮ ಪ್ರಕರಣ ಮತ್ತು ಕ್ರಿಯಾಪದ ಪ್ರಕರಣ. ಮತ್ತೆ ಅವಕಾಶ ಇದ್ದಾಗ ನಾನು ತಗೋತೀನಿ. ಕ್ಲೋಸ್ ಮಾಡೋಣ ಸರ್. ಮತ್ತೆ ಏನಾರ ಇದ್ರೆ ನೀವು ಕೇಳ್ಬೋದು.